Hello, good morning everyone. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್. ಸೊ ನನ್ನ ಪರಿಚಯನ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ವಿಶ್ವನಾಥ್ ಸರ್. ಸೊ ಹಾಗಾಗಿ ಒನ್ಸ್ ಅಗೇನ್ ಐ ವಿಲ್ ಇಂಟ್ರೊಡ್ಯೂಸ್ ಮೈ ಸೆಲ್ಫ್. ದಿಸ್ ಇಸ್ ಮಾಲಿನಿ ಕುಮಾರ್ ಫ್ರಮ್ ಬ್ಯಾಂಗ್ಳೂರ್. ಟುಡೇ ಮೈ ಟಾಪಿಕ್ ಈಸ್ ಹೌ ಟು ಪ್ರೆಸೆಂಟ್ NDT, ನ್ಯೂ ಡಿಸ್ಟ್ರಿಬ್ಯೂಟರ್ಸ್ ಟ್ರೈನಿಂಗ್. ಓಕೆ, ಸೊ ಪ್ರತಿಯೊಂದು ಏನೇ ಕೆಲಸ ಮಾಡುವಾಗಲೂ ನಾವು ಒಂದು ಮೈಂಡ್ ಸೆಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೈಂಡ್ ಸೆಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಮೈಂಡ್ ಸೆಟ್ ನ ಕರೆಕ್ಟ್ ಆಗಿ ಮಾಡ್ಕೋಬೇಕು. Everything starts here, attitude. Okay, so if one wants to command an army, he must conquer himself first. ಯಾಕೆಂದ್ರೆ ನಾವು ಯಾವುದೇ ಒಂದು ಬದಲಾವಣೆ ತರಬೇಕು ಬೇರೆಯವರಲ್ಲಿ ಅಂತಂದಾಗ ಫಸ್ಟ್ ನಾವು ನಮ್ಮಲ್ಲಿ ಆ ಬದಲಾವಣೆನ ತಂದ್ಕೋಬೇಕು. ನಮ್ಮಲ್ಲಿ ಆ ಬದಲಾವಣೆ ಬಂದಾಗ ಮಾತ್ರ ನಾವು ಬೇರೆಯವರಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗತ್ತೆ. ಮನೇಲಿ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಎಲ್ಲೇ ಆಗಿರ್ಲಿ. ಸೊ ಫಸ್ಟ್ ನಮ್ಮಲ್ಲಿ ಆ ಬದಲಾವಣೆ ಆಗಿರ್ಬೋದು. ಸೊ ಕೋಪ ಇರ್ಬೋದು, ಫೀಲಿಂಗ್ಸ್ ಇರ್ಬೋದು, ಎಮೋಷನಲ್ ಇರ್ಬೋದು, ಏನೇ ಒಂದು ಬದಲಾವಣೆ ಆಗ್ಬೇಕು ಅಂದ್ರೆ ಫಸ್ಟ್ ನಮ್ಮಲ್ಲಿ ಅದನ್ನ ಅಳವಡಿಸ್ಕೋಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಲೈಕ್ ಎನಿ ಅದರ್ ಬಿಸ್ನೆಸ್, ಇಟ್ ವಿಲ್ ಟೇಕ್ ಟೈಮ್ ಅಂಡ್ ಎಫರ್ಟ್ ಟು ಬಿಲ್ಡ್ ಇಟ್. ಮೈ ಡಿಯರ್ ಫ್ರೆಂಡ್ಸ್, ದಿಸ್ NDT, ನ್ಯೂ ಡಿಸ್ಟ್ರಿಬ್ಯೂಟರ್ಸ್ ಟ್ರೈನಿಂಗ್ ಇಲ್ಲಿ DXN is a business. It is not a gambling, it is not a luck, it is not a lottery. So like any other business, we have to put our effort and time ಹಾಕ್ಲೇಬೇಕು ನಾವು. ಸೊ ಏನಾಗ್ತಾ ಇರತ್ತೆ ಅಂತಂದ್ರೆ ನಾವು ಇದರಲ್ಲಿ ಇನ್ವೆಸ್ಟ್ ಮಾಡಿರಲ್ಲ. ಮೈಂಡ್ ಸೆಟ್ ಏನಕ್ಕೆ ಇದು ಹೇಳ್ತಾ ಇದೀನಿ ಅಂತಂದ್ರೆ, ಈ ಬಿಸ್ನೆಸ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಿರಲ್ಲ, ಕೋಟಿಗಟ್ಟಲೆ ನಾವು ಇನ್ವೆಸ್ಟ್ ಮಾಡಿರಲ್ಲ. ಆವಾಗ ನಮ್ಮ ಮೈಂಡ್ ಸೆಟ್ ಏನಾಗತ್ತೆ ಅಂದ್ರೆ, ಇನ್ವೆಸ್ಟ್ ಮಾಡಿಲ್ವಲ್ಲ, ಓಕೆ ನೋಡೋಣ ಅಂತ ಹೇಳ್ತೀವಿ. ಸೊ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ, ನಾನು ಇವಾಗ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದೀನಿ, ರೈಟ್? ಸೊ ಈ ಲ್ಯಾಪ್ಟಾಪ್ ನ ತುಂಬಾ ಹುಷಾರಾಗಿ ನೋಡ್ಕೋತಾ ಇದ್ದೀನಿ. ಯಾಕೆ? ಬಿಕಾಸ್ ಐ ಹ್ಯಾವ್ ಇನ್ವೆಸ್ಟೆಡ್ ಆನ್ ದಿಸ್. ನಾನು ದುಡ್ಡು ಇನ್ವೆಸ್ಟ್ ಮಾಡಿ ನಾನು ಲ್ಯಾಪ್ಟಾಪ್ ತಗೊಂಡಿರೋದು. ಸೊ ಹಾಗಾಗಿ ನಾನು ತುಂಬಾ ಕೇರ್ಫುಲ್ ಆಗಿ ನಾನು ಈ ಲ್ಯಾಪ್ಟಾಪ್ ನ ನೋಡ್ಕೋತಾ ಇದ್ದೀನಿ. ಬಿಕಾಸ್ ದ ಸೇಮ್ ಮೈಂಡ್ ಸೆಟ್ ವಿ ಶುಡ್ ಬ್ರಿಂಗ್ ಇಟ್ ಟು DXN ಬಿಸ್ನೆಸ್. ಬಿಕಾಸ್ ನಾವು ಇನ್ವೆಸ್ಟ್ ಮಾಡಿಲ್ಲ ಅಂತಂದಾಗ ನಮ್ಮ ಮೈಂಡ್ ಸೆಟ್ ಬೇರೆ ತರ ಇರುತ್ತೆ. ಹಾಗಾಗಿ ಲೈಕ್ ಎನಿ ಅದರ್ ಬಿಸ್ನೆಸ್, ಇಟ್ ವಿಲ್ ಟೇಕ್ ಟೈಮ್ ಅಂಡ್ ಎಫರ್ಟ್. ಅದೇ ಎಫರ್ಟ್ ನಾವು ಹಾಕ್ಬೇಕಾಗತ್ತೆ. ಈವನ್ ಫಾರ್ ಬಾಡಿ ಆಲ್ಸೋ. ನಮಗ್ ನೋಡಿ ಎಕ್ಸಾಂಪಲ್ ಅಂತಂದ್ರೆ, ನಮ್ಮ ಬಾಡಿಗೆ ಯಾವ್ದು ಇಷ್ಟ ಆಗಿರುತ್ತೆ ಅಥವಾ ಯಾವ್ದು ಆರೋಗ್ಯಕರವಾಗಿರುತ್ತೆ, ಹೆಲ್ದಿ ಆಗಿರುತ್ತೆ, ಅನ್ಹೆಲ್ದಿ, ಪ್ರತಿ ಒಂದು ಗೊತ್ತು ನಮಗೆ. ಆದ್ರೂ ಸಹ ನಮ್ಗೆ ಏನ್ ಇಷ್ಟ ಆಗತ್ತೋ ಅದನ್ನ ತಿಂತೀವಿ ಅಲ್ವಾ? ಡ್ರಿಂಕ್ಸ್ ತಗೊಳ್ಬಾರ್ದು ಅಂತ ಗೊತ್ತಿರುತ್ತೆ, ಆದ್ರೂ ಒಂದ್ 30 ml ತಗೊಂಡ್ಬಿಡ್ತೀವಿ ಅಲ್ವಾ? ಸೊ ಸಿಗರೆಟ್ ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್ ಅಂತಾರೆ. ಬಟ್ ಆದ್ರೂ ನಾವು ಎಲ್ಲೋ ಒಂದ್ ಕಡೆಗೆ ಅದನ್ನ ಮಾಡ್ತಾ ಇರ್ತೀವಿ. ಇದೆಲ್ಲ ಏನಾಗತ್ತೆ ಅಂತಂದಾಗ, ನಮ್ಮ ಬಾಡಿಗೆ ಹಾರ್ಮ್ಫುಲ್ ಅಂತ ಗೊತ್ತಿದ್ರು ಸಹ ನಾವೇನ್ ಮಾಡ್ತೀವಿ, ಅದ್ ಕೆಲಸ ಮಾಡ್ತೀವಿ. ಬಿಕಾಸ್ ಅವರ್ ಬಾಡಿ ಇಸ್ ಆಲ್ಸೋ ಫ್ರೀ ಆಗಿ ಬಂದಿರೋದಲ್ವಾ? ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಅದನ್ನ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ನಮ್ಮ ಮೈಂಡ್ ಸೆಟ್ ಹೇಗಿರ್ಬೇಕು ಅಂದ್ರೆ, ವಿ ಹ್ಯಾವ್ ಇನ್ವೆಸ್ಟೆಡ್ ಕ್ರೋರ್ಸ್ ಆನ್ ದಿಸ್ ಬಿಸ್ನೆಸ್ ಅಂತ ನಾವು ಮೈಂಡ್ ಸೆಟ್ ಮಾಡ್ಕೊಂಡಾಗ, ದೆನ್ ಯು ಸಿ ದ ಸೀರಿಯಸ್ನೆಸ್ ಆಫ್ ದಿಸ್ ಬಿಸ್ನೆಸ್. ನಮ್ಮ ಎಷ್ಟು ಸೀರಿಯಸ್ನೆಸ್ ಈ ಬಿಸ್ನೆಸ್ ಅಲ್ಲಿ ಹಾಕ್ತೀವಿ, ಆ ಟೈಮ್ ಎಷ್ಟು ಹಾಕ್ತೀವಿ, ಎಫರ್ಟ್ ಎಷ್ಟು ಹಾಕ್ತೀವಿ, ಆ ಡೆಡಿಕೇಶನ್, ಎವ್ರಿಥಿಂಗ್ ಡಿಪೆಂಡ್ಸ್ ನಮ್ಮ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾವು ಯಾವಾಗ ಫ್ರೀ ಆಫ್ ಕಾಸ್ಟ್ ಏನೇ ಬಂದಿದ್ರು ಅದಕ್ಕೆ ದೇರ್ ಇಸ್ ನೋ ವ್ಯಾಲ್ಯೂ ಫಾರ್ ದಟ್. ಸೊ ಇವಾಗ ಮೈಂಡ್ ಸೆಟ್ ಏನ್ ಮಾಡ್ಬೇಕು ಅಂದ್ರೆ, ವಿ ಹ್ಯಾವ್ ಇನ್ವೆಸ್ಟೆಡ್ ಆನ್ ದಿಸ್ DXN ಬಿಸ್ನೆಸ್ ಅಂತ ಮೈಂಡ್ ತಗೊಳ್ಳಿ ನೀವು. ದೆನ್ ಯು ವಿಲ್ ಹ್ಯಾವ್ ಎ ಸೀರಿಯಸ್ನೆಸ್ ಇನ್ ದಿಸ್ ಬಿಸ್ನೆಸ್. ಓಕೆ, ನೆಕ್ಸ್ಟ್, ಪ್ರಿಪೇರ್ ಯುವರ್ ಮೈಂಡ್. ನಮ್ಮ ಮೈಂಡ್ ಪ್ರಿಪೇರ್ ಮಾಡ್ಕೋಬೇಕು. ಹೇಗೆ ಅಂತಂದ್ರೆ, ಇವಾಗ ಮನಸ್ಸಿದೆಯಲ್ಲ, ನಮ್ಮ ಮನಸ್ಸು ಏನಂತಂದ್ರ ಮಂಕಿ ತರ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಜಿಗದಾಡ್ತಾ ಇರುತ್ತೆ ಅಲ್ವಾ? ಸೊ ಯಾರೋ ಬರ್ತಾರೆ, ನೋ ನೋ ನೋ, ದಿಸ್ DXN ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ನೀವು ಅಲ್ಲೇನೋ ಮನಿ ಸರ್ಕ್ಯುಲೇಷನ್ ಇದೆಯಂತೆ, ಅಲ್ಲಿ ಫಸ್ಟ್ ಕ್ಲಾಸ್ ಆಗಿ ದುಡ್ಡು ಮಾಡ್ಬಿಡ್ಬೋದು ಒಂದು 6 months 1 year ಅಲ್ಲಿ ಅಂದ ತಕ್ಷಣ ನಾವು ಅಲ್ಲಿಗೆ ಹೋಗುತ್ತೆ, ನಮ್ಮ ಮೈಂಡ್ ಅಲ್ಲಿಗೆ ಹೋಗುತ್ತೆ. ಬೇಡ ಬೇಡ ಈ ಕಡೆಗೆ ಬಾ ಅಂತಂದ್ರೆ ಇಲ್ಲಿಗೆ ಬರ್ತೀವಿ. ಸೊ ಹಾಗಾಗಿ ಎಲ್ಲಾ ಕಡೆಗೂ ಅಲ್ಲಿ ಇಲ್ಲಿ 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 ಹೋಗ್ತಾ ಇರ್ತೀವಲ್ಲ. ಫಸ್ಟ್ ವಿ ಹ್ಯಾವ್ ಟು ಪ್ರಿಪೇರ್ ಅವರ್ ಮೈಂಡ್. ಮೈಂಡ್ ಪ್ರಿಪೇರ್ ಮಾಡ್ಬೇಕು, ಅದು ಅಷ್ಟು ಫರ್ಮ್ ಆಗಿರ್ಬೇಕು ನಮ್ಮ ಮೈಂಡ್. ಎಸ್, ಏನಾದ್ರೂ ಆಗಿರ್ಲಿ, ವಾಟ್ ಎವರ್ ಇಟ್ ಈಸ್, ಏನೇ ಬಂದ್ರು ನಾ ಈ ಬಿಸ್ನೆಸ್ ನ ಬಿಡೋದಿಲ್ಲ. ಐ ವಿಲ್ ಕಂಟಿನ್ಯೂ ದಿಸ್ ಬಿಸ್ನೆಸ್, ಐ ವಿಲ್ ಡೂ ದಿಸ್ ಬಿಸ್ನೆಸ್. ಇದು ಇಷ್ಟು ಸ್ಟ್ರಾಂಗ್ ಆಗಿ ನಮ್ಮ ಮೈಂಡ್ ನ ನಾವು ಪ್ರಿಪೇರ್ ಮಾಡಬೇಕು.
ಸೊ ಐಡೆಂಟಿಫೈ ಯುವರ್ ವೈ ಫ್ಯಾಕ್ಟರ್. ನಾವು ಯಾಕೆ ಈ ಬಿಸ್ನೆಸ್ ಮಾಡ್ಬೇಕು ಅನ್ನೋದನ್ನ ನಾವು ಫಸ್ಟ್ ನಾವು ಕಂಡು ಹಿಡ್ಕೋಬೇಕು. ಯಾತಕ್ಕೆ ಈ ಬಿಸ್ನೆಸ್ ನಾನು ಮಾಡ್ತಾ ಇದ್ದೀನಿ? ಮೇ ಬಿ ನಮ್ಮ ಫ್ಯಾಮಿಲಿ ಇರಬಹುದು, ನಮ್ಮ ಮಕ್ಳು ಭವಿಷ್ಯ ಇರಬಹುದು, ನಮ್ಮ ಮಕ್ಳು ಎಜುಕೇಶನ್ ಇರಬಹುದು, ವಾಟ್ ಎವರ್ ಇಟ್ ಈಸ್. ಈವನ್ ಇನ್ಫ್ಯಾಕ್ಟ್ ನಮ್ಮ ರಿಟೈರ್ಮೆಂಟ್ ಸ್ಟೇಜ್ ಅಲ್ಲಿ ನಮಗೆ ಕಂಫರ್ಟಬಲ್ ಆಗಿ ನಾವು ಲೈಫ್ ಲೀಡ್ ಮಾಡ್ಲಿಕ್ಕೂ ನಮಗೆ ಇದು ಬೇಕೇ ಬೇಕು. ವಿ ಹ್ಯಾವ್ ಟು ಐಡೆಂಟಿಫೈ ವೈ ಫ್ಯಾಕ್ಟರ್. ಯಾಕೆ ಈ ಬಿಸ್ನೆಸ್ ನಾವು ಮಾಡ್ಲಿಕ್ಕೆ ಹೊರಟಿದೀವಿ ಅದು ಗೊತ್ತಾಯ್ತು ಅಂತಂದ್ರೆ 100% ನಮ್ಮ ಮೋಟಿವೇಶನ್ ವಿಲ್ ಬಿ ಸ್ಟ್ರಾಂಗ್. ಮೋಟಿವೇಶನ್ ಬೇಕು. ಕಂಪ್ನಿ ಮೋಟಿವೇಶನ್ ಟ್ರೈನಿಂಗ್ ಎಲ್ಲ ಇರುತ್ತೆ. ಎವ್ರಿ ಡೇ ಮಾರ್ನಿಂಗ್ ಶೆಟ್ರು ಮೀಟಿಂಗ್ ಇರುತ್ತೆ, ಮೋಟಿವೇಶನ್ ಸಿಗುತ್ತೆ. ಹೌ ಲಾಂಗ್ ಇಟ್ ಟೇಕ್ಸ್? 1 ಮಹಿನೆ 2 ಮಹಿನೆ? ಸರ್ ಟೆಂಪರರಿ, ದಿಸ್ ಓನ್ಲಿ ಟೆಂಪರರಿ. ಪರ್ಮನೆಂಟ್ ಮೋಟಿವೇಶನ್ ನಮಗೆ ಸಿಗಬೇಕು ಅಂತಂದ್ರೆ ವಿ ಹ್ಯಾವ್ ಟು, ದಟ್ ಶುಡ್ ಬಿ ಸೆಲ್ಫ್ ಮೋಟಿವೇಶನ್. ಒಳಗಡೆಯಿಂದ ಬರಬೇಕು ನಮಗೆ. ಆ ಒಳಗಡೆಯಿಂದ ಸೆಲ್ಫ್ ಮೋಟಿವೇಶನ್ ಬಂದಾಗ ದಟ್ ವಿಲ್ ಬಿ ಪರ್ಮನೆಂಟ್. ನಾವು ಅವ್ರು ಬಂದು ಹೇಳ್ಬಹುದು, ಸಪೋರ್ಟ್ ಕೊಡ್ಬೋದು, ಕಂಪ್ನಿ ಸಪೋರ್ಟ್ ಕೊಡತ್ತೆ ಅಲ್ವಾ, ಲೀಡರ್ಸ್ ಬಂದು ಸಪೋರ್ಟ್ ಮಾಡ್ತಾರೆ. ಅಂಟಿಲ್ ಅನ್ಲೆಸ್ ನಮ್ಮಲ್ಲಿ ಆ ಮೋಟಿವೇಶನ್ ಸ್ಟ್ರಾಂಗ್ ಇರಬೇಕು. ಆ ಮೋಟಿವೇಶನ್ ಸ್ಟ್ರಾಂಗ್ ಆಗ್ಬೇಕು ಯಾವಾಗ ಅಂತಂದಾಗ ನಮಗೆ ವೈ ಫ್ಯಾಕ್ಟರ್ ಗೊತ್ತಾಗ್ಬೇಕು. ನಾವ್ ಈ ಬಿಸ್ನೆಸ್ ನ ಯಾಕೆ ಮಾಡ್ತಾ ಇದೀವಿ ಅನ್ನೋದು ನಮಗೆ ಗೊತ್ತಾದಾಗ ಮಾತ್ರ ನಮ್ಗೆ ಆ ಒಂದು ಮೋಟಿವೇಶನ್ ಲೆವೆಲ್ ಸ್ಟ್ರಾಂಗ್ ಆಗಿರುತ್ತೆ. ಬೇರೆ ಬೇರೆ ರೀಸನ್ಸ್ ಇರುತ್ತೆ. ಸೊ ಹಾಗಾಗಿ ಆ ಮೋಟಿವೇಶನ್ ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ನಮ್ದು ವೈ ಫ್ಯಾಕ್ಟರ್ ಗೊತ್ತಾಗ್ಬೇಕು. ದೆನ್ ಟೇಕ್ ಕನ್ಫರ್ಮ್ ಡಿಸಿಷನ್. ಸೊ ರೈಟ್ ಡಿಸಿಷನ್ ವಿ ಹ್ಯಾವ್ ಟು ಟೇಕ್, ಕನ್ಫರ್ಮ್ಡ್ ಡಿಸಿಷನ್. ಎಷ್ಟೋ ಜನ ಟ್ರೈ ಮಾಡೋಣ, ಬಿಕಾಸ್ ವಿ ಹ್ಯಾವ್ ನಾಟ್ ಇನ್ವೆಸ್ಟೆಡ್ ಆನ್ ದಿಸ್ ಬಿಸ್ನೆಸ್. ಒಂದು 6 months ಟ್ರೈ ಮಾಡೋಣ, ನೋಡೋಣ, ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಬೇರೆ ಬಿಸ್ನೆಸ್ ಮಾಡೋಣ, ಇಲ್ಲ ಬೇರೆ ನೆಟ್ವರ್ಕ್ ಟ್ರೈ ಮಾಡೋಣ. ಬಟ್ ಇದೇ ರೈಟ್, ಇದೇ ತರಾನೇ ಮಾಡ್ತೀವಿ. ಆ ಕಡೆ ಈ ಕಡೆ ನೋಡಿದ ಹಾಗೆ ವಿ ಹ್ಯಾವ್ ಟು ಡೂ ದಿಸ್ ಬಿಸ್ನೆಸ್ ಅನ್ನೋದು ನಮಗೆ ಬರ್ಬೇಕು. ವಿ ಹ್ಯಾವ್ ಟು ಟೇಕ್ ದ ರೈಟ್ ಡಿಸಿಷನ್, ಕನ್ಫರ್ಮ್ಡ್ ಡಿಸಿಷನ್ ಬರ್ಬೇಕು ನಮಗೆ. ಯಾರೋ ಹೇಳ್ತಾರೆ, ಅಯ್ಯೋ ಟೂತ್ ಪೇಸ್ಟ್ ಮಾಡ್ತಾ ಇದ್ದೀರಾ ಅಥವಾ ಪೇಸ್ಟ್ ಮಾಡ್ತಿದ್ದೀರಾ ಅಥವಾ ಟೀ ಮಾಡ್ತಿದ್ದೀರಾ ಅಂತ ಕೇಳಿದಾಗ ನಮ್ಮ ಡಿಸಿಷನ್ ಎಲ್ಲೋ ಹೋಗುತ್ತೆ. ಓ, ನಾನು ಆಸ್ ಎ ಟೀಚರ್, ಆಸ್ ಎ ಡಾಕ್ಟರ್, ಆಸ್ ಎ ಇಂಜಿನಿಯರ್ ನಾನು ಇದನ್ನ ಮಾಡ್ಬೇಕಾ? ನೋ, ಯು ಶುಡ್ ಟೆಲ್ ದಟ್ ಐ ಹ್ಯಾವ್ ನಾಟ್ ಕಮಿಂಗ್ ಫಾರ್ ಟು ಸೆಲ್ ದ ಪ್ರಾಡಕ್ಟ್ಸ್. I have come here to build a business, my future, to change my future. I have come here ಅಂತ ನೀವು ಅದೇ ಹೇಳ್ಬೇಕು. ಸೊ ಹಾಗಾಗಿ ನಮ್ಮ ಡಿಸಿಷನ್ ಯಾವಾಗ್ಲೂ ಸ್ಟ್ರಾಂಗ್ ಆಗಿರ್ಬೇಕು. ಬಿ ಪರ್ಸಿಸ್ಟೆನ್ಸ್. ನಾ ಕನ್ಫರ್ಮ್ ಡಿಸಿಷನ್ ಅಂತ ಹೇಳುವಾಗ ನಾವು ನೋಡಿ ಎಲ್ಲಾ ತರದ್ದು ಡಿಫ್ರೆಂಟ್ ನೆಗೆಟಿವ್ಸ್ ಬರುತ್ತೆ. ನೆಗೆಟಿವ್ಸ್ ಬಂದಾಗ ನಾವು ಇವಾಗ ನಾನು ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ಇನ್ ಬಿಲ್ಟ್ ವೈರಸ್, ಆಂಟಿ ವೈರಸ್ ಇನ್ಸ್ಟಾಲ್ ಮಾಡಿದೀನಿ. ಯಾಕೆ? ಐ ನೋ ದಟ್ ಇದರಲ್ಲಿ ಇಂಟರ್ನೆಟ್ ಕನೆಕ್ಷನ್, ಇಂಟರ್ನೆಟ್ ಹೋಗ್ತೀವಿ, ಬೇರೆ ಬೇರೆ ತರ ಯೂಸ್ ಮಾಡ್ತೀವಿ, ಇಲ್ಲಿ ವೈರಸ್ ಅಟ್ಯಾಕ್ ಆಗತ್ತೆ ಅಂತ ಐ ನೋ ದಿಸ್, ಗೊತ್ತಿದೆ. ಸೊ ಹಾಗಾಗಿ ವೈರಸ್ ಬಂದಾದ್ಮೇಲೆ ನಾ ಆಂಟಿ ವೈರಸ್ ಹಾಕ್ಲಿಲ್ಲ. ಆಲ್ರೆಡಿ ಐ ನೋ ದಟ್ ಇದ್ರಲ್ಲಿ ವೈರಸ್ ಅಟ್ಯಾಕ್ ಆಗತ್ತೆ ಅಂತ ಗೊತ್ತಾಗಿಕ್ಕಿಂತ ಮುಂಚೆನೆ ಆಲ್ರೆಡಿ ಆ ಇನ್ಬಿಲ್ಟ್ ಆಂಟಿ ವೈರಸ್ ನ ನಾನು ಇನ್ಸ್ಟಾಲ್ ಮಾಡಿದೀನಿ. ಸೊ ಹಾಗಾಗಿ ಯಾವುದೇ ನೆಗೆಟಿವ್ಸ್ಗೂ ನಮ್ಗೆ ಅವಕಾಶ ಕೊಡದೆ ಹಂಗೆ ಫರ್ಮ್ ಡಿಸಿಷನ್ ತಗೊಂಡು ನಾವು ವಿ ಹ್ಯಾವ್ ಟು ಡೂ ದಿಸ್ ಬಿಸ್ನೆಸ್. ದೆನ್ ಬಿ ಪರ್ಸಿಸ್ಟೆನ್ಸ್. ಒಂದು 6 months ನೋಡೋದು, ಆಮೇಲೆ ಇನ್ನೊಂದ್ ಮಾಡೋದು, ಯಾವ ನೆಗೆಟಿವ್ಸ್ ಹೇಳಿದ್ರು ಡಿಪೆಂಡ್ಸ್ ಆನ್ ದ ಸಿಚುಯೇಷನ್. ನಮ್ಗೆ ಒಂದೊಂದ್ ಕಡೆ ಒಂದೊಂದು ತರದ್ದು ನಮ್ಗೆ ರಿಸಲ್ಟ್ ಬರುತ್ತೆ. ಬಟ್ ವಿ ಶುಡ್ ನಾಟ್ ಲೀವ್, ವಿ ಶುಡ್ ನಾಟ್ ಗಿವ್ ಅಪ್, ವಿ ಶುಡ್ ನಾಟ್ ಗಿವ್ ಅಪ್. ಟ್ರೈ ಅಂಡ್ ಟ್ರೈ ಅಗೇನ್ ಟಿಲ್ ವಿ ಸಕ್ಸೀಡ್. ದಟ್ ಶುಡ್ ಬಿ ದೇರ್. ಪ್ರಯತ್ನ ಮಾಡ್ತಾನೆ ಇರ್ಬೇಕು. ವಿ ಹ್ಯಾವ್ ಟು ಡೂ ಇಟ್ ಬಿಕಾಸ್ ಏನಾಗಿದೆ ಅಂದ್ರೆ ನಾವು ವಿ ಹ್ಯಾವ್ ಇನ್ವೆಸ್ಟೆಡ್ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರೋದ್ರಿಂದ ವಿ ಹ್ಯಾವ್ ಟು ಟ್ರೈ. ನೋ ಅದರ್ ಬಿಸ್ನೆಸ್, ಯಾವುದೇ ಬಿಸ್ನೆಸ್ ಅಲ್ಲೂ ಅಷ್ಟೇ ನಮ್ಗೆ ಟ್ರೈ ಮಾಡ್ಲಿಲ್ಲ ಅಂದ್ರೆ ನಾವು ಪ್ರೋಗ್ರೆಸ್ ಅಂತ ಕೇಳ್ತೀವಿ. ಪ್ರೋಗ್ರೆಸ್ ಬೇಕು ಅಂತಂದಾಗ, ನಮಗೆ ರಿಸಲ್ಟ್ ಬೇಕು ಅಂತ ವಿ ಶುಡ್ ಬಿ ಅಂಡರ್ ಪ್ರೋಸೆಸ್. ಪ್ರೋಸೆಸ್ ಇಲ್ದಂಗೆ ಪ್ರೋಗ್ರೆಸ್ ನಮ್ಗೆ ಸಿಗೋದಿಲ್ಲ. ವಿ ಹ್ಯಾವ್ ಟು ಅಂಡರ್ ಪ್ರೋಸೆಸ್. ದೆನ್ ಕಾನ್ಫಿಡೆನ್ಸ್. ಕಾನ್ಫಿಡೆನ್ಸ್ ಇಸ್ ವೆರಿ ವೆರಿ ಸ್ಟ್ರಾಂಗ್. ಸೆಲ್ಫ್ ಕಾನ್ಫಿಡೆನ್ಸ್. ಯಾರಾದ್ರೂ ಬಂದು ಏನಾದ್ರೂ ಹೇಳಿ ಸಪೋರ್ಟ್ ಮಾಡಬಹುದು, ಒಂದಿಷ್ಟು ಗೈಡೆನ್ಸ್ ಕೊಡಬಹುದು, ಬಟ್ ಸೆಲ್ಫ್ ಕಾನ್ಫಿಡೆನ್ಸ್ ನಮ್ಮಲ್ಲಿ ಇರ್ಲೇಬೇಕು. ಎಕ್ಸ್ಪೆಕ್ಟ್ ರಿಜೆಕ್ಷನ್. ಎಷ್ಟೋ ಜನ ಕಡೆಗೆ ತಗೋತಾರೆ, ತಗೊಳ್ಳಲ್ಲ, ಅಥವಾ ಬೇರೆ ತರ ನೆಗೆಟಿವ್ ಆಗಿ ಮಾತಾಡಬಹುದು. ಎವ್ರಿಥಿಂಗ್ ಯು ಜಸ್ಟ್ ಕೀಪ್ ಇಟ್ ಅಸೈಡ್ ಬಿಕಾಸ್ ಯುವರ್ ಡಿಸಿಷನ್ ಈಸ್ ವೆರಿ ಸ್ಟ್ರಾಂಗ್ ಅಂಡ್ ಯು ಶುಡ್ ಬಿ ವೆರಿ ಕಾನ್ಫಿಡೆಂಟ್ ಆನ್ ದಿಸ್. Then good learning attitude. This is very very important and wide subject also. ಗುಡ್ ಲರ್ನಿಂಗ್ ಆಗುತ್ತೆ. ನಾವು ಕಲೀಲಿಕ್ಕೆ ಬಂದಿರೋದು, ಇಲ್ಲಿ ಏನಾದ್ರೂ ಒಂದು ಬಿಸ್ನೆಸ್ ಮಾಡ್ತಾ ಇದೀವಿ ಅಂತಂದಾಗ ನಾವು ಕಲಿಯೋದು ಅಷ್ಟೇ ಅಷ್ಟು ಇಂಪಾರ್ಟೆಂಟ್.
ನಾನು ಇಂಜಿನಿಯರಿಂಗು, ನಾನು ಡಾಕ್ಟ್ರು, ನಾನು ಲಾಯರು, ನಾನು ಟೀಚರು, ಇಲ್ಲಿ ಬಂದು ಇಲ್ಲಿ ಕಲಿಬೇಕಾ ಅನ್ನೋದು ಎಲ್ಲೋ ಒಂದು ಈಗ ಇರುತ್ತೆ. ಎವ್ರಿಥಿಂಗ್ ವಿ ಹ್ಯಾವ್ ಟು ಕೀಪ್ ಇಟ್ ಅಸೈಡ್ ಫಾರ್ ಟೈಮ್ ಬೀಯಿಂಗ್. ಬಿಕಾಸ್ ನೀನು ಒಂದು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಒಂದು ಲಾಯರ್ ಆಗ್ಬೇಕು ಅಂತಂದಾಗ ನೀವು ಕಲ್ತೆ ಆ ಪೊಸಿಷನ್ ಬಂದಿದ್ದು, ರೈಟ್? ಈವನ್ ಹಿಯರ್ ಆಲ್ಸೋ ಯು ಆರ್ ಡೂಯಿಂಗ್ ಎ ಬಿಸ್ನೆಸ್, ಪ್ರೊಫೆಷನಲ್ ಬಿಸ್ನೆಸ್, ಯು ಹ್ಯಾವ್ ಟು ಲರ್ನ್. ಇದಕ್ಕೆ ಆದಂತ ಒಂದು ಸಿಸ್ಟಮ್ ಇರುತ್ತೆ, ಇದಕ್ಕೆ ಆದಂತ ಒಂದು ಲರ್ನಿಂಗ್ ಇರುತ್ತೆ. ಸೊ ಹಾಗಾಗಿ ವಿ ಹ್ಯಾವ್ ಟು ಲರ್ನ್. ವಿ ಶುಡ್ ಹ್ಯಾವ್ ಎ ಲರ್ನಿಂಗ್ ಆಟಿಟ್ಯೂಡ್. ಆ ಕಲೀಲಿಲ್ಲ ಅಂತಂದ್ರೆ 100% ನಾವು ಬಿಸ್ನೆಸ್ ನ ಬಿಲ್ಡ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಬಿ ಶಾಕ್ ಪ್ರೂಫ್. ಓಕೆ, ದೆನ್ ಯು ಮೇ ನೀಡ್ ಟು ಫೇಸ್ ಅಬ್ಜೆಕ್ಷನ್ ಫ್ರಮ್ ಮೆನಿ ಇಗ್ನೋರೆಂಟ್ ಪೀಪಲ್. ಬೇಕಾದಷ್ಟು ಜನ ಬರ್ತಾರೆ. ಅದನ್ನ ವಿಲ್ ಕಾಲ್ ಇಟ್ ಆಸ್ ಎ ಡ್ರೀಮ್ ಕಿಲ್ಲರ್ಸ್. ಡ್ರೀಮ್ ಕಿಲ್ಲರ್ಸ್ ಅಂತ ಹೇಳ್ತೀವಿ ನಾವು. ಯಾಕೆಂದ್ರೆ ನಾವು ಮಾಡೋದು ಕೆಲಸದಲ್ಲಿ ಬೇಕಾದಷ್ಟು ಅಬ್ಸ್ಟಕಲ್ಸ್ ಬರುತ್ತೆ, ಹರ್ಡಲ್ಸ್ ಬರುತ್ತೆ. ದೆನ್ ವಿ ಹ್ಯಾವ್ ಟು ಫೇಸ್ ಅಬ್ಜೆಕ್ಷನ್. ಅವ್ರ ಮನೆಗೆ ಹೋಗ್ತೀವಿ, ಅವ್ರ ಪ್ರಾಡಕ್ಟ್ ತಗೊಂಡೇ ಬಿಡ್ಬೇಕು ಇವತ್ತೇನೆ, ಇಲ್ಲ ಇವತ್ತೇ ಜಾಯಿನ್ ಆಗ್ಬಿಡ್ಬೇಕು. ದಟ್ ಈಸ್ ರಾಂಗ್. ಸೋ ಮೆನಿ ಪೀಪಲ್ ವಿಲ್ ಥಿಂಕ್, ಸೋ ಮೆನಿ ನೆಗೆಟಿವ್ಸ್ ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ನಾವು ಮುಂದೆ ಹೋಗ್ಲೇಬೇಕು. ದೆನ್ ಪ್ರಿಪೇರ್ ಯುವರ್ ಸೆಲ್ಫ್. ನಮ್ಮ ಮೈಂಡ್ ನ ನಾವು ಪ್ರಿಪೇರ್ ಮಾಡ್ಕೊಂಡ್ವಿ. ನಾವು ಇವಾಗ ವಿ ಹ್ಯಾವ್ ಟು ಪ್ರಿಪೇರ್ ಅವರ್ ಸೆಲ್ಫ್. ಏನು ವಿ ಹ್ಯಾವ್ ಟು ಪ್ರಿಪೇರ್ ಅಂತಂದ್ರೆ ನಮ್ದು ಆಫೀಸ್ ನಾವು ಮಾಡಿ, ಬಿಕಾಸ್ ಇಟ್ಸ್ ಎ ಪ್ರೊಫೆಷನಲ್ ಬಿಸ್ನೆಸ್. ನಮಗೆ ಆದಂತ ಒಂದು ಆಫೀಸ್ ಅನ್ನೋದು ಓಪನ್ ಮಾಡ್ಬೇಕು. ಆಫೀಸ್ ಅಂತಂದ್ರೆ ಓಕೆ ಬೇಡ, ಮನೆಯಲ್ಲಿ ಅಟ್ ಲೀಸ್ಟ್ ವಿ ಹ್ಯಾವ್ ಟು ಡಿಸ್ಪ್ಲೇ ಪ್ರಾಡಕ್ಟ್. ಅದಕ್ಕೊಂದು ಶೆಲ್ಫ್ ಮಾಡಬೇಕು, ರೈಟ್? ಶೆಲ್ಫ್ ಇಲ್ಲ ಸರ್, ಬೇಡ. ಟಿವಿ ತರದಕ್ಕೆ ಶೆಲ್ಫ್ ಇದೆ ತಾನೆ, ಟಿವಿ ಮೇಲೆ ಪ್ರಾಡಕ್ಟ್ ಡಿಸ್ಪ್ಲೇ ಮಾಡಿ, ಟೇಬಲ್ ಮೇಲೆ ಪ್ರಾಡಕ್ಟ್ ಡಿಸ್ಪ್ಲೇ ಮಾಡಿ, ರೈಟ್? ಸೊ ಇವಾಗ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ, ನಾವು ಮದ್ವೆ ಮಾಡ್ಕೊಳಕ್ಕಿಂತ ಮುಂಚೆ, ಹುಡುಗಿ ಬರೋಕ್ಕಿಂತ ಮುಂಚೆ ಏನು ಸುಂದರವಾದ ಮನೆ ಇರುತ್ತೆ, ಅದಕ್ಕೆ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಎಲ್ಲ ಅರೇಂಜ್ ಮಾಡ್ಬಿಡ್ತಾರೆ ಅಲ್ವಾ? ಸೊ ಮದುವೆ ಆಗ್ತೀವಿ ಅಂತ ಗೊತ್ತಾಗಕ್ಕಿಂತ ಮುಂಚೆ ಇದೆಲ್ಲ ರೆಡಿ ಮಾಡಿಟ್ಟಿರ್ತಾರೆ. ಅಂತ ಅಂದ್ಮೇಲೆ ನಾವು ಬಿಸ್ನೆಸ್ ಮಾಡ್ಲಿಕ್ಕೆ ಹೊರಟಿದ್ಮೇಲೆ ದೆನ್ ವಿ ಹ್ಯಾವ್ ಟು ಡಿಸ್ಪ್ಲೇ ದಿ ಪ್ರಾಡಕ್ಟ್ಸ್. ಅದಕ್ಕೆ ಅಂತ ಒಂದು ಆಫೀಸು, ಪ್ರೊಫೆಷನಲ್ ಬಿಸ್ನೆಸ್ ಇದು. ನಮ್ಮ ಜೊತೆಗೆ ಯಾರಿದ್ದಾರೆ ಅನ್ನೋದಕ್ಕೆ ಪ್ರಾಡಕ್ಟ್ಸ್ ವಿಲ್ ಬಿ ದೇರ್. ಪ್ರಾಡಕ್ಟ್ಸ್ ಹೇಳುತ್ತೆ ನಾನಿದ್ದೀನಿ ನಿನ್ ಜೊತೆಗೆ ಅಂತ. ಸೊ ಹಾಗಾಗಿ ಎಷ್ಟು ಸುಂದರವಾಗತ್ತೋ ಅಷ್ಟು ಸುಂದರವಾಗಿ ನೀವು ಪ್ರಾಡಕ್ಟ್ ನ ಡಿಸ್ಪ್ಲೇ ಮಾಡಬೇಕಾಗತ್ತೆ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ನಾವು ಪೇಪರ್ ಇಟ್ಟಿರ್ತೀವಿ, ಟಿವಿ ತಂದಿಡ್ತೀವಿ, ವಾಟ್ ವಿಲ್ ವಿ ಗೆಟ್? ಏನ್ ಸಿಗತ್ತೆ ಅದರಿಂದ? ಆಲ್ ನೆಗೆಟಿವ್ಸ್. ಅಲ್ಲೇನೋ ಗಲಭೆ ಆಯ್ತಂತೆ, ಇಲ್ಲೇನೋ ಇನ್ನೇನೋ ಮತ್ತೊಂದು ಆಯ್ತಂತೆ. ಪ್ರತಿಯೊಂದು ನೆಗೆಟಿವ್ ನಮಗ್ ಸಿಗ್ತಾ ಇದೆ ಟಿವಿಯಿಂದ, ಮೀಡಿಯಾದಿಂದ, ಪೇಪರ್ ಇಂದ. ಬಟ್ ಅದರಿಂದ ನಮ್ಗೆ ಯಾವ್ದು ಉಪಯೋಗ, ಯೂಸ್ಫುಲ್ ಆಗ್ತಾ ಇಲ್ಲ. ಸೊ ಇನ್ಸ್ಟೆಡ್ ಆಫ್ ದಟ್ ಯು ಶುಡ್ ಡಿಸ್ಪ್ಲೇ ಆಲ್ ಅವರ್ ಪ್ರಾಡಕ್ಟ್ಸ್. ಓಕೆ, ಸೆಕೆಂಡ್ ಇಸ್ ಬುಕ್ ಶೆಲ್ಫ್. ಮೇಡಮ್ ಬುಕ್ಕೇ ಇಲ್ವಲ್ಲ? ಬುಕ್ ಇಲ್ಲ ಅಂತಂದ್ರೆ ಬುಕ್ ಬರತ್ತೆ. ಫಸ್ಟ್ ಬುಕ್ ಶೆಲ್ಫ್ ರೆಡಿ ಮಾಡಿ. ಬುಕ್ ಹೇಗ್ ಬರುತ್ತೆ ಅಂತ ನಾನು ಹೇಳ್ತೀನಿ. ಬುಕ್ ಶೆಲ್ಫ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ವಿಲ್ ಬಿ ವೈಟ್ ಬೋರ್ಡ್. ಯಾಕೆಂದ್ರೆ ನಾವು ಬಿಸ್ನೆಸ್ ಮಾಡ್ತಾ ಇರ್ಬೇಕಾದ್ರೆ ನಾವು ಎಲ್ಲಾ ಎಕ್ಸ್ಪ್ಲೇಷನ್ ಕೊಡ್ಬೇಕು, ಮೀಟಿಂಗ್ ಕೊಡ್ಬೇಕು, ಟ್ರೈನಿಂಗ್ ಕೊಡ್ಬೇಕು ಅಂತಂದಾಗ ವೈಟ್ ಬೋರ್ಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. These three things are very very important to start our business. So ನಾವ್ ಇದಕ್ಕೆ ಪ್ರಿಪೇರ್ ಆಗಿರ್ಬೇಕು. ಎವ್ರಿ ಡೇ ನಮ್ಮ ಪ್ರಾಡಕ್ಟ್ಸ್ ನಮ್ ಜೊತೆಲಿ ಇದ್ದಾಗ ಎಷ್ಟು ಮೋಟಿವೇಟ್ ಆಗತ್ತೆ. ದೆನ್ ವಿ ವಿಲ್ ಹ್ಯಾವ್ ಎನ್ ಕಮಿಟ್ಮೆಂಟ್ ಅದರಲ್ಲಿ. ಪಿನ್ ಬೋರ್ಡ್, ಸೊ ಡೇ ಟು ಡೇ ಪ್ಲಾನಿಂಗ್ ಇರಬಹುದು, ನೋಟ್ ಇರಬಹುದು, ಅದಕ್ಕೆಲ್ಲ ಪಿನ್ ಬೋರ್ಡ್ and table and chair. These two are optional. So but these three things, product display, bookshelf and whiteboard, these three things are very very important to start our business. Next, branding. Branding ಅಂದ್ರೆ ಏನು? ಪ್ರಾಡಕ್ಟ್ಸ್ ಆ ಕಂಪ್ನಿನ, ಪ್ರಾಡಕ್ಟ್ಸ್ ಕಂಪ್ನಿ ಆಲ್ರೆಡಿ ಬ್ರ್ಯಾಂಡಿಂಗ್ ಇದೆ. ಸೊ we need not to worry about branding of the company or products. Create an image for yourself. ಇಲ್ಲಿ ಬ್ರ್ಯಾಂಡಿಂಗ್ ಅನ್ನೋದು ನಮಗ್ ಬರಬೇಕು. ನಾವು DXN ಬರಕ್ಕಿಂತ ಮುಂಚೆ ನಾವು ಹೇಗಿದ್ವಿ, ನಮ್ಮ ಆಟಿಟ್ಯೂಡ್ ಹೇಗಿತ್ತು, ನಮ್ಮ ಮಾತುಕತೆ ಹೇಗಿತ್ತು, ನಮ್ಮ ನಡವಳಿಕೆ ಹೇಗಿತ್ತು, ದಟ್ ಈಸ್ ಟೋಟಲಿ ಡಿಫ್ರೆಂಟ್. ಬಟ್ ಒಂದು ಸಲ ನಾವು ಬಿಸ್ನೆಸ್ ಬಂದಿದೀವಿ ಅಂತ ತಕ್ಷಣ ವಿ ಹ್ಯಾವ್ ಟು ಕ್ರಿಯೇಟ್ ಎನ್ ಇಮೇಜ್ ಫಾರ್ ಯುವರ್ ಸೆಲ್ಫ್. ನಮ್ಮ ಬದಲಾವಣೆ, ಒಂದು ಇಮೇಜ್ ನಾವು ಕ್ರಿಯೇಟ್ ಮಾಡಬೇಕು. ಬಿಕಾಸ್ ವಿ ಆರ್ ಬ್ರ್ಯಾಂಡ್ ಅಂಬಾಸಿಡರ್ಸ್, ವಿ ಆರ್ ಡೂಯಿಂಗ್ ಎ professional business. People remember the experience, not facts. So people remember the experience. ನಮ್ಮ ಮಾತುಕತೆಯಲ್ಲಿ, ನಮ್ಮ ಡಿಸ್ಕಷನ್ ಅಲ್ಲಿ
ನಮ್ಮ ಅಪ್ರೋಚ್ ಅಲ್ಲಿ ಅಂದ್ರೆ ನಾವು ಅವ್ರ ಜೊತೆಲಿ ಏನು ಒಡನಾಟ ಇಟ್ಕೊಂಡಿರ್ತೀವೋ, ನಮ್ಮ ಡಿಸ್ಕಷನ್ ಹೇಗಿರುತ್ತೋ ನಮ್ಮ ಮಾತಿನಲ್ಲಿ. ಸೊ ಯೂಶಲಿ ನಾನು ಲಾಸ್ಟ್ ಟೈಮ್ ಪ್ರೊಫೆಷನಲ್ ಸ್ಪೀಕರ್ ಅಲ್ಲಿ ಹೇಳಿದ್ದೆ, ಅವ್ರಿಗೆ ಏನ್ ಬೇಕು, ನಮ್ಮ ಮಾತಿನಲ್ಲಿ ಏನ್ ಅವ್ರಿಗೆ ಸಿಗತ್ತೆ, ಥಿಂಕ್, ಫೀಲ್, ಆಕ್ಷನ್. ನಮ್ಮ ಮಾತಿನಲ್ಲಿ ಅವ್ರು ಯೋಚನೆ ಮಾಡಿರ್ಬೇಕು. ಸ್ಟಾರ್ಟ್ ಮಾಡಿದಾಗ ನಾವು ಅವ್ರು ಯಾತಕ್ ಬಂದಿದ್ದಾರೆ, ಅವ್ರು ಯಾವ್ದಕ್ಕೋಸ್ಕರ ಬಂದಿದ್ದಾರೆ, ನಾವು ಏನ್ ಮಾತಾಡ್ತಿದೀವಿ ಅನ್ನೋದು ನಮಗ್ ಗೊತ್ತಿರ್ಬೇಕು. ಸೊ ಅದು ಗೊತ್ತಾದಾಗ ನೆಕ್ಸ್ಟ್ ವಿಲ್ ಬಿ ದೇ ಹ್ಯಾವ್ ಟು ಫೀಲ್ ದ ಎಕ್ಸ್ಪೀರಿಯನ್ಸ್. ನಮ್ಮ ಡಿಸ್ಕಷನ್ ಅಲ್ಲಿ, ಅಪ್ರೋಚ್ ಅಲ್ಲಿ ದೇ ಹ್ಯಾವ್ ಟು ಫೀಲ್. ವಿ ಹ್ಯಾವ್ ಟು ವಾಟ್ ಎವರ್ ವರ್ಡ್ಸ್ ವಿ ವಿಲ್ ಯೂಸ್, ನಾವು ಏನೇನ್ ಶಬ್ದ ಯೂಸ್ ಮಾಡ್ತೀವೋ, ನಾವು ಹೇಗೆ ಅಪ್ರೋಚ್ ಮಾಡ್ತೀವೋ, ವೇಟೇಜ್ ಇರ್ಬೇಕು. ನಮ್ಮ ಮಾತಲ್ಲಿ ವೇಟೇಜ್, ಆ ತೂಕ ಇದ್ದಾಗ ಮಾತ್ರ, ಆ ಜೋಶ್ ಇದ್ದಾಗ ಮಾತ್ರ ಈ ಬಿಸ್ನೆಸ್ ಸಕ್ಸಸ್ಫುಲ್ ಆಗುತ್ತೆ. ದೇ ವಿಲ್ ಹ್ಯಾವ್ ಎ ಕಾನ್ಫಿಡೆನ್ಸ್, ಎಸ್ ವಾಟ್ ದೇ ಆರ್ ಟೆಲಿಂಗ್ ಇಸ್ ಟ್ರೂ ಅನ್ನೋದು ಬರ್ಬೇಕು. ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅವ್ರಿಗೆ, ಫೀಲ್ ಆಗ್ಬೇಕು, ನಾಟ್ ದ ಫ್ಯಾಕ್ಟ್ಸ್. ಬಿ ಕೇರ್ಫುಲ್ ವಾಟ್ ಯು ಆರ್ ಫೀಡಿಂಗ್ ಯುವರ್ ಸೆಲ್ಫ್. ಮೈಂಡ್ ಆಗಿರ್ಬೋದು ಅಥವಾ ಬಾಡಿ ಆಗಿರ್ಬೇಕು. ನಾವು ಏನ್ ಕೊಡ್ತೀವೋ, ವಾಟ್ ಈಸ್ ಇನ್ಪುಟ್ ಈಸ್ ಈಕ್ವಲ್ ಟು ಔಟ್ಪುಟ್. ನಾವು ಏನ್ ಇನ್ಪುಟ್ ಕೊಡ್ತೀವೋ ಅದೇ ತರನೇ ಔಟ್ಪುಟ್ ನಮ್ಗೆ ರಿಸಲ್ಟ್ ಸಿಗತ್ತೆ. ದೆನ್ ಲಾಂಚ್ ಯುವರ್ ಬಿಸ್ನೆಸ್. ಲಾಂಚ್, ಸೊ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡ್ತಿದೀವಿ, ಡಿಸ್ಪ್ಲೇ ಆಯ್ತು, ಇಲ್ಲ ಆಯ್ತು. ದೆನ್ DXN ಬುಕ್. DXN ಬುಕ್ ಯಾಕೆ ಬೇಕು? ರೈಟ್ ಡೌನ್ ಯುವರ್ ಡ್ರೀಮ್ಸ್. ಕನಸೇ ಇಲ್ಲ, ಕನಸು ಪ್ರತಿ ಒಬ್ರಿಗೂ ಇರತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಅವ್ರದೇ ಆದಂತ ಒಂದು ಕನಸುಗಳು, ಡ್ರೀಮ್ಸ್ ಇಟ್ಕೊಂಡೇ ಇರ್ತಾರೆ. ಸೊ ಅದ್ ಮೇ ಬಿ ಶಾರ್ಟ್ ಟೈಮ್, ಮಿಡ್ ಟೈಮ್ ಆರ್ ಲಾಂಗ್ ಟೈಮ್, ವಾಟ್ ಎವರ್ ಇಟ್ ಇಸ್. ಡ್ರೀಮ್ಸ್ ಪ್ರತಿಯೊಬ್ರಿಗೂ ಇರುತ್ತೆ. ಬರೀರಿ, ನಿಮಗಾಗ್ಲಿ, ನಿಮ್ಮ ಮನೆಯವರು, ಮಕ್ಳು ಕೇಳಿ, ಮಕ್ಳಿಗೆ ಒಂದು ಚೆನ್ನಾಗಿರೋ ಆಂಡ್ರಾಯ್ಡ್ ಮೊಬೈಲ್ ಬೇಕು ಅಂತಾರೆ, ಇಲ್ಲ ಲ್ಯಾಪ್ಟಾಪ್ ಬೇಕು ಅಂತ ಹೇಳ್ತಾರೆ. ಸೊ ಫಸ್ಟ್ ಕ್ಲಾಸ್ ಆಗಿರೋ ಬೈಕ್, ಮೋಟರ್ ಬೈಕ್ ಬೇಕು ಅಂತ ಹೇಳ್ತಾರೆ. ನಿಮ್ಮ ವೈಫ್ ಕೇಳಿ, 5 years ಅಲ್ಲಿ ನಾವು ಸುಂದರವಾದ ಬಂಗ್ಲೆ ಕಟ್ಬೇಕು ಅಂತ ನಿಮ್ಮ ವೈಫ್ಗೆ ಇಷ್ಟ ಆಗಿರುತ್ತೆ. ಇಲ್ಲ ನಿಮ್ಮ ಪೇರೆಂಟ್ಸ್ಗೆ ಕೇಳಿ, ಅಯ್ಯೋ ನಾನು ಸಾಯಕ್ಕಿಂತ ಮುಂಚೆ ಒಂದು ತೀರ್ಥಯಾತ್ರೆ ಮಾಡಿಸ್ಕೊಡಪ್ಪ ಅಂತ ಕೇಳ್ತಾರೆ. ಫಾರ್ ದಟ್ ವಿ ಹ್ಯಾವ್ ಟು ಫುಲ್ಫಿಲ್. ನೀವು ಈ ಲೆವೆಲ್ಗೆ ಬರೋದಕ್ಕೆ ಅವರು ಎಲ್ಲದನ್ನು ಸ್ಯಾಕ್ರಿಫೈಸ್ ಮಾಡಿ ನಿಮ್ಮನ್ನ ಇಲ್ಲಿ ತಂದು ನಿಲ್ಸಿದ್ದಾರೆ ಅಂತಂದಾಗ ಯು ಹ್ಯಾವ್ ಟು ಫುಲ್ಫಿಲ್ ದೇರ್ ಡ್ರೀಮ್ಸ್. ದಟ್ ಇಸ್ ಅವರ್ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ. ಅವ್ರದ್ದು ಯಾವುದೇ ಕನಸಾಗ್ಲಿ, ನಿಮ್ಮ ಫ್ಯಾಮಿಲಿ ಕನಸು, ಮಕ್ಕಳಿಗಾಗಿರ್ಬೋದು, ವೈಫ್ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಅವರ ಡ್ರೀಮ್ಸ್ ಏನೇನಿದೆ ತಗೊಂಡು ಅದನ್ನ ಬರೀರಿ. ಯಾವಾಗ್ಲೂ ನಾವು ಡಿಸ್ಪ್ಲೇ ಮಾಡಿ, ವಿ ಹ್ಯಾವ್ ಟು ರೈಟ್ ಡೌನ್ ಅವರ್ ಡ್ರೀಮ್ಸ್. ಯಾಕೆ ಮೈಂಡ್ ಅಲ್ಲಿ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾವು ಬರೆದು ಅದನ್ನ ಡಿಸ್ಪ್ಲೇ ಮಾಡ್ಬೇಕು. ಎವ್ರಿ ಡೇ ಅದನ್ನ ನೋಡ್ತಾ ಇರ್ಬೇಕು, ಎವ್ರಿ ಡೇ ಅದೇ ನೋಡ್ತಾ ಇರ್ಬೇಕು. ಒಂದು ಚಿಕ್ಕ ಎಕ್ಸಾಂಪಲ್ ಏನಂತಂದ್ರೆ ನೋಡಿ, ಪ್ರೆಗ್ನೆಂಟ್ ಲೇಡೀಸ್ಗೆ ಅವ್ರ ರೂಮ್ ನಲ್ಲಿ ಸುಂದರವಾದ ಮಗು ಚಿತ್ರ ಕೊಟ್ಟಿರ್ತಾರೆ, ಸುಂದರವಾದ ನೇಚರ್ಸ್ ಕೊಟ್ಟಿರ್ತಾರೆ. ಯಾಕೆ? ಡೈಲಿ ನೋಡ್ತಾ 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 ಅವರು ಅದೇ ಪಾಸಿಟಿವ್ ಮೈಂಡ್ ಅಲ್ಲಿ ಇರ್ತಾರೆ. ಸುಂದರವಾದ ಮಗುಗೆ, ಆರೋಗ್ಯವಾದ ಮಗುಗೆ ಜನ್ಮ ಕೊಡ್ತಾರೆ. ಅದೇ ತರನೇ ಎವ್ರಿ ಡೇ ಇಫ್ ಯು ಸಿ ದ ಡ್ರೀಮ್ಸ್, ಆ ಡ್ರೀಮ್ಸ್ ಚಾರ್ಟ್ ನೋಡಿದಾಗ್ಲೂ ನಮಗೆ ಏನಂತ ಒಂದು ಮೋಟಿವೇಶನ್, ಸೆಲ್ಫ್ ಮೋಟಿವೇಶನ್, ಎಸ್ ವಿ ಹ್ಯಾವ್ ಟು ಅಚೀವ್ ದಿಸ್ ಅನ್ನೋದು ನಮ್ಗೆ ಜ್ಞಾಪಕ ಬರ್ತಾ ಇರುತ್ತೆ. ಸೊ ಹಾಗಾಗಿ ನಾವು ವಿ ಹ್ಯಾವ್ ಟು ರೈಟ್ ಡೌನ್ ಅವರ್ ಡ್ರೀಮ್ಸ್. ದೆನ್ ಥ್ಯಾಂಕ್ ಯು ನೋಟ್. ಏನ್ ಥ್ಯಾಂಕ್ ಯು ನೋಟ್? ಥ್ಯಾಂಕ್ಸ್. ಯಾಕೆಂದ್ರೆ ನಮ್ಮ ಈ ಲೆವೆಲ್ಗೆ ಸೊ ಎಷ್ಟೋ ಜನ ಎಷ್ಟೋ ಪ್ರಾಬ್ಲಮ್ಸ್ ಅಲ್ಲಿ ಇರ್ತಾರೆ. ಬಟ್ ಟುಡೇ ವಾಟ್ ವಿ ಆರ್, ವಿ ಹ್ಯಾವ್ ಟು ಥ್ಯಾಂಕ್ ಫಾರ್ ದಟ್. ವಿ ಹ್ಯಾವ್ ಟು ಬಿ ಥ್ಯಾಂಕ್ ಯು ಫಾರ್ ದಟ್. ಸೊ ಇಡೀ ಪ್ರಪಂಚದಲ್ಲಿ ಕರೋನಾ ಬಂತು. We have to be, we are all safe. All DXN members are safe. We should be thankful to Dr. Lim, Dr. Ratna Madam, SN Shetty. Every day morning 6:30 nam jotel kutkoತಾರೆ. We are very active by attending the meeting. We should thankful to Mr. Shetty, alva? So thank you note. ಪ್ರತಿ ಒಂದು ಚಿಕ್ಕ ವಿಷಯಕ್ಕೂ ನಾವು we should be thankful for that. Then what you have learned new. ಪ್ರತಿ ದಿವಸ ನಾವು ಹೊಸ ವಿಚಾರಗಳನ್ನ ನಾವು ಕಲಿತಾ ಇರ್ತೀವಿ. ಹೊಸ ವಿಚಾರ ಕಲಿತಾಗ ಮಾತ್ರ ನಮಗೆ ಗೊತ್ತಾಗತ್ತೆ ನಾವು ತಿಳ್ಕೊಳ್ಳೋದು ಇಷ್ಟೇ, ತಿಳ್ಕೊಳ್ಳಬೇಕಾಗಿರೋದು ಅಗಾಧವಾಗಿರತ್ತೆ. ಸೊ ಹಾಗಾಗಿ ಎವ್ರಿ ಡೇ ವಿ ಹ್ಯಾವ್ ಟು ಲರ್ನ್. ಹೊಸ ವಿಚಾರಗಳನ್ನ ನಾವು ತಿಳ್ಕೋಬೇಕು. ದೆನ್ ಸೆಕೆಂಡ್ ಥಿಂಗ್ ಈಸ್ ನಾಲೆಡ್ಜ್. ಸೊ ನಾವು ಮೈಂಡ್ ನೆಲ್ಲ ರೆಡಿ ಆಯ್ತು, ಪ್ರಿಪೇರ್ ಆದ್ವಿ. ಸೊ ಎವ್ರಿಥಿಂಗ್ ಇಸ್ ಬಿಸ್ನೆಸ್ ಲಾಂಚ್ ಮಾಡಿದ್ವಿ. ಹಾಗಾದ್ರೆ ನಾಲೆಜ್ ಬೇಕು ಅಲ್ವಾ? ಯಾವುದೇ ಬಿಸ್ನೆಸ್ ನಾವು ಮಾಡ್ಬೇಕು ಅಂದ್ರೆ ಅದ್ರ ಬಗ್ಗೆ ನಾವು ಸಾಕಷ್ಟು ವಿಚಾರ, ನಾಲೆಜ್ ನಾವು ತಿಳ್ಕೊಂಡಿರ್ಬೇಕು. ವೇರ್ ಅಂಡ್ ವೆನ್, ಹೌ ಟು ಗೆಟ್ ನಾಲೆಜ್ ಆನ್ DXN ಟ್ರೈನಿಂಗ್ ಇರುತ್ತೆ, ಆ ಪ್ರೋಗ್ರಾಮ್ಸ್ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಸೊ ವಿ ಹ್ಯಾವ್ ಟು ರೈಟ್ ಡೌನ್. ಬರಿಬೇಕು, ಬರ್ಕೊಳ್ಬೇಕು. ಯಾಕೆ ಅಂತಂದ್ರೆ ನಾವು ಎಷ್ಟು ಮಟ್ಟಿಗೆ ಕೇಳಿಸ್ಕೊಳ್ತೀವಿ,
ಅದು 1 ತಿಂಗಳಿರ್ಬೋದು, 2 ತಿಂಗಳಿರ್ಬೋದು, 3 ತಿಂಗಳಿರ್ಬೋದು, ದಟ್ಸ್ ಆಲ್. ಸೊ ಆಮೇಲೆ ಅದು ನಮ್ಮ ಮೈಂಡ್ ಇಂದ ಹೊರಟೋಗುತ್ತೆ. ಸೊ ಏನ್ ಟ್ರೈನಿಂಗ್ ಇರುತ್ತೋ ಅದನ್ನ ಬರ್ಕೊಂಡ್ರೆ ಬರೀ 3 ತಿಂಗಳಲ್ಲ, 3 ವರ್ಷ ಅಲ್ಲ, 30 ವರ್ಷ ಆದ್ರೂ ಅದು ನಮ್ಮಲ್ಲಿ ಪರ್ಮನೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಏನೇ ಟ್ರೈನಿಂಗ್ ಸೆಷನ್ ಇರ್ಲಿ, ಏನೇ ಪ್ರೋಗ್ರಾಮ್ ಇರ್ಲಿ, ಅದನ್ನ ಸೆಮಿನಾರ್ ಇರ್ಲಿ, ನಾವು ಅದನ್ನ ಬರ್ಕೊಳ್ಬೇಕು. ಸೊ ನಾಲೆಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. Then invest in tools and books. This is very very important. ಕಂಪ್ನಿ ಆಲ್ರೆಡಿ ಇದೆ, ಬೇಕಾದಷ್ಟು ಬುಕ್ಸ್ ಎಲ್ಲ ರಿಲೀಸ್ ಆಗಿದೆ. ಕಂಪ್ನಿ ಪ್ರೊಫೈಲ್ ಇರ್ಬೋದು, ಕ್ಯಾಟಲಾಗ್ ಇರ್ಬೋದು, ಗುಡ್ ಎಥಿಕ್ಸ್ ಇರ್ಬೋದು, ಬಿಸ್ನೆಸ್ ಮ್ಯಾನ್ಯುಯಲ್, UMP, ಅಂಡರ್ಸ್ಟ್ಯಾಂಡಿಂಗ್ ದ ಮಾರ್ಕೆಟಿಂಗ್ ಪ್ಲಾನ್. ದೀಸ್ ಆರ್ ಆಲ್ ದ ಬುಕ್, ಕಂಪ್ನಿಯಿಂದ ಬುಕ್ಸ್ ಗಳೆಲ್ಲ ರಿಲೀಸ್ ಆಗಿದೆ. ಇದೆಲ್ಲ ಓದ್ಬೇಕು. ನಾವು ಓದ್ದಾಗ್ಲೇ ಅಟ್ ಲೀಸ್ಟ್ ವಿ ವಿಲ್ ಹ್ಯಾವ್ ಎನ್ ಐಡಿಯಾ ಹೇಗೆ ಅಪ್ರೋಚ್ ಮಾಡಬಹುದು, ಹೇಗೆ ಬಿಸ್ನೆಸ್ ಮಾಡಬಹುದು. ಕಂಪ್ನಿ ಹ್ಯಾಸ್ ಗಿವನ್ ಎವ್ರಿಥಿಂಗ್. Only thing is we have to do the business to build our future. We have to invest money on tools and books, right? ಇಲ್ಲಿ ನೋಡಿ ಬುಕ್ಸ್ ಗಳೆಲ್ಲ ಇದೆ, ವೆರಿ ನೈಸ್ ಫ್ಯಾಂಟಾಸ್ಟಿಕ್ ಬುಕ್ಸ್. ದ ಬಿಸ್ನೆಸ್ ಆಫ್ ದ 21st century, ವಿಚ್ ಡ್ಯಾಡ್ ಪ್ರೂವ್ಡ್, ದ ಮ್ಯಾಜಿಕ್ ಆಫ್ ಥಿಂಕಿಂಗ್ ಬಿಗ್, ಯು ಕ್ಯಾನ್ ವಿನ್, ಶಿವಕೆರೆ ಅವ್ರದ್ದು. ಬಿ ಎನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಮಿಲಿಯನೇರ್, ದೀಪಕ್ ಬಜಾಜ್. ಇಟ್ಸ್ ಎ ಫ್ಯಾಂಟಾಸ್ಟಿಕ್ book actually. So Kumar is a big fan of Deepak Bajaj. So every day more than 50% of the time Kumar will spend on this. Deepak Bajaj book na ಓದ್ತಾನೆ ಇರ್ತಾರೆ. ಬಿ ಎ ನೆಟ್ವರ್ಕ್ ಮಾರ್ಕೆಟಿಂಗ್ ಮಿಲಿಯನೇರ್, ಫ್ಯಾಂಟಾಸ್ಟಿಕ್ ಬುಕ್. ನೀವು ಎರಡೇ ಪೇಜ್ ಡೈಲಿ, ನಾಟ್ ಒಂದ್ ಸ್ಟ್ರೆಚ್ ಅಲ್ಲೇ ಅಷ್ಟು ಬುಕ್ ಓದಿ ಮುಗಿಸೋದಲ್ಲ. 2 ಪೇಜ್ ಓದಿ ಅದನ್ನ ನಿಮ್ ಮೈಂಡ್ಗೆ ಅರ್ಥ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ದೆನ್ ಯು ಜಸ್ಟ್ ಸಿ ದಿ ಸೀರಿಯಸ್ನೆಸ್ in your business. What your doctor does not know about nutritional medicine may be killing you. These are the fantastic, just examples ಸ್ವಲ್ಪ ಕೊಟ್ಟಿದ್ದೀನಿ. ಸಿರಿತನಕ್ಕೆ 13 ಹೆಜ್ಜೆ, ಇದೆಲ್ಲ ಬೇರೆ ಬೇರೆ ತರದ್ದೆಲ್ಲ ಬುಕ್ಸ್ ಗಳೆಲ್ಲ ಬರ್ತಾ ಇರುತ್ತೆ. ಸೊ ವಿ ಹ್ಯಾವ್ ಟು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇರೋದು ಅಷ್ಟೇ. ಆ ಬುಕ್ಸ್ ಗಳನ್ನೆಲ್ಲ ನೀವು ಓದ್ತಾ ಇತ್ತು ಅಂತಂದ್ರೆ ನೋಡಿದ್ರೆ 100% ವಿಲ್ ಹ್ಯಾವ್ ಎ ನಾಲೆಜ್. ನಾವು ಇನ್ನೂ ಸೀರಿಯಸ್ ಆಗಿ, ಇನ್ನೂ ಪ್ರೊಫೆಷನಲ್ ಆಗಿ ನಾವು ಬಿಸ್ನೆಸ್ ನ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ನಾಲೆಜ್ ಆಯ್ತು, ಮೈಂಡ್ ಸೆಟ್ ಆಯ್ತು, ದೆನ್ ಸ್ಟ್ರಾಟಜಿ. ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ನಿಮಗೆ, ನಾಲೆಜ್ ಅಂತಂದ್ರೆ ನಾಲೆಜ್ ಸೇಸ್ ವಾಟ್ ವಿ ಕ್ಯಾನ್ ಟೆಲ್. ನಾವು ನಾಲೆಜ್ ನಮಗೆ ಹೇಳ್ಕೊಡೋದು ಏನಂದ್ರೆ ಏನ್ ಹೇಳ್ಬೋದು ಅಂತ ನಾಲೆಜ್ ಕೊಡತ್ತೆ. ಬಟ್ ಸ್ಕಿಲ್ ಅಂಡ್ ಸ್ಟ್ರಾಟಜಿ, ಹೇಗೆ ಹೇಳ್ಬಹುದು, ಹೇಗೆ ಅಪ್ರೋಚ್ ಮಾಡಬಹುದು, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ಟ್ರಾಟಜಿ. ಸೊ ನಾಲೆಜ್ ಎಲ್ಲ ಸಿಕ್ಕತ್ತೆ, ಬಟ್ ನಾವು ಹೇಗೆ ಅಪ್ರೋಚ್ ಮಾಡಬಹುದು, ಹೇಗೆ ಬಿಸ್ನೆಸ್ ತಗೊಂಡು ಹೋಗೋದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹೌ ಟು ಬಿಲ್ಡ್ ಎ ಬಿಸ್ನೆಸ್, ಸ್ಟ್ರಾಂಗ್ ಅಂಡ್ ಸೆಕ್ಯೂರ್ಡ್ ಬಿಸ್ನೆಸ್, ರೈಟ್? There are 3 stages of business. One is survival, one is development, one is prosperity. Okay, survival, development, prosperity. ಯಾಕಂದ್ರೆ ಸರ್ವೈವಲ್ ಅಂದ್ರೆ ಬಿಸ್ನೆಸ್ ಜೀವಂತವಾಗಿ ಇಟ್ಕೋಬೇಕು. It has to be in active. Then second stage is development. ನಾವು 1 ವರ್ಷ ಆದ್ರೂ ಪರವಾಗಿಲ್ಲ, ಆ ಬಿಸ್ನೆಸ್ ಅಲ್ಲಿ ಕಂಟಿನ್ಯೂಟಿ ಇರಬೇಕು ನಮಗೆ. ಸರ್ವೈವಲ್. Then will be development. We have to develop the business. Then third one is prosperity. ಆ ಬಿಸ್ನೆಸ್ ಅಲ್ಲಿ ನಾವು ಮೇಲೆ ಉನ್ನತ ಸ್ಥಾನಕ್ಕೆ ಹೋಗೋದಿರ್ಲೇಬೇಕು. These are all the 3 stages to success. Follow 3 solid steps. ಯಾವ್ದು solid steps for success? Use, share and build. We have to enjoy the benefits of DX and products. Okay, we have to use very simple, use, share, build. That's all. 3 simple steps. Be a powerful consumer. We have to be very powerful consumer. Now consume ಮಾಡ್ಲಿಲ್ಲ ಅಂತಂದ್ರೆ 100% we can share with others. Use the products. Learn their effective use. Now 100% ಪ್ರಾಡಕ್ಟ್ ನ ಕನ್ಸ್ಯೂಮ್ ಮಾಡಲಿಲ್ಲ ಅಂತಂದ್ರೆ, ನಾವು ಯೂಸ್ ಮಾಡ್ಲಿಲ್ಲ ಅಂದ್ರೆ ಬೇರೆಯವ್ರಿಗೆ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಬಿಕಾಸ್ ದೇ ವಿಲ್ ಬಿ, ನಾನು ಅವಾಗ ಹೇಳಿದೆ, ನಾವ್ ಏನ್ ಮಾತಾಡ್ತೀವೋ, ನಾವ್ ಏನ್ ಅಪ್ರೋಚ್ ಮಾಡ್ತೀವೋ, ದೇ ಶುಡ್ ಫೀಲ್ ದ ಎಕ್ಸ್ಪೀರಿಯನ್ಸ್. ನಾವು ಹೇಳೋ ಒಂದು ಅಪ್ರೋಚ್ ಅಲ್ಲಿ ಅವ್ರಿಗೆ ಆ ಕಾನ್ಫಿಡೆನ್ಸ್, ಆ ಒಂದು ಎಕ್ಸ್ಪೀರಿಯನ್ಸ್ ಇದಾಗಬೇಕು. ಸೊ ಹಾಗಾಗಿ ನಾವು ಹೇಳಕ್ಕಿಂತ ಮುಂಚೆ ನಾವು 100% ಯೂಸರ್ ಆಗಿರ್ಲೇಬೇಕು. ಸೊ ಮೆನಿ ಪೀಪಲ್, ಓ ಪೇಸ್ಟ್ ಇಲ್ಲ ಮೇಡಮ್ ಇನ್ನೂ ಯೂಸ್ ಮಾಡಿಲ್ಲ, ಓ ಪೌಡರ್, ನಾನು ಪೌಡ್ರೇ ನಾನು ಹಾಕಲ್ವಲ್ಲ ಅದಕ್ಕೆ ನಾನು ಪೌಡರ್ ತಂದಿಟ್ಟಿಲ್ಲ ಅಂತಾರೆ. ಅಂಟಿಲ್ ಅನ್ಲೆಸ್ ಇಫ್ ಯು ಯೂಸ್ ದ ಪ್ರಾಡಕ್ಟ್, ನಾವು ಬೇರೆಯವ್ರಿಗೆ ಹೇಗೆ ಹೇಳಲಿಕ್ಕೆ ಸಾಧ್ಯ? ಹಾಗಾಗಿ ನಾವು 100% ಪ್ರಾಡಕ್ಟ್ಸ್ ನ ನಾವು ಯೂಸ್ ಮಾಡಲೇಬೇಕು. ಲರ್ನ್ ದೇರ್ ಎಫೆಕ್ಟಿವ್ ಯೂಸ್.
ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಯೂಸೇಜ್ ಇದೆಯಲ್ಲ ದಟ್ ವಿ ಹ್ಯಾವ್ ಟು ಲರ್ನ್. ದೆನ್ ಡಿಸ್ಕವರ್ ದೇರ್ ಇನೋವೇಟಿವ್ ಯೂಸ್, ಹೇಗೆ ಯೂಸ್ ಮಾಡಬಹುದು ಅನ್ನೋದ್ರ ಜೊತೆ ನಾವು ಅದನ್ನ ಕಲ್ತ್ಕೋಬೇಕು. ಇವಾಗ ನೋಡಿ ಚಪಾತಿ ಮಾಡ್ತಾರೆ, ಸ್ಪಿರುಲಿನಾ ಚಪಾತಿ ಇರ್ಬೋದು, ಸ್ಪಿರುಲಿನಾ ಇಡ್ಲಿ ಇರ್ಬೋದು, ಮಸಾಲಾ ಇಡ್ಲಿ, ಬೇರೆ ಬೇರೆ ತರ ವೆರೈಟಿ ಇಡ್ಲಿಸ್ ಎಲ್ಲ ಬರುತ್ತೆ. ಬಟ್ ಇಟ್ಸ್ ಎ ವೆರಿ ಯೂನಿಕ್ ಒನ್, ಸ್ಪಿರುಲಿನಾ ಗ್ರೀನ್ ಇಡ್ಲಿ, ದಟ್ ಇಸ್ ವೆರಿ ನೈಸ್ ಬಿಕಾಸ್ ಇಟ್ಸ್ ಎ ವೆರಿ ಪ್ರೆಸ್ಟಿಜಿಯಸ್ ಪ್ರಾಡಕ್ಟ್ಸ್ ಅಲ್ವಾ. ಮೊನ್ನೆ ಮಹಾಲಕ್ಷ್ಮಿ ಅವರು ಸ್ಪಿರುಲಿನಾ ಬರ್ಫಿ ಮಾಡಿದ್ರು. ಇಟ್ ಇಸ್ ವೆರಿ ಫ್ಯಾಂಟಾಸ್ಟಿಕ್. ಸ್ಪಿರುಲಿನಾ ಸಾಂಗ್ ಹಾಕಿ ವಿಡಿಯೋ ಮಾಡಿ ಹಾಕಿದ್ರು, ನೀವೆಲ್ಲರೂ ನೋಡಿದಿರಾ. ಬಟ್ ಪರ್ಸನಲಿ ನಾನ್ ಟೇಸ್ಟ್ ಮಾಡಿದೀನಿ ಬರ್ಫಿ, ಸ್ಪಿರುಲಿನಾ ಬರ್ಫಿ. ಇಟ್ ವಾಸ್ ರಿಯಲಿ ಯಮ್ಮಿ, ಅಷ್ಟು ಚೆನ್ನಾಗಿರುತ್ತೆ. ಸೊ ವಿ ಹ್ಯಾವ್ ಟು ಡಿಸ್ಕವರ್ ದಿ ಇನೋವೇಟಿವ್ ಯೂಸ್ ಹೇಗೆ ಅಂತ ಹೇಳಿ. ಓಕೆ, ಎಕ್ಸ್ಪೀರಿಯನ್ಸ್ ದ ಬೆನಿಫಿಟ್ಸ್, ಅದ್ರ ಬೆನಿಫಿಟ್ಸ್ ಹೇಗೆ ಅದನ್ನ ವಿ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್, ದೆನ್ ಓನ್ಲಿ ಕಾನ್ಫಿಡೆಂಟ್ಲಿ ವಿ ಕ್ಯಾನ್ ಟೆಲ್. ನಾವು ಕಾನ್ಫಿಡೆನ್ಸ್ ಇಂದ ನಾವು ಹೇಳಲಿಕ್ಕೆ ಸಾಧ್ಯ ಆಗತ್ತೆ. ಆನ್ ಯುವರ್ ಎವ್ರಿ ಪರ್ಚೇಸ್ ಯು ವಿಲ್ ಬಿ ರಿವಾರ್ಡೆಡ್ ಬೇಸ್ಡ್ ಆನ್ ಕಂಪನಿ ಪ್ಲಾನ್. ಇವಾಗ ನೋಡಿ, ನಾವು ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡ್ತಾ ಇದೀವಿ, ಆ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇರುವಾಗಲೇ ಕಂಪನಿ ನಮಗೆ ರಿವಾರ್ಡ್ ಕೊಡುತ್ತೆ ಇನ್ ಟರ್ಮ್ಸ್ ಆಫ್ ಬೋನಸ್, ಬಿಕಾಸ್ ವಿ ಆರ್ ದ ಫಸ್ಟ್ ಕನ್ಸ್ಯೂಮರ್. ನಾವು ಎಷ್ಟು ಯೂಸ್ ಮಾಡ್ತೀವೋ ನಮಗೆ ಆರೋಗ್ಯ ಸಿಗುತ್ತೆ, ಅದ್ರ ಜೊತೆಗೆ ನಮಗೆ ಕಂಪನಿ ಕಡೆಯಿಂದ ಬೇಸ್ಡ್ ಆನ್ ಅವರ್ ಪರ್ಚೇಸ್ ವಿ ವಿಲ್ ಗೆಟ್ ಎ ಬೋನಸ್, ರಿವಾರ್ಡ್ ಸಹಿತ ಸಿಗತ್ತೆ. ಸೊ ಹಾಗಾಗಿ ವಿ ಹ್ಯಾವ್ ಟು ಬಿ ಎ 100% ಕನ್ಸ್ಯೂಮರ್. Then second one is share the products, be a strong distributor. ನಾವು ಪ್ರಾಡಕ್ಟ್ಸ್ ನ ಕನ್ಸ್ಯೂಮ್ ಮಾಡಿದ ತಕ್ಷಣ ಸೆಕೆಂಡ್ ಸ್ಟೇಜ್ ಇಸ್ ಪ್ರಾಡಕ್ಟ್ ಮೂವ್ಮೆಂಟ್ ಆಗ್ಲೇಬೇಕು. ದೇರ್ ಆರ್ ಟೂ ಥಿಂಗ್ಸ್. ಇದರಲ್ಲಿ ನಾನು ಒಂದಕ್ಕೆ ಐ ಕ್ಯಾನ್ ಶೇರ್ ದಿಸ್ ಒನ್ ಸಿಂಪಲ್ ಆಗಿ. ಏನಂದ್ರೆ ಮದುವೆ ಮನೆಯಲ್ಲಿ ಅಲ್ವಾ, ಮದುವೆ ಮನೆಯಲ್ಲಿ ಫ್ಲವರ್ ಡೆಕೋರೇಟರ್ ಬರ್ಲಿಲ್ಲ ಅಂತಂದ್ರೆ ಮದ್ವೆ ನಡೆಯುತ್ತೆ, ರೈಟ್ ಅಲ್ವಾ. ಅಡ್ಗೆನವ್ರು ಬರ್ಲಿಲ್ಲ ಅಂದ್ರೂ ಮದ್ವೆ ನಡೆಯುತ್ತೆ, ಕರೆಕ್ಟ್ ಅಲ್ವಾ. ಓಲ್ಗದವ್ರು ಬರ್ಲಿಲ್ಲ, ಫ್ಲವರ್ ಡೆಕೋರೇಟರ್ ಇದೆಲ್ಲ ಬರ್ಲಿಲ್ಲ ಅಂದ್ರೂ ಮದ್ವೆ ನಡೆಯುತ್ತೆ. ಬಟ್ ಗಂಡು ಹೆಣ್ಣು ಇರ್ಲಿಲ್ಲ ಅಂದ್ರೆ ಮದ್ವೆ ನಡೆಯಲ್ಲ, ಕರೆಕ್ಟ್ ಅಲ್ವಾ. ಅದೇ ತರನೇ ಇಲ್ಲಿ ಒಂದು ಪ್ರಾಡಕ್ಟ್ಸ್, ಇನ್ನೊಂದು ಕನ್ಸ್ಯೂಮರ್. ಇಲ್ಲಿ ಕನ್ಸ್ಯೂಮರು ಬೇಕು, ಇಲ್ಲಿ ಪ್ರಾಡಕ್ಟ್ಸ್ ಬೇಕು. ಕನ್ಸ್ಯೂಮರ್ ಇದ್ದಾಗ ಪ್ರಾಡಕ್ಟ್ಸ್ ನಮ್ಮ ಹತ್ರ ಇರ್ಲಿಲ್ಲ ಅಂತಂದಾಗ 100% ನಾವು ಫೇಲ್ ಆಗ್ತೀವಿ ಬಿಸ್ನೆಸ್ ಅಲ್ಲಿ. ವಿ ಹ್ಯಾವ್ ಟು ಬಿ ಎ 100% ನಾವು ಕನ್ಸ್ಯೂಮರ್ ಆಗಿರ್ಬೇಕು, ಜೊತೆಗೆ ನಾವು ಪ್ರಾಡಕ್ಟ್ಸ್ ನ ಮೂವ್ ಮಾಡಬೇಕು, ಪ್ರಾಡಕ್ಟ್ಸ್ ನ ಎಲ್ಲರಿಗೂ ಶೇರ್ ಮಾಡಬೇಕು. ಹೇಗೆ? ಕ್ರಿಯೇಟ್ ಕನ್ಸ್ಯೂಮರ್ಸ್ ಟು ಜನರೇಟ್ ಪರ್ಸನಲ್ ಸೇಲ್ಸ್ ವಾಲ್ಯೂಮ್. ನಮ್ಮ ಪ್ರಾಡಕ್ಟ್ಸ್ ನ ನಾವು ಮೂವ್ಮೆಂಟ್ ಮಾಡಿದಾಗ ನಮ್ಮ ಒಂದು ಪರ್ಸನಲ್ ಸೇಲ್ಸ್ ವಾಲ್ಯೂಮು ಜಾಸ್ತಿ ಆಗತ್ತೆ. ಇನಿಷಿಯಲ್ ಅಲ್ಲಿ ನಮ್ಗೆ ಅದು ಬೆನಿಫಿಟ್ ಇರುತ್ತೆ. ಸಮ್ ಮೇ ಬೈ, ಸಮ್ ಮೇ ನಾಟ್, but some will be interested to share it with others. This is very very important. Many people will fail in this. ಏನಾಗತ್ತೆ ಅಂದ್ರೆ ಅವರು ಅಪ್ರೋಚ್ ಮಾಡ್ತಾರೆ, ಒಂದ್ ಕಡೆ ಹೋಗ್ತಾರೆ, ಎರಡ್ ಕಡೆ ಹೋಗ್ತಾರೆ, ಅಯ್ಯೋ ಅವ್ರು ಬೇಡ ಅಂತಂದ್ರು, ಅವ್ರು ತಗೊಳ್ಳಿಲ್ಲ. ಏನಾಗತ್ತೆ ಅಂದ್ರೆ ಫಸ್ಟ್ ಅವ್ರಿಗೆ ಏನ್ ಬೇಕು ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ಅವ್ರು ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇರತ್ತೆ ಆ ಪ್ರಾಡಕ್ಟ್ಸ್ ನ ಕೊಡ್ಬೇಕು. ಹೋದ ತಕ್ಷಣ ಅವರು RGGL, ಸ್ಪಿರುಲಿನಾ, ಮುರಂಜಿ ತಗೋಬೇಕು ಅನ್ನೋದಿಲ್ಲ. ವೈ ವಿ ಶುಡ್ ಬಿ ನೆಗೆಟಿವ್. ದಟ್ ನೆಗೆಟಿವ್ ನಮ್ಮ ಮೈಂಡ್ ಇಂದ ಯಾವಾಗ ಹೋಗುತ್ತೋ ಆವಾಗಲೇ ನಾವು ಸಕ್ಸಸ್. ಇಲ್ಲಿ ಏನಂತಂದ್ರೆ ಸ್ಟ್ರಾಂಗ್ ಆಗಿ ನಾವು ವಿ ಹ್ಯಾವ್ ಟು ಬಿ ಎ ಡಿಸ್ಟ್ರಿಬ್ಯೂಟರ್ ಅಂದ ತಕ್ಷಣ ನಾವು ಮನ್ಮನೆಗೆ ವಿ ಆರ್ ನಾಟ್ ಎ ಸೇಲ್ಸ್ ಪೀಪಲ್ ಅಲ್ವಾ. ವಿ ಆರ್ ಎ ಬ್ರ್ಯಾಂಡ್ ಅಂಬಾಸಿಡರ್ಸ್, ವಿ ಆರ್ ಎ ಹೆಲ್ತ್ ಕೌನ್ಸಿಲರ್. ಸೊ ಹಾಗಾಗಿ ವಿ ಆರ್ ನಾಟ್ ಎ ಸೇಲ್ಸ್ ಪೀಪಲ್. ನಾವು ವಿ ಹ್ಯಾವ್ ಟು ಶೇರ್ ದ ಪ್ರಾಡಕ್ಟ್ಸ್, ಕಾನ್ಸೆಪ್ಟ್ ಹೇಳಿ ಅದ್ರ ಬೆನಿಫಿಟ್ ಮಾತಾಡೋಣ. ಅವಾಗಲೇ ನಾನು ಹೇಳಿದೆ, ನಮ್ಮ ಬ್ರ್ಯಾಂಡಿಂಗ್, ಕಂಪನಿ ಬ್ರ್ಯಾಂಡಿಂಗ್, ಪ್ರಾಡಕ್ಟ್ಸ್ ಬ್ರ್ಯಾಂಡಿಂಗ್ ಇಸ್ ಇನ್ ಎ ಹೈ ಪೊಸಿಷನ್. ಈವನ್ ಅವರ್ ಅಪ್ರೋಚ್ ಶುಡ್ ಬಿ ಇನ್ ಎ ಹೈ ಪೊಸಿಷನ್. ನಾವು ಆ ಪ್ರಾಡಕ್ಟ್ಸ್ ನ ಎಷ್ಟು ಮಟ್ಟಿಗೆ ನಾವು ಕಾನ್ಸೆಪ್ಟ್ ಹೇಳ್ತೀವೋ ಅಷ್ಟು ನಮಗೆ ಬೆನಿಫಿಟ್ಸ್ ಇರುತ್ತೆ, ಅಷ್ಟು ಚೆನ್ನಾಗಿ ನಮಗೆ ಪ್ರಾಡಕ್ಟ್ ಮೂವ್ಮೆಂಟ್ಸ್ ಆಗತ್ತೆ. ಕೆಲವು ಜನ ತಗೊಳ್ಳಲ್ಲ, ಕೆಲವು ಜನ ತಗೋತಾರೆ, ಬಟ್ ಗೊತ್ತಿಲ್ಲ. ಒಂದು ನೋ 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 ಅಂತ ಹೇಳ್ತಾರೆ. ನೋ ಅಂದ್ರೆ ಪರವಾಗಿಲ್ಲ, ನೋ ಅಬ್ಜೆಕ್ಷನ್, ನೆಕ್ಸ್ಟ್ ಒನ್. ಸೊ ವಿ ಹ್ಯಾವ್ ಟು ಗೋ ಫಾರ್ ದಟ್. ಇವಾಗಿಂದ ಎಷ್ಟೋ ಜನ ಹೇಳ್ತಾರೆ, ಅಯ್ಯೋ ಶೆಟ್ರಿಗೇನಂತೆ ಆರಾಮಾಗಿ ದುಡ್ಡಿದೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅಲ್ಲ, ಎಷ್ಟೋ ಜನ ಹೇಳಿದ್ರು ಮಾಲಿಂದ ಕುಮಾರ್ ಫ್ರೀ ಆಗಿದ್ದಾರೆ, ಅದಕ್ಕೆ DXN ಬಿಸ್ನೆಸ್. ಸ್ವಾಮಿ, ನಾವು ಫ್ರೀ ಆಗಿ DXN ಬಿಸ್ನೆಸ್ ಮಾಡ್ತಾ ಇಲ್ಲ. ನಾವು DXN ಬಂದಾದ್ಮೇಲೆ, DXN ಬಿಸ್ನೆಸ್ ಬಿಲ್ಡ್ ಮಾಡಾದ್ಮೇಲೆ ನಾವು ಫ್ರೀ ಆದ್ವಿ. ಇಲ್ಲಿ DXN ಬಿಸ್ನೆಸ್ ಬಿಲ್ಡ್ ಮಾಡಾದ್ಮೇಲೆ ನಾವು ಫ್ರೀ ಮಾಡಿದ್ವಿ, ಫ್ರೀ ಮಾಡ್ಕೊಂಡು ವಿ ಆರ್ ಎಂಜಾಯಿಂಗ್ ಇನ್ DXN business. All leaders are enjoying. They are not working in DXN. They are enjoying.
ಸೊ ಅದನ್ನ ಫಸ್ಟ್ ನಾವು ತಿಳ್ಕೊಬೇಕು. ಬೇಸಿಕ್ ಆಗಿ ನಾವು ಅದನ್ನ ನಾವು ತಿಳ್ಕೊಬೇಕು. ವಿ ಹ್ಯಾವ್ ಟು ವರ್ಕ್ ಹಾರ್ಡ್, ವಿ ಹ್ಯಾವ್ ಟು ಪುಟ್ ಅವರ್ ಎಫರ್ಟ್ ಅಂಡ್ ಟೈಮ್. ರಿಜೆಕ್ಷನ್ಸ್ ಬರುತ್ತೆ, ಅದೇ ನಾವು ಇನ್ವೆಸ್ಟ್ ಮಾಡಿ ಬೇರೆ ಬಿಸ್ನೆಸ್ ಮಾಡುವಾಗ ನಾವು ಅದೇ ಸೀರಿಯಸ್ನೆಸ್ ಇಟ್ಕೊಂಡಿರ್ತೀವಲ್ಲ, ಅದೇ ತರನೇ ಇಲ್ಲೂ ಸಹ ರಿಜೆಕ್ಷನ್ಸ್ ಬರುತ್ತೆ, ನೆಗೆಟಿವ್ ಬರುತ್ತೆ. ವಿ ಹ್ಯಾವ್ ಟು ಬಿ ವೆರಿ ಸ್ಟ್ರಾಂಗ್, ದೆನ್ ಓನ್ಲಿ ವಿ ಕ್ಯಾನ್ ಬಿಲ್ಡ್ ದ ಬಿಸ್ನೆಸ್ ಸಕ್ಸಸ್ಫುಲ್ ಆಗಿ ನಾವು ಬಿಸ್ನೆಸ್ ಬಿಲ್ಡ್ ಮಾಡ್ಬೋದು. ನಾವು ಯಾವಾಗ ಪ್ರಾಡಕ್ಟ್ ನ ಮೂವ್ ಮಾಡ್ತೀವೋ ಅವಾಗ ಇಟ್ ಕ್ರಿಯೇಟ್ಸ್ ಆಪರ್ಚುನಿಟಿ ಟು ಬಿಲ್ಡ್ ಯುವರ್ ನೆಟ್ವರ್ಕ್. ಪ್ರಾಡಕ್ಟ್ಸ್ ಮೂವ್ಮೆಂಟ್ ಇರಬೇಕು ಸ್ಟ್ರಾಂಗ್ ಆಗಿ, ರೈಟ್? ಬಿ ಎ ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಟರ್. ಸೀಡ್ ಸ್ಟಾಕ್ ಪ್ಲಾನ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವಾಗ ಮ್ಯಾರೇಜ್ ಒಂದು ಎಕ್ಸಾಂಪಲ್ ಕೊಟ್ಟನಲ್ಲ, ದಿಸ್ ಫಾರ್ ದಿಸ್. ಯಾಕೆಂದ್ರೆ ನಮಗೆ ಪ್ರಾಡಕ್ಟ್ಸ್ ಬೇಕು, ನೆಕ್ಸ್ಟ್ ಕನ್ಸ್ಯೂಮರ್ ಬೇಕು. ಪ್ರಾಡಕ್ಟ್ಸ್ ಇಲ್ಲ, ಕನ್ಸ್ಯೂಮರ್ ಇಲ್ಲ ಅಂದ್ರೆ 100% ಬಿಸ್ನೆಸ್ ಆಗ ಸಾಧ್ಯನೇ ಇಲ್ಲ. ಸೀಡ್ ಸ್ಟಾಕ್ ಪ್ಲಾನ್, IOC ಪ್ಲಾನ್ ಇವಾಗ ಬಂದಿದೆ. ಸೊ ಹಾಗಾಗಿ ಎವ್ರಿ ಡೇ ಶೆಟ್ರ್ ಹೇಳ್ತಾನೆ ಇರ್ತಾರೆ, ಮೈ ಹೋಮ್ ಮೈ ಶಾಪ್, ಮೈ ಹೋಮ್ ಮೈ ಶಾಪ್. 23,000 ಅಷ್ಟೇನೆ. ಸಿಂಪಲ್ಲಿ IOC ಸೀಡ್ ಸ್ಟಾಕ್ ಬೇಕೇ ಬೇಕು ನಮಗೆ. ಓಕೆ, ಸೊ ಅದು ಪ್ರಾಡಕ್ಟ್ಸ್ ಇದ್ದಾಗ, ಯಾರೋ ಬರ್ತಾರೆ ಒಂದು ಪ್ರಾಡಕ್ಟ್ ಬೇಕು ಅಂತಂಗ ರೆಡಿ ಸ್ಟಾಕ್ ಇದ್ದಾಗ ಅದೆನ್ನೋದು ಈಸಿಯಾಗಿ ಪ್ರಮೋಟ್ ಆಗತ್ತೆ, ಈಸಿಯಾಗಿ ಮೂವ್ಮೆಂಟ್ ಆಗತ್ತೆ. ಹ್ಯಾವ್ ಎ ಡಿಸ್ಪ್ಲೇ ಕಾರ್ನರ್ ಇನ್ ಯುವರ್ ಹೋಮ್. ಸೊ ಅವಾಗ್ಲೇ ನಾನು ಹೇಳಿದೆ ಪ್ರಾಡಕ್ಟ್ ಡಿಸ್ಪ್ಲೇ ಆಗ್ಬೇಕು, ಇರಬೇಕು ಅಂತ ಹೇಳಿ. ಎಷ್ಟು ಸುಂದರವಾಗಿ ಜೋಡ್ಸಕ್ಕಾಗತ್ತೋ ಅಷ್ಟು ಸುಂದರವಾಗಿ ನಾವು ಪ್ರಾಡಕ್ಟ್ಸ್ ನ ನಾವು ಅರೇಂಜ್ ಮಾಡಿರ್ಬೇಕು. ಎಷ್ಟು ಚೆನ್ನಾಗಿ ಅಟ್ರಾಕ್ಟ್ ಆಗುತ್ತೆ ಅಂತಂದ್ರೆ, ಬಸ್ ಯಾರು ಬರ್ತಾರೋ ಮನೆಗೆ ಫಸ್ಟ್ ದೇ ಹ್ಯಾವ್ ಟು ಬಿ ಅಟ್ರಾಕ್ಟೆಡ್. ಸೀಡ್ ಸ್ಟಾಕ್ ಪ್ಲಾನ್ ಬಗ್ಗೆ ಮಾತಾಡ್ತಾ ಇದ್ದೆ. ಸೀಡ್ ಸ್ಟಾಕ್ IOC ಇದೆ, ಇವಾಗ ಸಿಂಪಲ್ ಇದೆ. ಹೋಗಿ ಜಸ್ಟ್ 23,000 ನಾವು ಇನ್ವೆಸ್ಟ್ ಮಾಡೋದು, ಪ್ರಾಡಕ್ಟ್ಸ್ ನ ಮನೇಲಿ ಇಟ್ಕೊಳ್ಳೋದು. ಹ್ಯಾವ್ ಎ ಡಿಸ್ಪ್ಲೇ ಕಾರ್ನರ್ ಇನ್ ಅವರ್ ಹೋಮ್. ಎಷ್ಟು ಸುಂದರವಾಗಿ ನಾವು ಜೋಡ್ಸಕ್ ಆಗುತ್ತೋ ಅಷ್ಟು ಸುಂದರವಾಗಿ ನಾವು ಪ್ರಾಡಕ್ಟ್ಸ್ ನ ಡಿಸ್ಪ್ಲೇ ಮಾಡಬೇಕು. ಎನಿ ವಿಸಿಟರ್ಸ್, ಎನಿ ಪೀಪಲ್ ದೇ ಕಮ್, ದೇ ಹ್ಯಾವ್ ಟು ಅಟ್ರಾಕ್ಟ್ ಟುವರ್ಡ್ಸ್ ಅವರ್ ಪ್ರಾಡಕ್ಟ್. ನಮ್ಮ ಪ್ರಾಡಕ್ಟ್ ಬಗ್ಗೆ ಅವರು ಅಷ್ಟು ಸುಂದರವಾಗಿ ಅಟ್ರಾಕ್ಟ್ ಆಗ್ಬೇಕು. ಡಿಟರ್ಮಿನ್ ಯುವರ್ ಪ್ರಾಸ್ಪೆಕ್ಟ್ಸ್ ನೀಡ್ ಬಿಫೋರ್ ವಿಸಿಟಿಂಗ್. ಇದು ಆಕ್ಚುಲಿ ಹೋಮ್ ಮೀಟಿಂಗ್ ಅಲ್ಲಿ ಬರುತ್ತೆ. ಹೋಮ್ ಮೀಟಿಂಗ್ ಇಸ್ ಎ ವೈಡ್ ಸಬ್ಜೆಕ್ಟ್, ಸಪರೇಟ್ ಸಬ್ಜೆಕ್ಟ್. ಸೊ ನೆಕ್ಸ್ಟ್ ಟೈಮ್ ಅಲ್ಲಿ ನಾವು ಅದನ್ನ ಕವರ್ ಮಾಡಬಹುದು. ಹೋಮ್ ಮೀಟಿಂಗ್ ಬಗ್ಗೆನೇ ಒಂದು ಸೆಷನ್ ಇಟ್ಕೊಳ್ಬೇಕು. ಇಲ್ಲಿ ಏನಂತಂದ್ರೆ, ಯಾರೋ ವಿಸಿಟರ್ಸ್ ಬರ್ತಾರೆ, ವಿಸಿಟರ್ಸ್ ಬಂದಾಗ ಹೇಗೆ ನಾವು ಅಪ್ರೋಚ್ ಮಾಡ್ಬೇಕು. ಅವಾಗ ಬ್ರ್ಯಾಂಡಿಂಗ್ ಅಂತ ಹೇಳಿದೆ, ಪ್ರಾಡಕ್ಟ್ಸ್ ಗೆ ಬ್ರ್ಯಾಂಡಿಂಗ್ ಇದೆ, ಕಂಪ್ನಿ ಬ್ರ್ಯಾಂಡಿಂಗ್ ಇದೆ. ಬಟ್ ನಮ್ಮ ಅಪ್ರೋಚ್ ಅಲ್ಲಿ ಅದೇ ತರನೇ ಬ್ರ್ಯಾಂಡಿಂಗ್ ನಾವು ಬೆಳೆಸ್ಕೋಬೇಕು. ಹೇಗೆ, ಸಮ್ ಪೀಪಲ್ ವಿಸಿಟರ್ಸ್ ಬಂದಾಗ ಜಸ್ಟ್ ಗಿವ್ ವೆರಿ ಸಿಂಪಲ್ ಟೆಕ್ನಿಕ್, ಸಿಂಪಲ್ ಸ್ಟ್ರಾಟಜಿ. ಏನ್ ಸ್ಕಿಲ್ ಅಂತಂದ್ರೆ, ವಾಟ್ ಎವರ್ ದೇ ನೀಡ್, ವೆದರ್ ಇಟ್ಸ್ ಕಾಫಿ ಆರ್ ಟೀ, ವಾಟ್ ಎವರ್ ಇಟ್ ಇಸ್, ಅವ್ರಿಗೆ ನಾರ್ಮಲ್ ಕಾಫಿನೋ ಟೀನೋ ಕೊಡಿ. ದೆನ್ ಯು ಜಸ್ಟ್ ಬ್ರಿಂಗ್ ಹಾಟ್ ವಾಟರ್. ನಮ್ಮ ಕಾಫಿ ಸ್ಯಾಚೆಟ್ ಏನಿದೆಯೋ ಸೊ ಅದನ್ನ ತಗೊಂಬಂದು ಅವ್ರ ಎದುರಿಗೆ ಯು ಹ್ಯಾವ್ ಟು ಪೋರ್ ಆಲ್ ಕಾಫಿ ಪೌಡರ್ ಒಂದು ಸ್ಯಾಚೆಟ್ ಹಾಕಿ ಯು ಜಸ್ಟ್ ಹ್ಯಾವ್. ಸೊ ದೆನ್ ದೇ ವಿಲ್ ಹ್ಯಾವ್ ಎನ್ ಕ್ಯೂರಿಯಾಸಿಟಿ. ವಿ ಹ್ಯಾವ್ ಟು ಕ್ರಿಯೇಟ್ ದ ಕ್ಯೂರಿಯಾಸಿಟಿ. ಅಲ್ಲಿ ಏನಿದು, ಈ ತರ ಇದ್ಯಾವ ತರ ಕಾಫಿ, ದೆನ್ ಯು ವಿಲ್ ಬಿ ಇನ್ ಎ ಅಪ್ಪರ್ ಹ್ಯಾಂಡ್. You will be in a upper hand. See, you will get an opportunity to speak our products. You can tell that this is not an ordinary coffee. It's a special coffee, Malaysian coffee, Gano coffee. It has got medicinal and healthy coffee. So you can tell about the products because you will get an opportunity. We have to create an opportunity to tell about our products. ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಹೇಳಲಿಕ್ಕೆ ಒಂದು ಅವಕಾಶನ ನಾವು ತಗೋಬೇಕು. ಡಿಟರ್ಮೈನ್ ಯುವರ್ ಪ್ರಾಸ್ಪೆಕ್ಟ್ಸ್ ನೀಡ್ ಬಿಫೋರ್ ವಿಸಿಟಿಂಗ್. ಹೋಗೋಕ್ಕಿಂತ ಮುಂಚೆ ಅವ್ರಿಗೆ ಏನ್ ಬೇಕು, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅವ್ರಿಗೆ ಏನ್ ಬೇಕು ಅದನ್ನ ನಾವು ತಿಳ್ಕೊಂಡು ದೆನ್ ನಾವು ವಿಸಿಟ್ ಮಾಡ್ಬೇಕು. ಸೊ ಹೋಮ್ ಮೀಟಿಂಗ್ ಹೋಗುವಾಗ ನಾವು ಏನಂದ್ರೆ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತೀವಿ. ನಾವು ಹೋಗಿದ ತಕ್ಷಣನೇ ಅವ್ರ ಪ್ರಾಡಕ್ಟ್ಸ್ ತಗೋಬೇಕು, ನಾಳೆನೆ ಜಾಯಿನ್ ಆಗ್ಬೇಕು. ದಟ್ ಈಸ್ 100% ರಾಂಗ್. ಎಷ್ಟು ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೋ ಅಷ್ಟು ನಿಮಗೆ ಡಿಸಪಾಯಿಂಟ್ಮೆಂಟ್ ಇರುತ್ತೆ. ಯು ಓನ್ಲಿ ಥಿಂಗ್ ಇಸ್ ಯು ವಿಲ್ ಹ್ಯಾವ್ ಎನ್ ಎಕ್ಸ್ಪೀರಿಯನ್ಸ್. ಒಂದು ಹೋಮ್ ಮೀಟಿಂಗ್ ಮಾಡುವಾಗ ನಮ್ಗೊಂದು ಎಕ್ಸ್ಪೀರಿಯನ್ಸ್ ಆಯ್ತು, ಆ ಒಂದು ಮೈಂಡ್ ಅಲ್ಲಿ ನೀವು ಅವ್ರ ಮನೆಗೆ ಹೋಗಿ. ಓನ್ಲಿ ಥಿಂಗ್ ಇಸ್ ಯು ವಿಲ್ ಗೆಟ್ ಎನ್ ಆಪರ್ಚುನಿಟಿ ಟು ಎಂಟರ್ ದೇರ್ ಹೌಸ್ ಅಷ್ಟೇ. ಬಟ್ ಅವ್ರು ಪ್ರಾಡಕ್ಟ್ ತಗೊಳ್ಳೇಬೇಕು ಅನ್ನೋ ಮೈಂಡ್ ಇಲ್ಲಿ ಬೇಡ, ನಾಳೆನೆ ಜಾಯಿನ್ ಆಗ್ಬೇಕು ಬೇಡ, ನಾಳೆನೆ ಬಿಸ್ನೆಸ್ ಮಾಡ್ಬೇಕು ಅನ್ನೋದು ಬೇಡ. ಎವ್ರಿಥಿಂಗ್ ಹ್ಯಾವ್ ಟು ಕೀಪ್ ಇಟ್ ಅಸೈಡ್. ನಿಮ್ಗೆ ಹೈ ಎಕ್ಸ್ಪೆಕ್ಟೇಷನ್ ಯಾವಾಗ ಇಟ್ಕೊಂಡು ಹೋಗ್ತಿರೋ ಅವಾಗ ನಮ್ಗೆ ಡಿಸಪಾಯಿಂಟ್ಮೆಂಟ್ ಇರುತ್ತೆ. ಓನ್ಲಿ ಥಿಂಗ್ಸ್ ಅನ್ ಎಕ್ಸ್ಪೀರಿಯನ್ಸ್. ನೀವು ಅವ್ರ ಮನೆಗೆ ಹೋಗಿ ಹೋಮ್ ಮೀಟಿಂಗ್ ಮಾಡಿದ್ದು ಒಂದು ಎಕ್ಸ್ಪೀರಿಯನ್ಸ್. ಆ ಒಂದು ಮೈಂಡ್ ಅಲ್ಲಿ ನೀವು ಹೋದಾಗ 100% ನಿಮ್ಗೆ ಸಕ್ಸಸ್ ಗೊತ್ತಾಗತ್ತೆ.
Sell products on customers price. See, actually company has given a very strict instruction ಏನಂತಂದ್ರೆ ನಾವು MRP ಗಿಂತ ಜಾಸ್ತಿ ಕೊಡೋ ಹಾಗಿಲ್ಲ, DP ಗಿಂತ ಕಡಿಮೆ ಕೊಡೋ ಹಾಗಿಲ್ಲ. ಓಕೆ, MRP ಬೆಲೆನಲ್ಲಿ ನೀವು ಕೊಟ್ಟಾಗ ಅವ್ರಿಗೆ ಒಂದು ಆಪರ್ಚುನಿಟಿ ಕೊಟ್ಟಂಗ ಆಗುತ್ತೆ. ನಮ್ಗೆ ನೆಕ್ಸ್ಟ್ ಬಿಸ್ನೆಸ್ಗೆ ಅವ್ರನ್ನ ಕರೀಲಿಕ್ಕೆ, ಡಿಸ್ಟ್ರಿಬ್ಯೂಟರ್ ಮಾಡ್ಲಿಕ್ಕೆ, ಪ್ರಾಸ್ಪೆಕ್ಟ್ ಮಾಡ್ಲಿಕ್ಕೆ ನಾವು ಅವ್ರಿಗೆ ಅವಕಾಶ ಕೊಟ್ಟಂಗಾಗತ್ತೆ. ಹಾಗಾಗಿ ನಾವು MRP ಪ್ರೈಸ್ ಅಲ್ಲಿ ನಾವು ಕೊಡ್ಬೇಕಾಗತ್ತೆ. ಇನಿಷಿಯಲಿ ನಮಗೆ ಬೆನಿಫಿಟ್ ಬರೋದು ಆನ್ ರಿಟೈಲ್ ಅಲ್ಲೇ ನಮ್ಗೆ ಬೆನಿಫಿಟ್ ಸಿಗೋದು. ಇಫ್ ನಥಿಂಗ್ ಈಸ್ ಬೀಂಗ್ ಸೋಲ್ಡ್, ನಥಿಂಗ್ ಈಸ್ ಹ್ಯಾಪನಿಂಗ್ ಇನ್ ಯರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್. ನಾವು ಮನೇಲೆ ಕೂತ್ಕೊಂಡಿರ್ತೀವಿ, ನಾನು ಟ್ರೈನಿಂಗ್ ತಗೊಂಡೆ, ಸೆಷನ್ ಅಟೆಂಡ್ ಮಾಡ್ತಿದ್ದೀನಿ, ಪ್ರಾಡಕ್ಟ್ ನಾಲೆಜ್ ತಗೊಂಡೆ, ನಾವು ಪ್ರಾಡಕ್ಟೇ ಮೂವ್ ಮಾಡ್ಲಿಲ್ಲ ಅಂತಂದ್ರೆ ಬಿಸ್ನೆಸ್ ಹೆಂಗೆ ಬಿಲ್ಡ್ ಮಾಡಕ್ಕಾಗತ್ತೆ? ಫಸ್ಟ್ ಈಸ್ 100% ಕನ್ಸ್ಯೂಮರ್ ಆಗ್ಬೇಕು. ದಿಲ್ ಸೆ, ಪ್ಯಾರ್ ಸೆ, ಮೊಹಬ್ಬತ್ ಸೆ ಯೂಸ್ ಕರೋ, ಬೆಹತರೀನ್ ಪ್ರಾಡಕ್ಟ್ಸ್ ಹೇ. You have to use the products 100%. Then only you can share effectively. Okay, so products movement ಮಾಡಬೇಕು, ಆವಾಗಲೇ ನಮಗೆ ಬಿಸ್ನೆಸ್ ಬೆಳಿಲಿಕ್ಕೆ ಸಾಧ್ಯ ಆಗತ್ತೆ. ನೆಕ್ಸ್ಟ್, ಸರ್ವೈವಲ್. ಬಿ ಎ ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಟರ್. ಯಾಕೆಂದ್ರೆ ದಿಸ್ ವಿಲ್ ಬಿ ದ ಲೈಫ್ ಲೈನ್ ಆಫ್ ಅವರ್ ಬಿಸ್ನೆಸ್. ನಾವು ಪ್ರಾಡಕ್ಟ್ ಮೂವ್ ಮಾಡಿದಾಗ ಮಾತ್ರ ನಮಗೆ ಬಿಸ್ನೆಸ್ ಜೀವಂತವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ದೆನ್ ಕ್ವಾಲಿಟಿ ಕನ್ಸ್ಯೂಮರ್. ವಿ ಹ್ಯಾವ್ ಟು ಕ್ರಿಯೇಟ್ ಎ ಕ್ವಾಲಿಟಿ ಕನ್ಸ್ಯೂಮರ್. ಅವರು ಒಂದು 100 ರೂಪೀಸ್ ಸೋಪ್ ತಗೋತಾರ, 300 ರೂಪೀಸ್ ಪೇಸ್ಟ್ ತಗೋತಾರ, ಡಸಂಟ್ ಮ್ಯಾಟರ್. ನಾವ್ ಏನ್ ಮಾಡ್ಬೇಕು ಅಂದ್ರೆ ವಿ ಹ್ಯಾವ್ ಟು ಮೇಂಟೈನ್ ಎ ಕ್ವಾಲಿಟಿ ಕನ್ಸ್ಯೂಮರ್. ಓಕೆ, ಅವ್ರು RGGLೇ ತಗೊಳ್ಬೇಕು ಅಂತ ಏನಿಲ್ಲ, ಮುರುಜು ಜ್ಯೂಸೇ ತಗೋಬೇಕು ಅಂತ ಏನಿಲ್ಲ. ಯು ಜಸ್ಟ್ ಕಂಟಿನ್ಯೂಸ್ ರೆಗ್ಯುಲರ್ ಕನ್ಸ್ಯೂಮರ್. 1 to 3 months ಅಲ್ಲಿ ನಾವು ಒಂದು ಕ್ವಾಲಿಟಿ ಕನ್ಸ್ಯೂಮರ್, ಒಂದು 20 to 30 ಕ್ವಾಲಿಟಿ ಕನ್ಸ್ಯೂಮರ್ ನಾವು ಬೆಳೆಸ್ಕೋಬೇಕು, ಇಟ್ಕೋಬೇಕು. ಎ ವೆರಿ ವೈಟಲ್ ಸ್ಟೆಪ್ಸ್ ಟು ಆಟೋಮೇಟ್ ಯುವರ್ ಬಿಸ್ನೆಸ್. ನಮ್ಮ ಬಿಸ್ನೆಸ್ ನ ಬೆಳಿಲಿಕ್ಕೆ ದಿಸ್ ಇಸ್ ದ ಇನಿಷಿಯಲ್ ಥಿಂಗ್. ಇಟ್ಸ್ ಎ ವೈಟಲ್ ಸ್ಟೆಪ್. ಆಕ್ಚುಲಿ ಆಗಿ 1 to 3 months ಅಲ್ಲಿ ನಾವು ಒಂದು 20 ಕನ್ಸ್ಯೂಮರ್ ನಾವು ರೆಗ್ಯುಲರ್ ಆಗಿ ನಾವು ತಗೊಳ್ಳೋರ್ನ, ಯೂಸ್ ಮಾಡೋರ್ನ ತಗೋಬೇಕು. ಕಾನ್ಸಂಟ್ರೇಟ್ ಆನ್ ರೆಗ್ಯುಲರ್ ಬಯರ್ಸ್ ಇನ್ಸ್ಟೆಡ್ ಆಫ್ ಗೋಲ್ಡನ್ ಏಜ್. ಯಾರೋ ಒಬ್ರು 10,000 ರೂಪಾಯಿ ಪ್ರಾಡಕ್ಟ್ಸ್ ತಗೊಂಡ್ರು, ಸೊ ಅವ್ರ ಹಿಂದೆ ಹೋಗೋದಲ್ಲ. ಬಿಕಾಸ್ ಅವ್ರು ಒಂದು ತಿಂಗಳು 10,000 ರೂಪಾಯಿ ಪ್ರಾಡಕ್ಟ್ಸ್ ತಗೊಂಡ್ರು, ನೆಕ್ಸ್ಟ್ ಒಂದು 6 months ಈ ಕಡೆ ಟರ್ನ್ ಮಾಡಲ್ಲ, ಈ ಕಡೆ ತಿರ್ಗೋದೇ ಇಲ್ಲ. ಸೊ ಯು ಆರ್ ಗೋಯಿಂಗ್ ಟು ಲೂಸ್ 20 ಕನ್ಸ್ಯೂಮರ್, 30 ಕನ್ಸ್ಯೂಮರ್. ರೆಗ್ಯುಲರ್ ಕನ್ಸ್ಯೂಮರ್ಸ್ ಏನಿರುತ್ತೋ ಅವ್ರನ್ನ ನಾವು ಕಳ್ಕೊತೀವಿ. ಸೊ ಹಾಗಾಗಿ ನಾವು ರೆಗ್ಯುಲರ್ ಕನ್ಸ್ಯೂಮರ್, ಅವ್ರು ಯಾವುದೇ ಪ್ರಾಡಕ್ಟ್ಸ್ ತಗೊಳ್ಳಿ, ರೆಗ್ಯುಲರ್ ಆಗಿ ಬೈ ಮಾಡ್ತಾ ಇದ್ದಾರೆ ಅಂತಂದಾಗ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದೋಸ್ ಪೀಪಲ್. ಹ್ಯಾವ್ ಎಫೆಕ್ಟಿವ್ ಕನ್ಸ್ಯೂಮರ್ ಲಿಸ್ಟ್ ವಿದಿನ್ 2 to 3 months. ನಮಗೆ ಕನ್ಸ್ಯೂಮರ್ ಲಿಸ್ಟ್ ಎಷ್ಟು ಜನ ಕ್ವಾಲಿಟಿ ಕನ್ಸ್ಯೂಮರ್ ಇರ್ತಾರೋ, ಎಷ್ಟೋ ಜನ ಫೇಲ್ ಆಗಿರೋದು ಯಾತಕ್ಕೆ ಅಂತಂದ್ರೆ ಪ್ರಾಡಕ್ಟ್ಸ್ ಕೊಟ್ಬಿಡ್ತಾರೆ, ದೆನ್ ದೇ ವಿಲ್ ಫರ್ಗೆಟ್. ದಟ್ ಈಸ್ 100% ರಾಂಗ್. ಪ್ರಾಡಕ್ಟ್ಸ್ ಯಾವಾಗ ಪ್ರಮೋಟ್ ಮಾಡ್ತಿರೋ, ಪ್ರಾಡಕ್ಟ್ಸ್ ಯಾವಾಗ ಶೇರ್ ಮಾಡ್ತಿರೋ, ದೆನ್ ಓನ್ಲಿ ಅವರ್ ರೋಲ್ ವಿಲ್ ಸ್ಟಾರ್ಟ್. ನಮ್ಮ ರೆಸ್ಪಾನ್ಸಿಬಿಲಿಟಿ ಸ್ಟಾರ್ಟ್ ಆಗೋದಲ್ಲಿ. ಎಷ್ಟು ಜನ ಕ್ವಾಲಿಟಿ ಕನ್ಸ್ಯೂಮರ್, ಅವ್ರದ್ದು ಲಿಸ್ಟ್, ಹೆಸರು, ಏನೇನ್ ಪ್ರಾಡಕ್ಟ್ಸ್ ನೀವು ಅವ್ರು ಕೊಟ್ಟಿದ್ದೀರಾ, ಯಾವಾಗ ಕೊಟ್ಟಿದ್ದೀರಾ, ಅಷ್ಟು ಡೀಟೇಲ್ಸ್ ನಿಮ್ಮ ಬುಕ್ ಅಲ್ಲಿ ಇರಬೇಕು. You have to follow up, and follow through is very, very important in DX and business. To build your business in an effective way, successful way, secured way, this is very, very important. You have to make a consumer list. Hello? Hello? ಕೇಳಿಸ್ತಾ ಇದೆ ಅಲ್ಲ? ಹಲೋ. ಎಸ್ ಎಸ್. ಓಕೆ. Have effect. Hello. Yes. Effective consumer list ನಾವು ರೆಡಿ ಮಾಡಬೇಕು. ದೆನ್ ಫಾಲೋ ಅಪ್ ಇದೆಯಲ್ಲ, ಫಾಲೋ ಅಪ್ ಈಸ್ ವೆರಿ, ವೆರಿ ಇಂಪಾರ್ಟೆಂಟ್. ಫಾಲೋ ಅಪ್ ಮಾಡ್ಬೇಕು. ಫಾಲೋ ಅಪ್ ಅಂಡ್ ಫಾಲೋ ಥ್ರೂ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಅವ್ರು ಎಷ್ಟು ಪ್ರಾಡಕ್ಟ್ಸ್ ತಗೊಂಡ್ರು, ಯಾವ ಪ್ರಾಡಕ್ಟ್ಸ್ ತಗೊಂಡ್ರು, ಯಾವಾಗ ತಗೊಂಡ್ರು, ದಟ್ ಆಲ್ ವಿ ಹ್ಯಾವ್ ಟು ನೋಟ್ ಡೌನ್ ಅಂಡ್ ವಿ ಹ್ಯಾವ್ ಟು ಫಾಲೋ ಅಪ್. ಡೋಂಟ್ ಗಿವ್ ಅಪ್ ಆನ್ ಫಸ್ಟ್ ರೆಫ್ಯೂಸಲ್. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮೆನಿ ಪೀಪಲ್ ವಿಲ್ ಡೂ ದಿಸ್. ಅವ್ರ ಪ್ರಾಡಕ್ಟ್ಸ್ ತಗೊಳ್ಳಿಲ್ಲ, ನೆಗೆಟಿವ್ ಮಾತಾಡೋದು, ಅಯ್ಯೋ ಅವ್ರಿಗೆ ಯಾಕೋ ತಗೊಳ್ಳಿಲ್ಲ, ಅವ್ರಿಗೆ ಇಷ್ಟ ಆಗ್ಲಿಲ್ಲ, ಅವ್ರು ನಮ್ಮ ಮನೆಗೆ ಬರ್ಲಿಲ್ಲ. ಸಿ ದೀಸ್ ಆರ್ ಥಿಂಗ್ಸ್ ವಿ ಹ್ಯಾವ್ ಟು ಸ್ಟಾಪ್. ಸಿ ಮೋಟಿವೇಶನ್ ಇರಬಹುದು, ಎಲ್ಲಾ ತರದ್ ಇದನ್ನೆಲ್ಲ ನಾವು ಕಂಪ್ನಿ ಕೊಡ್ಬೋದು, ಲೀಡರ್ಸ್ ಕೊಡಬಹುದು. ಬಟ್ ನಮ್ಮ ಮೈಂಡ್ ಇಂದ ನೆಗೆಟಿವ್ ತೆಗೆಯೋದು ನಾವೇ ತೆಗಿಬೇಕು.
ವಿ ಹ್ಯಾವ್ ಟು ಬಿ ಇನ್ ಎ ಪಾಸಿಟಿವ್ ವೇ. ಎಷ್ಟೋ ಜನ ಹೇಳ್ತೀವಿ ಬಿ ವಿತ್ ದ ಪಾಸಿಟಿವ್ ಪೀಪಲ್, ಅವಾಗ ನಮಗೆ ಪಾಸಿಟಿವ್ ಇದು ಇನ್ಫ್ಲೂಯೆನ್ಸ್ ಆಗುತ್ತೆ. ದಟ್ ಇಸ್ ಸೆಕೆಂಡರಿ. ಬಿ ಯುವರ್ ಸೆಲ್ಫ್. ನೀವು ನೆಗೆಟಿವ್ ಪೀಪಲ್ ಜೊತೆಲಿ ಇದ್ದಾಗೂ ನಿಮ್ಮ ಪಾಸಿಟಿವ್ ಆಟಿಟ್ಯೂಡ್ ಅದೇ ತರನೇ ಇರುತ್ತೆ ಅಂತಂದಾಗ ದಟ್ ಈಸ್ ಎ ಚಾಲೆಂಜ್. ಎಷ್ಟೋ ನೆಗೆಟಿವ್ ಬರುತ್ತೆ. ಅವಾಗ ನಾ ಆಂಟಿವೈರಸ್ ಅಂತ ಹೇಳಿದೆ. ಆಂಟಿವೈರಸ್ ನಮ್ಮ ಹತ್ರ ಸುಳಿ ಕೊಡು ಅಂದಾಗ ನಮ್ಮ ಮೈಂಡ್ ಅಲ್ಲಿರೋ ಅಷ್ಟು ನೆಗೆಟಿವ್ ಹೊರಗಡೆ ಹೋಗ್ಲೇಬೇಕು, ಅದನ್ನ ನಾವೇ ತೆಗಿಬೇಕು. ದೆನ್ ಓನ್ಲಿ ಅದರ್ ಪಾಸಿಟಿವ್ ಥಿಂಗ್ಸ್ ವಿಲ್ ಕಮ್ ಇನ್ ಟು ಅವರ್ ಮೈಂಡ್. ನಾವ್ ಇದನ್ನೇ ರಿಮೂವ್ ಮಾಡ್ಲಿಲ್ಲ ನಮ್ಮ ಮೈಂಡ್ ಇಂದ ಅಂತಂದ್ರೆ 100% ಬೇರೆ ಬೇರೆ ವಿಷಯಗಳು ನಮಗೆ ಬರಕ್ ಸಾಧ್ಯನೇ ಇಲ್ಲ. ವಿ ಹ್ಯಾವ್ ಟು. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಶೂನ್ಯ ಥೆರಪಿ ಕಂಪ್ನಿಯಿಂದ ಮಾಡಿಸ್ತಾ ಇರೋದು ಎವ್ರಿ ಡೇ ವಿ ಆರ್ ಡೂಯಿಂಗ್, ಬಿಕಾಸ್ ವಿ ಹ್ಯಾವ್ ಟು ರಿಮೂವ್ ಎಂಟಿ ಅವರ್ ಮೈಂಡ್. ಆ ಎಲ್ಲಾ ನೆಗೆಟಿವ್ ನಾವು ತೆಗೆದಾಗ ಮಾತ್ರ ನಾವು ಹೊಸ ವಿಚಾರನ ಪಾಸಿಟಿವ್ ವಿಚಾರಗಳನ್ನ ನಾವು ಹಾಕ್ಲಿಕ್ಕೆ ಸರಿ ಹೋಗುತ್ತೆ. Then will be development stage. We have to build a network. See, ನಾವು ಪ್ರಾಡಕ್ಟ್ ಯೂಸ್ ಮಾಡಿದ್ವಿ 100% and then the product ಮೂವ್ ಮಾಡ್ತಾ ಇದೀವಿ ಸಕ್ಸಸ್ಫುಲ್ ಆಗಿ. Then we have to build the network. ಹೇಗೆ? Listing and inviting. There are 3 steps are the listing and inviting, showing the marketing plan and follow up, activate your partners. Listing and inviting. Listing and inviting is a separate subject. ಅಫ್ಕೋರ್ಸ್ ಅದನ್ನ ಸಪರೇಟ್ ಇದರಲ್ಲಿ ಮಾಡಬಹುದು. ಇಲ್ಲಿ ನಾನು ಜಸ್ಟ್ ಔಟ್ಲೈನ್ ಹೇಳ್ತಾ ಇರ್ತೀನಿ. ಕ್ರಿಯೇಟ್ ಎ ಲಿಸ್ಟ್ ಆಫ್ ಪೀಪಲ್ ಯು ನೋ. ನಿಮಗೆ ಯಾರ್ಯಾರು ಗೊತ್ತಿದಾರೋ ಅವ್ರದ್ದೆಲ್ಲಾರ್ದು ಲಿಸ್ಟ್ ನ ನೀವು ಮಾಡಿ. ಯಾರ್ಯಾರು ನಿಮಗೆ ಗೊತ್ತಿದಾರೋ ಅವ್ರೆಲ್ಲಾರ ಲಿಸ್ಟ್ ನಾವು ಮಾಡ್ಬೇಕು. ಯಾಕೆಂದ್ರೆ ಕುಮಾರಸ್ವಾಮಿ ಗೊತ್ತು, ಸಿದ್ದರಾಮಯ್ಯ ಗೊತ್ತು, ಯಡಿಯೂರಪ್ಪ ಗೊತ್ತು, ಅವ್ರದ್ದೆಲ್ಲ ನೀವು ಲಿಸ್ಟ್ ಮಾಡಬೇಡಿ. ಯಾಕೆಂದ್ರೆ ನಿಮಗೆ ಅವ್ರು ಗೊತ್ತು, ಅವ್ರಿಗೆ ನೀವು ಗೊತ್ತಿರಲ್ಲ. ಸೊ ಹಾಗಾಗಿ ನಿಮಗೆ ಯಾರು ಗೊತ್ತಿದಾರ ಅಷ್ಟೇ ಚೆನ್ನಾಗಿ ಅವ್ರಿಗೂ ನೀವು ಗೊತ್ತಿರ್ಬೇಕು. So we have to list according to that. Then don't prejudge anybody. ಅವನ್ ಯೂಸ್ಲೆಸ್ ಫೆಲೋ, ಅವ್ನ್ ಮಾಡಲ್ಲ ಅನ್ಸತ್ತೆ. ಮೋಸ್ಟ್ಲಿ ಈ ಲೇಡಿಗೆ ಇದು ಬೇಕಾಗಿಲ್ಲ ಅನ್ಸತ್ತೆ. ಅವ್ರು ತುಂಬಾ ವಯಸ್ಸಾಗಿದೆ, ಅವ್ರಿಗೇನು ಗೊತ್ತಿಲ್ಲ, ನಾಲೆಜ್ ಇಲ್ಲ, ಹಿ ಇಸ್ ಅನ್ಎಜುಕೇಟೆಡ್. ಡೋಂಟ್ ಪ್ರಿಜಡ್ಜ್ ಎನಿಬಡಿ. ಗೊತ್ತಿಲ್ಲ, ಯಾರು ನಮ್ಮ ಟೀಮ್ ಅಲ್ಲಿ ಬಂದು ಕ್ರೌನ್ ಅಂಬಾಸಿಡರ್ ಆಗ್ಬಹುದೇನೋ. ಸೊ ಯು ಡೋಂಟ್ ಪ್ರಿಜಡ್ಜ್ ಎನಿಬಡಿ. ಲಿಸ್ಟ್ ಎಲ್ಲಾರ್ದು ಮಾಡ್ಬೇಕು. ಅರೇಂಜ್ ಲಿಸ್ಟ್ ಅಕಾರ್ಡಿಂಗ್ ಟು ಪ್ರಾಕ್ಸಿಮಿಟಿ ಬಿಫೋರ್ ಅಫಿನಿಟಿ. ನಮ್ಮ ಇನ್ನರ್ ಸರ್ಕಲ್ ಏನೇನು ರೇಡಿಯಸ್ ಇರುತ್ತಲ್ಲೋ ಹಾಗಾಗಿ ಮಾಡ್ಕೊಂಡ್ತಾ ಅನ್ನೋದು ಎಕ್ಸ್ಟೆಂಡ್ ಮಾಡ್ತಾ ಬರ್ಬೇಕು. ನಮ್ಮ ಸಮೀಪದಲ್ಲಿ ಯಾರು ಇರ್ತಾರೋ ಅವ್ರದೆಲ್ಲ ಅದು ಲಿಸ್ಟ್ ಮಾಡಿ ಹಂಗೆ ದೊಡ್ಡದು ಮಾಡ್ಕೊಂಡು ಹೋಗ್ಬೇಕು. ಕೀಪ್ ಆನ್ ಅಪ್ಡೇಟಿಂಗ್ ಯುವರ್ ಲಿಸ್ಟ್. ನಾನು 2 ವರ್ಷದ ಹಿಂದೆ ಲಿಸ್ಟ್ ಮಾಡಿದೀನಿ, ಅದೇ ತರನೇ ಇರೋದಲ್ಲ. ಎವ್ರಿ ಡೇ ಬೈ ಡೇ ನಾವು ಹೊಸ ಲಿಸ್ಟ್ ನೇಮ್ಸ್ ನ ಇನ್ಕ್ಲೂಡ್ ಮಾಡಬೇಕು. ದೆನ್ ವಿ ಹ್ಯಾವ್ ಟು ಅಪ್ಡೇಟ್ ಅವರ್ ಲಿಸ್ಟ್. ಆಸ್ಕ್ ರೆಫರೆನ್ಸ್ ಫ್ರಮ್ ಇಮಿಡಿಯೇಟ್ ಪ್ರಾಸ್ಪೆಕ್ಟ್ಸ್. ನಮ್ಮ ಪ್ರಾಸ್ಪೆಕ್ಟ್ ಹತ್ರ ಹೋಗಿ ಅವರಲ್ಲಿ ಯಾರಾದ್ರೂ ಇದ್ರೆ ಅವ್ರ ರೆಫರೆನ್ಸ್, ಅಲ್ಲಿ ಅವ್ರ ಫ್ರೆಂಡ್ಸ್ ರಿಲೇಷನ್ಸ್ ಯಾರು ಇರ್ತೋ ರೆಫರೆನ್ಸ್ ತಗೊಂಡು ದೆನ್ ವಿ ಹ್ಯಾವ್ ಟು ಸ್ಪೀಕ್. ಆಲ್ವೇಸ್ ಲುಕ್ ಫಾರ್ ಆಪರ್ಚುನಿಟಿ ಟು ಮೀಟ್ ಅಂಡ್ ನೋ ಪೀಪಲ್. ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಯೂಶಲಿ ಹೇಳ್ತೀವಿ ಫ್ರೆಂಡ್ಸ್ ಅಂತ ಹೇಳಿ. ಫ್ರೆಂಡ್ಸ್ ಅಲ್ಲಿ ಎಲ್ಲಾ ರಿಲೇಟಿವ್ಸು, ನೈಬರ್ಸು, ಆಯ್ತಾ, ಕೊಲೀಗ್ಸು ಅವರೆಲ್ಲ ಇರ್ತಾರೆ. ಕ್ಲಾಸ್ಮೇಟ್ಸ್, ಕಾಲೇಜ್ ಮೇಟ್ಸ್ ಎಲ್ಲ ಪ್ರತಿಯೊಂದು ಇರ್ತಾರೆ. ಸೊ ಲಾಸ್ಟ್ ಅಲ್ಲಿ ಎಷ್ಟಿರ್ದಲ್ಲ ಸ್ಟ್ರೇಂಜರ್ಸ್, ಅವರೇ ನಮ್ಗೆ 100% ನಮಗೆ ಎಫೆಕ್ಟಿವ್ ಆಗಿ ನಮಗೆ ಸಿಗೋದು. ಸೊ ಹಾಗಾಗಿ ವಿ ಹ್ಯಾವ್ ಟು ವೇಟ್ ಫಾರ್ ಎನ್ ಆಪರ್ಚುನಿಟಿ. ಆಲ್ವೇಸ್ ವಿ ಹ್ಯಾವ್ ಟು ಲುಕ್ ಫಾರ್ ಎನ್ ಆಪರ್ಚುನಿಟಿ ಟು ಮೀಟ್ ಪೀಪಲ್. ಸೊ ನೋಡಿ, ನನ್ಗೆ ಆಕ್ಚುಲಾಗಿ ಎಷ್ಟೋ ಟೀಮ್ ಎಲ್ಲ ಬಂದಿರೋದು, ಮಸಿಯುಲಾ ಬಂದಿದ್ದೆ. ನನ್ಗೆ ರೈಲ್ವೆ ಟ್ರೈನ್ ಅಲ್ಲಿ ಕೂತಿರುವಾಗ್ಲೇ ನನ್ಗೆ ಮಸಿಯುಲಾ ಪರಿಚಯ ಆಗಿದ್ದು, ನಾವು ಮಾತಾಡಿದ್ದು. ಬಳ್ಳಾರಿ ಟೀಮ್ ಬಸ್ ಸ್ಟಾಪ್ ಅಲ್ಲೇ ನಮಗೆ ಪರಿಚಯ ಆಗಿದ್ದು, ನಾವು ಮಾತಾಡಿದ್ದು. ಟೆಲಿಗ್ರಾಮ್ ನಲ್ಲಿ ಫೇಸ್ಬುಕ್ ಆಗಿದ್ದು. ಸೊ ಹಾಗಾಗಿ ವಿ ಹ್ಯಾವ್ ಟು ಲುಕ್ ಫಾರ್ ಎನ್ ಆಪರ್ಚುನಿಟಿ ಟು ಮೀಟ್ ದ ಪೀಪಲ್. ಹೊಸ ಪೀಪಲ್ ಗೊತ್ತಾಗ್ಸ್ಕೋಬೇಕು ಅಂದ್ರೆ ವಿ ಹ್ಯಾವ್ ಟು ಲುಕ್ ಫಾರ್ ಎನ್ ಆಪರ್ಚುನಿಟಿ. ದೆನ್ ಲಿಸ್ಟಿಂಗ್. ಇನ್ವೈಟ್ ಯುವರ್ ಪ್ರಾಸ್ಪೆಕ್ಟ್. Prepare your script according to your hot, warm and cold prospect. This also a separate subject, but ನಾನು ಸ್ವಲ್ಪ ಹೈಲೈಟ್ ಮಾಡಿ ಹೇಳ್ತಾ ಇರ್ತೀನಿ ಅಷ್ಟೇ. ಬಟ್ ವಾಟ್ ಇಸ್ ಹಾಟ್, ವಾರ್ಮ್ ಅಂಡ್ ಕೋಲ್ಡ್ ಪ್ರಾಸ್ಪೆಕ್ಟ್? ಹಾಟ್ ಅಂದ್ರೆ ನಮಗೆ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರ್ಬೇಕು. ಎವ್ರಿ ಡೇ ನಾವು ಅವರು ಭೇಟಿ ಮಾಡ್ತಾನೆ ಇರ್ತೀವಿ. ನಾವು ಎವ್ರಿ ಡೇ ನಾವು ಭೇಟಿ ಮಾಡ್ತಾ ಇರ್ತೀವಲ್ಲ. ಸೊ ನಮಗೆ ಎಲ್ಲಾ ವಿಷಯನೂ ಅವ್ರದ್ದೆಲ್ಲ ಗೊತ್ತಿರುತ್ತೆ, ಅವ್ರ ವಿಷಯ ಎಲ್ಲ ನಮಗೆ ಗೊತ್ತಿರುತ್ತೆ. ಹಾಗಾಗಿ ತುಂಬಾ ಪರಿಚಯ ಇರೋರ್ಗೆ ನಾವು we'll call it as hot list. Then will be warm list. Warm list ಅಂದ್ರೆ ನಮ್ಗೆ ಅವ್ರ ಪರಿಚಯ ಇರ್ತಾರೆ, ಅವರು ನಮಗೆ ಪರಿಚಯ ಇರ್ತಾರೆ. ಬಟ್ ಒನ್ಸ್ ಇನ್ ಎ ವೈಲ್ ಅಕೇಶನಲಿ ಮೀಟ್ ಮಾಡ್ತಾ ಇರ್ತೀವಿ ಅಷ್ಟೇನೆ. ಎವ್ರಿ ಡೇ ಮೀಟ್ ಮಾಡ್ತಾ ಇರಲ್ಲ, ಬಟ್ ಅಕೇಶನಲಿ ಮೀಟ್ ಮಾಡ್ತಾ ಇರ್ತೀವಲ್ಲ. ಸೊ ಹಾಗಾಗಿ ಅದನ್ನ ವಾರ್ಮ್ ಲಿಸ್ಟ್ ಅಂತೀವಿ.
ದೆನ್ ಕೋಲ್ಡ್ ಪ್ರಾಸ್ಪೆಕ್ಟ್ ಹೇಗೆ ಅಂತಂದ್ರೆ, ನಾವು ಫ್ರೆಂಡ್ಗೆ ಫ್ರೆಂಡ್ ಆಗಿರ್ಬೋದು, ಫ್ರೆಂಡ್ಗೆ ರಿಲೇಷನ್ ಆಗಿರ್ಬೋದು, ರಿಲೇಷನ್ಗೆ ಫ್ರೆಂಡ್ ಆಗಿರ್ಬೋದು. ಲೈಕ್ ಸೊ ಯಾವಾಗಲೂ ಒನ್ಸ್ ಇನ್ ಎ ವೈಲ್ ನಾವು ಅವ್ರನ್ನ ಮೀಟ್ ಮಾಡಿರ್ತೀವಿ, ಅವ್ರ ಕಾಂಟ್ಯಾಕ್ಟ್ ನಂಬರ್ ತಗೊಂಡಿರ್ತೀವಿ. ದಟ್ ವಿಲ್ ಟೇಕ್ ಇಟ್ ಆಸ್ ಎ ಕೋಲ್ಡ್ ಪ್ರಾಸ್ಪೆಕ್ಟ್. ಓಕೆ, ಡಿಟ್ಯಾಚ್ ಯುವರ್ ಸೆಲ್ಫ್ ಫ್ರಮ್ ಔಟ್ಕಮ್ ಅಂಡ್ ಎಮೋಷನ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮಗೆ ಈಗೋ ಇರುತ್ತೆ, ಎಮೋಷನಲ್ ಎಲ್ಲ ಪಕ್ಕಕ್ಕೆ ಇಟ್ಬಿಡಿ. ಈಗೋ ಬೇಕು, ಇಮೋಷನ್ ಎಲ್ಲ ಬೇಕು. ಯಾವಾಗ ಅಂದ್ರೆ ಒಂದು ಲೆವೆಲ್ಗೆ ಹೋದಾಗ, ಶಟರ್ ಲೆವೆಲ್ಗೆ ಹೋದಾಗ ಅದೆಲ್ಲ ಬೇಕಾಗತ್ತೆ. ಅಲ್ಲಿ ಹೋಗೋ ಎವ್ರಿಥಿಂಗ್ ಶುಡ್ ಬಿ ಅಂಡರ್ ಲಾಕ್ ಅಂಡ್ ಕೀ. ಎಲ್ಲದನ್ನು ಲಾಕ್ ಮಾಡಿ ಇಟ್ಬಿಡಿ, ಸೈಡಲ್ಲಿ ಇಟ್ಬಿಡಿ, ಬೇಕಾಗತ್ತೆ ಆಮೇಲೆ. ಸೊ ಅದನ್ನೆಲ್ಲ ಬಿಟ್ಟು ನಾವು ವರ್ಕ್ ಮಾಡ್ಬೇಕು. ಎಮೋಷನಲ್ ಇಲ್ಲಿ ಜಾಗ ಇಲ್ಲ. ಬಿ ಯುವರ್ ಸೆಲ್ಫ್ ಅಂಡ್ ಬ್ರಿಂಗ್ ಪ್ಯಾಷನ್. ಪ್ಯಾಷನ್ ಅಲ್ಲಿ ವರ್ಕ್ ಮಾಡ್ಬೇಕು. ಯು ಹ್ಯಾವ್ ಟು, ಏನಂದ್ರೆ ಬಿಸ್ನೆಸ್ ಇದು ಮಾಡ್ತಾ ಇರ್ಬೇಕು ಇಷ್ಟಪಟ್ಟು. ಯು ಹ್ಯಾವ್ ಟು ಎಂಜಾಯ್ ಬೈ ಡೂಯಿಂಗ್ ದಿಸ್. ಏನೋ ಮಾಡ್ತೀವಲ್ಲ ಯಾರ್ದೋ ಫೋರ್ಸ್ಗೋಸ್ಕರನೋ ಯಾರ್ದೋ ಬಲವಂತಕ್ಕೋಸ್ಕರ ಮಾಡೋಂಥದ್ದಲ್ಲ. ವಿ ಹ್ಯಾವ್ ಟು ಡೂ ದಿಸ್ ಬಿಸ್ನೆಸ್ ಆಸ್ ಎ ಪ್ಯಾಷನ್. ಇಟ್ ಇಸ್ ಓನ್ಲಿ ಇನ್ವಿಟೇಷನ್ ಟು ಸಿ ಬಿಸ್ನೆಸ್ ಪ್ರಪೋಸಲ್, ನಾಟ್ ಎ ಪ್ರೆಸೆಂಟೇಷನ್. ಕೀಪ್ ಇಟ್ ಬ್ರೀಫ್. ಯಾಕೆಂದ್ರೆ ನಮ್ಮ ಪರ್ಪಸ್ ಏನು, ನಾವಲ್ಲಿ ಹೋಗಿರೋದು DX ಅಂಡ್ ಬಿಸ್ನೆಸ್ ಮಾತಾಡ್ಲಿಕ್ಕೆ ಮಾತ್ರ. ಇವಾಗ ನೋಡಿ, ನೀವು ಮದ್ವೆಗೆ ಕರಿಯಕ್ ಹೋಗ್ಬೇಕು ಅಂದ್ರೆ, ಯಾವ್ದಾದ್ರು ಮಗಳು ಮದ್ವೆಗೆ ಕರಿಯಕ್ ಹೋಗ್ಬೇಕು ಅಂತಂದ್ರೆ ಹೆಂಗ್ ಹೋಗ್ತೀರಾ? ಇವಾಗ ಮಗಳಿಗೂ ಹುಡುಗಂಗೂ ಅಫೇರ್ ಆಯ್ತು, ಆಮೇಲೆ ಬ್ರೇಕಪ್ ಆಯ್ತು, ಅವ್ರ ಕ್ಯಾಸ್ಟ್ ಬೇರೆ ಇತ್ತು, ಆಮೇಲೆ ನಾವೇ ಸೇರಿ ಮದ್ವೆ ಮಾಡಿದ್ವಿ, ಆ ಹಿಸ್ಟ್ರಿ ಎಲ್ಲ ಹೇಳ್ತಾ ಇರ್ತೀರಾ, ಕತೆ ಹೇಳ್ತೀರಾ? ಇಲ್ಲ, ನನ್ ಮಗಳು ಮದ್ವೆ ಇಂಥ ದಿವಸ ಇಂಥ ಚೌಲ್ಟ್ರಿನಲ್ಲಿ ದಯವಿಟ್ಟು ಕುಟುಂಬ ಸಹಿತ ಬನ್ನಿ, ಅಷ್ಟೇ ತಾನೇ ನೀವು ಹೇಳೋದು. ಆ ಸ್ಟೋರಿ ಏನು ಹೇಳಿಲ್ಲ. ಲವ್ ಹೆಂಗಾಯ್ತು ಅಥವಾ ಅಫೇರ್ ಹೆಂಗಾಯ್ತು, ಬ್ರೇಕಪ್ ಹೆಂಗಾಯ್ತು, ಅದೆಲ್ಲ ಏನ್ ಸ್ಟೋರಿ ಹೇಳಲ್ಲ ತಾನೆ ನಾವು. ನಾವು ಹೋಗಿರೋದೇನಕ್ಕೆ? ಮದ್ವೆ ಕರಿಯಕ್ಕೆ. ಮದ್ವೆ ಕರಿತೀವಿ, ಇಂಥ ದಿವಸ ಇಂಥ ಚೌಲ್ಟ್ರಿನಲ್ಲಿ ಇದೆ ಅಂತ ಹೇಳ್ತೀವಿ, ಕರಿತೀವಿ, ಬರ್ತೀವಿ. ಸೊ ಲೈಕ್ ದಿಸ್ ವಿ ಹ್ಯಾವ್ ಟು ಕೀಪ್ ಇಟ್ ವೆರಿ ಬ್ರೀಫ್. ನಮ್ಗೆ ಏನಂದ್ರೆ, ಫೋನ್ ಅಲ್ಲಿ ಮಾತಾಡುವಾಗ್ಲೂ ಅಷ್ಟೇನೆ ನಾವು ವಿ ಹ್ಯಾವ್ ಟು ಕೀಪ್ ಇಟ್ ವೆರಿ ಬ್ರೀಫ್. ಎಷ್ಟೋ ಜನ ಹಾಫ್ ಅನ್ ಅವರ್ 45 ಮಿನಿಟ್ಸ್ ಅದನ್ನೇ ಮಾತಾಡ್ತಾ ಇರ್ತಾರೆ. ದಟ್ ವಿ ಶುಡ್ ನಾಟ್ ಡೂ ಇಟ್. ಎಕ್ಸೈಟ್ಮೆಂಟ್ ಇರ್ಬೇಕು, ಕ್ಯೂರಿಯಾಸಿಟಿ ಇರ್ಬೇಕು ಅವ್ರಿಗೆ, ಏನ್ ಬಿಸ್ನೆಸ್ ಇದು ಅಂತ ಹೇಳಿ ಅವ್ರಿಗೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿ ನಾವು ಅವ್ರನ್ನ ಇನ್ವೈಟ್ ಮಾಡ್ಬೇಕು. ದೆನ್ ಶೋ ದ ಪ್ಲಾನ್. ಸಿ, ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ರಿಮೈಂಡ್ ದೇರ್ ಪರ್ಪಸ್ ಆಫ್ ಜಾಯ್ನಿಂಗ್ ಬಿಸ್ನೆಸ್. ಅದು ಗೊತ್ತಿರ್ಬೇಕು ನಮಗೆ. ವಿ ಹ್ಯಾವ್ ಟು ನೋ, ಶುಡ್ ನೋ ಇಟ್. ಯಾವ್ದಕ್ಕೋಸ್ಕರ ಅವ್ರು ಬರ್ತಾ ಇದಾರೆ, ಅವ್ರಿಗೆ ಯಾತಕ್ಕೆ ಈ ಬಿಸ್ನೆಸ್ ಬೇಕು. ಎಷ್ಟೋ ಕಡೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಎಷ್ಟೋ ಏಜ್ ಪರ್ಸನ್, 70-80 ಇಯರ್ಸ್ ಓಲ್ಡ್ ಪರ್ಸನ್ ಹತ್ರ ಹೋಗ್ತೀವಿ. ಕಾರ್ಡ್ ಬಾನತ್ತೆ, ಊರ್ ಹೋಗೋನತ್ತೆ, ಅಂತರ ಹತ್ರ ಹೋಗಿ, ಸರ್ ನಿಮ್ಮ ಲೈಫ್ ಸೆಕ್ಯೂರ್ ಆಗುತ್ತೆ ಸರ್, ನಿಮ್ಮ ಫ್ಯೂಚರ್ ಬಿಲ್ಡ್ ಮಾಡ್ಕೋಬಹುದು ಅಂತೀವಿ. ದಟ್ ಈಸ್ 100% ರಾಂಗ್. ದಟ್ ವಿ ಶುಡ್ ನಾಟ್ ಡೂ ಇಟ್. ಓಕೆ, ಅದೇ ತರನೇ 25-30 ಇಯರ್ಸ್ ಹುಡುಗರು, ಯಂಗ್ಸ್ಟರ್ಸ್ ಎಲ್ಲಾರು, ಅವ್ರಿಗೆಲ್ಲ ದುಡ್ಡು ಮಾಡ್ಬೇಕು ಅನ್ನೋ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಅವ್ರ ಹತ್ರ ಹೋಗಿ ನೀವು ಹೆಲ್ತ್ ಬಗ್ಗೆ ಮಾತಾಡಬಾರ್ದು. ಆಲ್ರೆಡಿ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಇರುತ್ತೆ, ದೇರ್ ಆರ್ ಹೆಲ್ತಿ ಅಟ್ ದಟ್ ಏಜ್. ಅವ್ರಿಗೆ ಬಿಸ್ನೆಸ್ ಬಗ್ಗೆ ಬಿಸ್ನೆಸ್ ಹೇಳಿ, ಇವ್ರಿಗೆ ಹೆಲ್ತ್ ಬಗ್ಗೆ ಹೇಳಿ. ನಾವು ಯಾರಿಗೆ ಏನ್ ಬೇಕು ಅದನ್ನ ಅವ್ರಿಗೆ ನಾವು ಕೊಡ್ಬೇಕು ಅವ್ರಿಗೆ. ಸೊ ಅದು ನಾವು ಸ್ವಲ್ಪ ಗೊತ್ತಿರ್ಬೇಕು ಪ್ಲಾನ್ ಕೊಡುವಾಗ. ಇಫ್ ಇಟ್ ಇಸ್ ಫಾರ್ ಬಿಸ್ನೆಸ್, ಟಾಕ್ ಅಬೌಟ್ ಬಿಸ್ನೆಸ್ ಪ್ಲಾನ್. ಓಕೆ, ಬಿಸ್ನೆಸ್ಗೆ ಅಂತ ಬಂದ ಮೇಲೆ ಬಿಸ್ನೆಸ್ ಪ್ಲಾನೇ ಕೊಡಿ. ಹೆಲ್ತ್ ಬಗ್ಗೆ ನೆಕ್ಸ್ಟ್ ಬರುತ್ತೆ. ಟಾಕ್ ಅಬೌಟ್ ದ ಇನ್ಕಮ್ ಅಂಡ್ ಡ್ರೀಮ್. ಇದರಲ್ಲಿ ಯಾವ ತರ ಇನ್ಕಮ್ ಇರುತ್ತೆ, ಎವ್ರಿಥಿಂಗ್ ಶುಡ್ ಬಿ ರಿಯಾಲಿಟಿ. ಶೋ ದ ರಿಯಾಲಿಟಿ. ಏನೇನ್ ಹೆಂಗ್ ಬರುತ್ತೆ ಬಿಸ್ನೆಸ್ ಅಲ್ಲಿ, ಯಾವ ತರ ಇನ್ಕಮ್ ಮಾಡ್ಬೋದು, ಅವ್ರ ಏನ್ ಡ್ರೀಮ್ ಇರ್ಬೋದು ಅದನ್ನ ನೋಡಿ. ಅವ್ರಿಗೇನೋ ಇರುತ್ತೆ, ಒಂದು 2 years ಅಲ್ಲಿ ಫಸ್ಟ್ ಕ್ಲಾಸ್ ಆಗಿರೋ ಕಾರ್ ತಗೋಬೇಕು ಅಂತ ಇರುತ್ತೆ, ಅದನ್ನ ಹೇಳಿ, ಅದನ್ನ ಹೇಗ್ ತಗೋಬಹುದು ಅಂತ ಎಕ್ಸ್ಪ್ಲೇನ್ ಮಾಡಿ. ಓಕೆ, ಶೋ ದ ರಿಯಾಲಿಟಿ. ನಮ್ದು ಏನ್ ಸ್ಯಾಂಪಲ್ ಚೆಕ್ ಇದೆಯೋ ಅದನ್ನ ತೋರಿಸಿ ಅಲ್ವಾ? ಆ ತರದ್ದು. ಪ್ರೆಸೆಂಟ್ ಇನ್ ಆಲ್ಟರ್ನೇಟಿವ್ ಅಂಡ್ ಡಿಸ್ಟ್ರಿಬ್ಯೂಷನ್ ಇಂಡಸ್ಟ್ರಿ. ಡಿಸ್ಟ್ರಿಬ್ಯೂಷನ್ ಇಂಡಸ್ಟ್ರಿ ಹೇಗಿರುತ್ತೆ, ಏನು ಅಂತ ಎವ್ರಿಥಿಂಗ್ ವಿ ಹ್ಯಾವ್ ಟು ಎಕ್ಸ್ಪ್ಲೇನ್ ದೆಮ್. ಇಂಟ್ರೊಡ್ಯೂಸ್ ನೆಟ್ವರ್ಕ್ ಮಾರ್ಕೆಟಿಂಗ್. ನೆಟ್ವರ್ಕ್ ಮಾರ್ಕೆಟಿಂಗ್ ಬೇಕಾದಷ್ಟಿದೆ. ಬಟ್ DXN, how DXN is unique, that we should differentiate. With ಎಷ್ಟೋ ಮನಿ ಸರ್ಕ್ಯುಲೇಷನ್, ಬೈನರಿ, ಟ್ರೈನರಿ, ಪಿರಿಮಿಡ್, ಸೋ ಮೆನಿ ನೆಟ್ವರ್ಕಿಂಗ್. ಹಿಂಗ್ ಬರುತ್ತೆ ಹಂಗೋಗುತ್ತೆ, ಹಿಂಗ್ ಬರುತ್ತೆ ಹಂಗೋಗುತ್ತೆ. How DXN is different from other networking, that we have to tell. Introduce DXN vision, culture, concept, ಅದ್ರ ಬಗ್ಗೆ ಮಾತಾಡಿ. 100% they will be impressed, they will be attracted. Okay, show the silent futures and concept plan. ಕಾನ್ಸೆಪ್ಟ್ ಬಗ್ಗೆ ಹೇಳಿ, ಸೈಲೆಂಟ್ ಫ್ಯೂಚರ್ಸ್ ಏನಿದೆಯೋ ಅದೆಲ್ಲ ಡೀಟೇಲ್ ಹೇಳಿ. ಶೋ ಯುವರ್ ಸಪೋರ್ಟ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಾಡಕ್ಟ್ 100% ಯೂಸ್ ಮಾಡಿದ್ರಿ, ಡಿಸ್ಟ್ರಿಬ್ಯೂಟ್ ಮಾಡಿದ್ರಿ, ಬಿಲ್ಡ್ ಮಾಡ್ಬೇಕು ಅಂತ, ಬಿಸ್ನೆಸ್ ನ ಮಾಡ್ಬೇಕು ಅಂತ ನಿಮ್ಮ ಟೀಮ್ನವ್ರು ಬರ್ತಾರೆ. ಎಷ್ಟೋ ಜನ ನಾನ್ ಲೀಡರ್ ಇದ್ದೀನಿ, ನನ್ನ ಡೌನ್ ಲೈನ್ ನಾನು ಯಾಕೆ ಫೋನ್ ಮಾಡ್ಬೇಕು,
ನಾನ್ ಸೀನಿಯರ್ ತಾನೆ, ಅವರೇ ನನಗೆ ಫೋನ್ ಮಾಡ್ಲಿ ಅದನ್ನೆಲ್ಲ ಕಾಯ್ತಾ ಇರೋದು, ದಟ್ ಇಸ್ 100% ರಾಂಗ್. ಸಿ, ಇವಾಗ ಒಂದು ಸಿಂಪಲ್ ಮನೆ ಎಕ್ಸಾಂಪಲ್ ಕೊಡ್ತೀವಿ. ಮಕ್ಕಳು ಚಿಕ್ಕವರಾದಾಗ ನಾವು ಅವ್ರು 25 ವರ್ಷ ಆಗ್ಲಿ 30 ವರ್ಷ ಆಗ್ಲಿ ಅವ್ರ ಎಜುಕೇಶನ್ ಆಗ್ಲಿ ಅವ್ರಿಗೆ ಬಿಡಲ್ವಲ್ಲ. ಅವ್ರೇ ನಡ್ಕೊಂಡು ಸ್ಕೂಲ್ ಹೋಗ್ಲಿ ಕಾಲೇಜ್ ಹೋಗ್ಲಿ ಅಂತ ಏನ್ ಹೇಳಲ್ವಲ್ಲ ನಾವು. ಅವ್ರಿಗೆ ಬೇಕಾಗಿರೋದೆಲ್ಲ ಫುಲ್ಫಿಲ್ ಮಾಡ್ತಿರ್ತಾನೆ ಅವ್ರ ರಿಕ್ವೈರ್ಮೆಂಟ್ಸ್ನೆಲ್ಲ. ಅವ್ರ ಕಾಲ್ ಮೇಲೆ ಎಜುಕೇಶನ್ ಮುಗಿಸಿ ಕೆಲಸ ಸಿಗೋರ್ಗು, ಅವ್ರ ಕಾಲ್ ನಿಂತ್ಕೊಳ್ಳೋವರೆಗೂ ನಾವ್ ಎಲ್ಲಾ ರಿಕ್ವೈರ್ಮೆಂಟ್ಸ್ ಫುಲ್ಫಿಲ್ ಮಾಡ್ತೀವಲ್ವಾ. ಅದೇ ತರ DXN ಬಿಸ್ನೆಸ್ ಅಂದ್ರೆ ಇಟ್ ಇಸ್ ಎ ಫ್ಯಾಮಿಲಿ ಬಿಸ್ನೆಸ್. ಯು ಹ್ಯಾವ್ ಟು ಟ್ರೀಟ್ ಯುವರ್ ಟೀಮ್ ಆಸ್ ಯುವರ್ ಕಿಡ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ದ ಏಜ್. ನಿಮ್ಮ ಟೀಮ್ ನಲ್ಲಿ ಯಾರಾದ್ರೂ ಬರ್ಲಿ, 50 ವರ್ಷ 60 ವರ್ಷ 70 ವರ್ಷದವ್ರು ಬಂದ್ರು ಸಹಿತ ನೀವು ಅವ್ರಿಗೆ ಸಪೋರ್ಟ್ ಕೊಡಬೇಕು. ಡೋಂಟ್ ವೇಟ್ ಫಾರ್ ದೇರ್ ಕಾಲ್, ನೀವು ಸಪೋರ್ಟ್ ಕೊಡಿ. ನೆಟ್ವರ್ಕಿಂಗ್ ಅಲ್ಲಿ 100% ಐ ವಿಲ್ ಟೆಲ್, ಲೀಡರು ಅಪ್ಲೈನು ಸ್ಟ್ರಾಂಗ್ ಇರ್ಲಿಲ್ಲ ಅಂತಂದ್ರೆ 100% ನಿಮ್ಮ ಟೀಮ್ ಮೆಂಬರ್ಸ್ ನಿಲ್ಲೋದಿಲ್ಲ. ದೇ ವಿಲ್ ಲುಕ್ ಫಾರ್ ಎ ಅನದರ್ MLM ನೆಟ್ವರ್ಕಿಂಗ್ ಕಂಪನಿ. ನಮ್ಮ ಸಪೋರ್ಟ್ ಅವ್ರಿಗೆ 100% ಬೇಕು. Activate your partners, validate their decision to give a feel that they have taken right decision. Show your support, ಅವ್ರಿಗೆ ಅಪ್ರಿಶಿಯೇಟ್ ಮಾಡಿ, ಅವ್ರ ಡಿಸಿಷನ್ ತಗೊಂಡಿರೋದು ಕರೆಕ್ಟ್ ಆಗಿದೆ ಅನ್ನೋದು ಅವ್ರಿಗೆ ತಿಳಿಸಿ ಹೇಳಿ. Sit down and determine their objective in joining. ಅವ್ರು ಯಾವ್ದಕ್ಕೋಸ್ಕರ ಜಾಯಿನ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ನಾವು ಮಾತಾಡ್ಬೇಕು. ಹೆಲ್ತ್ ಇರ್ಬೋದು ಅಥವಾ ವೆಲ್ತ್ ಇರ್ಬೋದು, ಯಾವ್ದ್ರ ಬಗ್ಗೆ ಮಾತಾಡ್ತಾರೋ ಅದ್ರ ಬಗ್ಗೆ ನಾವು we have to explain them, we have to support them. Identify their dreams, ಇಮಿಡಿಯೇಟ್ ಆರ್ ಲಾಂಗ್ ಟರ್ಮ್. ಅವ್ರ ಡ್ರೀಮ್ಸ್ ಏನಿರ್ಬಹುದು, ಒಂದು ಸುಂದರವಾದ ವಿಲ್ಲಾ ತಗೋಬಹುದು, ಅಥವಾ ಕಾಸ್ಟ್ಲಿಯಸ್ಟ್ ಕಾರ್ ಇರ್ಬೋದು, ಅಥವಾ ಜ್ಯುವೆಲ್ಸ್ ಇರ್ಬೋದು, ಮಕ್ಳು ಎಜುಕೇಶನ್ ಇರ್ಬೋದು, ಫಾರಿನ್ ಟ್ರಿಪ್ ಇರ್ಬೋದು. ಅವ್ರದ್ದು ಏನೇನ್ ಕನಸುಗಳಿರುತ್ತೋ ಅದ್ರ ಬಗ್ಗೆ ಎಲ್ಲ ಐಡೆಂಟಿಫೈ ಮಾಡಿ ಹೇಗೆ ಫುಲ್ಫಿಲ್ ಮಾಡ್ಬೋದು, ಹೇಗೆ ಅಚೀವ್ ಮಾಡ್ಬೋದು ಅದ್ರ ಬಗ್ಗೆ ನಾವು ತಿಳಿಸಿ ಹೇಳ್ಕೊಡ್ಬೇಕು. ಡ್ರಾಫ್ಟ್ ಆಕ್ಷನ್ ಪ್ಲಾನ್ for the next 1 month to 7 months. But actually, according to me, we have to go for a annual planning ಮಾಡ್ಕೊಳ್ಳಿ. Annual, that we'll call it as a PPIC ಅಂತ ಹೇಳ್ತೀವಿ, ಪ್ರೊಡಕ್ಷನ್ ಪ್ಲಾನಿಂಗ್ ಅಂಡ್ ಇನ್ವೆಂಟರಿ ಅಂತ ಹೇಳ್ತೀವಲ್ಲ. ಅದೇ ತರ ಇಲ್ಲೂ ಸಹ ನಾವು ಆನ್ಯುಯಲ್ ಪ್ಲಾನಿಂಗ್, ಆನ್ಯುಯಲ್ ಇಂದ ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ, ದೆನ್ ಮಂತ್ಲಿ, ವೀಕ್ಲಿ, ಡೈಲಿ. ಸೊ ನಾನು ಯಾತಕ್ಕೆ ಇದನ್ನ ಡೀಟೇಲ್ ಆಗಿ ಹೇಳಿದೆ ಅಂತಂದ್ರೆ, ನಾವು ಆನ್ಯುಯಲ್ ಪ್ಲಾನ್ ಮಾಡಿದಾಗ್ಲೇ ಅವ್ರು ಹೇಳಿದ್ರು 2 ವರ್ಷ ಇಮಿಡಿಯೇಟ್ ಅಂಡ್ ಲಾಂಗ್ ಟರ್ಮ್ ಡ್ರೀಮ್ಸ್ ಎಲ್ಲ ಇರುತ್ತೆ, ನಾವು ಅದನ್ನ ಸಕ್ಸಸ್ಫುಲ್ ಆಗಿ ತಗೋಬೇಕು ಅಂತಂದಾಗ ನಮ್ಗೆ ಆನ್ಯುಯಲ್ ಪ್ಲಾನಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಆನ್ಯುಯಲ್ ಪ್ಲಾನಿಂಗು 6 ಮಂತ್ಸ್, ಕ್ವಾರ್ಟರ್ಲಿ, ಮಂತ್ಲಿ, ವೀಕ್ಲಿ, ಡೈಲಿ ಅಂತಂದಾಗ ಯಾಕೆ ನಾನು ಇದನ್ನ ಸ್ಟ್ರೆಸ್ ಮಾಡಿ ಹೇಳ್ತೀನಿ. ಸಪೋಸ್ ಇನ್ ಕೇಸ್ ಟುಡೇಸ್ ಪ್ಲಾನ್ ನಾನು ಎಸ್ಟರ್ಡೇ ನೈಟ್ ಐ ಆಲ್ರೆಡಿ ಪ್ಲಾನ್ಡ್. ಯಾತಕ್ಕೆ ಅಂದ್ರೆ ನಾನ್ ನಿನ್ನೆ ನನ್ನ ಪ್ಲಾನ್ ಪ್ರಕಾರ ನಾನು ಮಾಡಕ್ ಆಗ್ಲಿಲ್ಲ, ಬೈ ಚಾನ್ಸ್ 100% ನಾನು ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ, ಅದನ್ನ ಇವತ್ತಿಗೆ ಹಾಕಿ ನಾನು ಕಾಂಪನ್ಸೇಟ್ ಮಾಡಿ ಅದನ್ನ ಕಂಪ್ಲೀಟ್ ಮಾಡ್ತೀನಿ. ಫಾರ್ ದಟ್ ರೀಸನ್ ಎವ್ರಿ ಡೇ ನೀವು ಬಿಫೋರ್ ಗೋಯಿಂಗ್ ಟು ದ ಬೆಡ್ ಇವತ್ತಿನ ಸಹ ಏನೇನ್ ಪ್ಲಾನ್ ಮಾಡ್ಕೊಂಡಿದ್ರಿ ಅದೆಷ್ಟು ಕಂಪ್ಲೀಟ್ ಆಯ್ತಾ ಇಲ್ವಾ ಕನ್ಫರ್ಮ್ ಮಾಡಿ, ದೆನ್ ಯು ಹ್ಯಾವ್ ಟು ಗೋ ಫಾರ್ ಎ ಟುಮಾರೋಸ್ ಪ್ಲಾನ್. ದಿಸ್ ಇಸ್ ವೆರಿ ಸಿಂಪಲ್. ನೀವು 1 ವರ್ಷಕ್ಕೆ ಫುಲ್ ಮಾಡ್ಕೊಂಡು ನಿದ್ದೆ ಮಾಡ್ಬಿಟ್ರೆ ಪ್ಲಾನ್ ಇಟ್ಕೊಂಡು 100% ಸಕ್ಸಸ್ ಆಗಲ್ಲ. ಎವ್ರಿ ಡೇ ವಿ ಹ್ಯಾವ್ ಟು ರಿವ್ಯೂ ದ ಪ್ಲಾನ್. ನಾವೇನ್ ಪ್ಲಾನ್ ಮಾಡಿದೀವಿ ಅದನ್ನ ರಿವ್ಯೂ ಮಾಡ್ಕೊಂಡು ನಾವು ನೆಕ್ಸ್ಟ್ ಡೇ ಹೋಗ್ತಾ ಇರ್ಬೇಕು. ಸ್ಟೆಬಿಲೈಸ್ ಯುವರ್ ಗ್ರೂಪ್. ಸ್ಟೆಬಿಲೈಸ್ ಯುವರ್ ಗ್ರೂಪ್ ಅಂದ್ರೆ ವಿ ಹ್ಯಾವ್ ಟು ಗಿವ್ ದ ಸಪೋರ್ಟ್, ವಿ ಹ್ಯಾವ್ ಟು ಫೀಡ್ ದೆಮ್, ವಿ ಹ್ಯಾವ್ ಟು ಗಿವ್ ದ ಟ್ರೈನಿಂಗ್. ಸೊ ಅದನ್ನ ನಾವು ಮಾಡ್ತಾ ಹೋದಾಗ ನಮ್ಮ ಟೀಮು ಸ್ಟೆಬಿಲೈಸ್ ಆಗತ್ತೆ. ಸೊ ಹೇಗೆ ಸ್ಟೆಬಿಲೈಸ್ ಆಗತ್ತೆ? ಕೋಚ್ ದೆಮ್, ಕ್ಯಾಡಿ ದೆಮ್, ಪ್ರಿಪೇರ್ ದೆಮ್, ಚಾಲೆಂಜ್ ಅಂಡ್ ರಿವಾರ್ಡ್ ದೆಮ್, ಡಿಸಿಪ್ಲಿನ್ ದೆಮ್. ರೈಟ್? ದೆನ್ ಕೋಚ್ ದೆಮ್. ಹೇಗೆ? ಸಜೆಸ್ಟ್ ದ ಪ್ರಾಡಕ್ಟ್ ದೇ ಶುಡ್ ಸ್ಟಾರ್ಟ್. ಹೇಗೆ ಸ್ಟಾರ್ಟ್ ಮಾಡ್ಬೇಕು? ಎಷ್ಟೋ ಜನಕ್ಕೆ RGGL ತಗೊಳಕ್ ಆಗಲ್ಲ, ಸ್ಪಿರಿನ್ ಹೋಗಲ್ಲ, ಮುರುಜಿ ಚಿಕ್ಕ ಪ್ರಾಡಕ್ಟ್ ಆಗ್ಲಿ, ಸೋಪು, ಪೇಸ್ಟ್, ಶಾಂಪು, ಟೀ, ಇದನ್ನೆಲ್ಲ ಸ್ಟಾರ್ಟ್ ಮಾಡ್ಲಿ, ಪರವಾಗಿಲ್ಲ. ದೇರ್ ಇಸ್ ನೋ harm in that. So slowly they can develop the team. Seed stock for 1000 or 3000 PV. ಇವಾಗ 3500. ಸೊ ಅದನ್ನ ಏನಂದ್ರೆ ಒಂದು ಅಟ್ರಾಕ್ಷನ್. ಸೊ 3500 ಮಾಡಿದ್ರೆ ನಿಮ್ಗೆ ಒಂದು ಏನಾದ್ರೂ ಒಂದು ಗಿಫ್ಟ್, ಆತರ ನಾವು ಎನ್ಕರೇಜ್ ಮಾಡ್ತಾ ಹೋಗ್ಬಹುದು. ಗೆಟ್ ದೇಮ್ ಕನೆಕ್ಟೆಡ್, ವೆಬ್ಸೈಟ್, ಸ್ಟಾಕಿಸ್ಟ್, ಸೆಮಿನಾರ್, ಶೆಡ್ಯೂಲ್, ಟೂಲ್ಸ್, ಇದೆಲ್ಲ ಕಂಪ್ನಿಯಿಂದ ಬರ್ತಕ್ಕಂಥದ್ದು. ವೆಬ್ಸೈಟ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಎಲ್ಲಾ ತರದ ಇನ್ಫಾರ್ಮೇಶನ್ ಸಹಿತ ಕಂಪ್ನಿ ಇನ್ಫಾರ್ಮೇಶನ್ ಅವ್ರು ತಿಳ್ಕೊಳ್ಳಕ್ಕೆ ಇದೆಲ್ಲ. ನಾವು ಸ್ಟಾಕ್ ಪಾಯಿಂಟ್ ಎಲ್ಲೆಲ್ಲಿ ಸಿಗತ್ತೆ, ಸೆಮಿನಾರ್ ಎಲ್ಲೆಲ್ಲಿ ಇರುತ್ತೆ, ಟೂಲ್ಸ್ ಅಂಡ್ ಬುಕ್ಸ್ ಹೆಂಗ್ ಸಿಗತ್ತೆ, ಪ್ರತಿ ಒಂದು ನಾವು ಅವ್ರ ಜೊತೆಲಿ ಇದ್ದು ಇದನ್ನೆಲ್ಲ ತೋರ್ಸ್ಕೊಟ್ಟಾಗ ಮಾತ್ರ ನಾವು ಅವರು ಸಕ್ಸಸ್ಫುಲ್ ಆಗಿ ಇರ್ಲಿಕ್ಕೆ ಸಾಧ್ಯ ಆಗತ್ತೆ. ಬೇಸಿಕ್ ಆಪರೇಷನ್, ಹೌ ಟು ಪರ್ಚೇಸ್ ದ ಪ್ರಾಡಕ್ಟ್ಸ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎವ್ರಿಥಿಂಗ್ ಶುಡ್ ಬಿ
ಕ್ರಿಸ್ಟಲ್ ಕ್ಲಿಯರ್. ಎಲ್ಲಾ ಬೇರೆ ಬೇರೆ ನೆಟ್ವರ್ಕಿಂಗ್ ಅಲ್ಲಿ ಹೋಗಿ ನೆಗೆಟಿವ್ ಆಗಿ ಇಲ್ಲಿ ಬಂದಿರ್ತಾರೆ. ಸೊ ವಿ ಹ್ಯಾವ್ ಟು ಶೋ ದಟ್ DXN ಈಸ್ ಯುನೀಕ್. ಅವ್ರು ಕೇಳಲಿ ಬಿಡ್ಲಿ, ಕಂಪ್ನಿ ಬಗ್ಗೆ ಮಾತಾಡಿ, ಇದೆಲ್ಲ ಕ್ರಿಸ್ಟಲ್ ಕ್ಲಿಯರ್. ಎಲ್ಲಿ ಪರ್ಚೇಸ್ ಮಾಡ್ಬೇಕು, ಕ್ಯಾಶ್ ಬಿಲ್ ತಗೋಬೇಕು, ವ್ಯಾಲೆಟ್ ಹೆಂಗೆ, ಬೋನಸ್ ಹೆಂಗ್ ಚೆಕ್ ಮಾಡ್ಬೇಕು, ಪ್ರತಿ ಒಂದು ನೀವು ಅವ್ರಿಗೆ ತಿಳಿಸ್ಕೊಡ್ತಾ ಬಂದಾಗ ದೆನ್ ದೇ ವಿಲ್ ಹ್ಯಾವ್ ಎ ಕಾನ್ಫಿಡೆನ್ಸ್. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಫ್ ದ ಕಂಪನಿ ಸಿಸ್ಟಮ್ ಇದೆ, ಅದದೇ ಆದಂತ ಸಿಸ್ಟಮ್, ಅದಕ್ಕೆ ನಾವು ಪ್ಲಗ್ ಆಗ್ಲೇಬೇಕು. ಅಂಟಿಲ್ ಅನ್ಲೆಸ್ ಆ ಸಿಸ್ಟಮ್ಗೆ ಪ್ಲಗ್ ಆಗ್ಲಿಲ್ಲ ಅಂದ್ರೆ ನಮಗೆ ಸಕ್ಸಸ್ ಸಿಗಕ್ ಚಾನ್ಸಸ್ ಇಲ್ಲ. ಎಷ್ಟೋ ಜನ ಸಿಸ್ಟಮ್ ಅಂದ್ರೇನು, ಸ್ಟಾರ್ಟ್ ವಿತ್ ಗುಡ್ ಮಾರ್ನಿಂಗ್. ಎಷ್ಟೋ ಜನ ಗುಡ್ ಮಾರ್ನಿಂಗ್ ಹೇಳಕ್ಕೆ ಬರಲ್ಲ ಇನ್ನು. ಸ್ಟಾರ್ಟ್ ವಿತ್ ಗುಡ್ ಮಾರ್ನಿಂಗ್. DXN ಅಂದ ತಕ್ಷಣ ಫಸ್ಟ್ ಲೋಗೋ ಈಸ್ ಗುಡ್ ಮಾರ್ನಿಂಗ್ DXN ಬರ್ಲೇಬೇಕು. ಅವಾಗ್ಲೇ ನಾವು ಚೇಂಜ್ ಆಗಿದೀವಿ ಅಂತ ಅರ್ಥ. ನೆಕ್ಸ್ಟ್ ಸೆಕೆಂಡ್ ಥಿಂಗ್ ಈಸ್ ಪ್ರಾಡಕ್ಟ್ ಯೂಸ್ ಮಾಡಬೇಕು. ಪ್ರಾಡಕ್ಟ್ ಯೂಸ್ ಮಾಡ್ಲಿಲ್ಲ ಅಂತಂದ್ರೆ ಆಗಲ್ಲ. ಹೆಲ್ಪ್ ದೆಮ್ ಟು ಪ್ರಿಪೇರ್ DXN ಫೈಲ್ ಅಂಡ್ ಗೋಲ್ಸ್. ನಮ್ಮ ಗುರಿ ಏನಿದೆ, DXN ಫೈಲ್ ಬೇಕು ನಮಗೆ, DXN ಬುಕ್ ಬೇಕು, ಗೋಲ್ಸ್ ಹಿಂದೆ ಗುರಿ ಮುಂದೆ ಗುರಿ ಹಿಂದೆ ಗುರು ಅಂತಾರೆ. ಗುರುಗಳು ಬೇಕಾದ್ರೆ ಕಂಪನಿ ಇದೆ, ಸ್ಟಾಕ್ ಪಾಯಿಂಟ್ ಇದೆ, ಸರ್ವಿಸ್ ಸೆಂಟರ್ ಇದೆ, ಲೀಡರ್ಸ್ ಇದ್ದಾರೆ, ಶಟ್ರು ಎವ್ರಿ ಡೇ ಹಿಲ್. ಸೊ ವಿ ಹ್ಯಾವ್ ಟು ಬಿ ಹ್ಯಾಟ್ಸ್ ಆಫ್ ಟು ಹಿಮ್. ಎವ್ರಿ ಡೇ ಹಿ ವಿಲ್ ಗಿವ್ ಎ ಟ್ರೈನಿಂಗ್. ಗುರು ಹಿಂದೆ ಇದ್ದಾರೆ, ಗುರಿ ಇಲ್ಲ ಅಂದ್ರೆ ಏನ್ ನಾವು ಸಕ್ಸಸ್ ಕಾಣಕ್ ಸಾಧ್ಯ ಬಿಸ್ನೆಸ್ ಅಲ್ಲಿ. ಸೊ ಹೆಲ್ಪ್ ದೆಮ್ ಟು ಪ್ರಿಪೇರ್ DXN ಫೈಲ್ ಅಂಡ್ ಗೋಲ್ಸ್. ಹೆಲ್ಪ್ ದೆಮ್ ಟು ಸೆಟ್ ಅಪ್ ದೇರ್ ಆಫೀಸ್, ಪ್ರಿಪೇರ್ ಕನ್ಸ್ಯೂಮರ್ ಲಿಸ್ಟ್ ಆಸ್ ವೆಲ್ ಆಸ್ ಪ್ರಾಸ್ಪೆಕ್ಟ್ ನೇಮ್ ಲಿಸ್ಟ್. ನಮಗೆ ನಮ್ಮ ಲೀಡರ್ಸ್ ಏನ್ ಕಲ್ಸ್ಕೊಟ್ಟಿದಾರ, ಜಸ್ಟ್ ಡೂಪ್ಲಿಕೇಟ್. LTD, ಲರ್ನ್ ಟೀಚ್ ಡೂಪ್ಲಿಕೇಟ್. ವೆರಿ ಸಿಂಪಲ್. ಲರ್ನ್ ಟೀಚ್ ಡೂಪ್ಲಿಕೇಟ್. ನಾವೇನ್ ಕಲ್ತೀವೋ ಅದನ್ನ ಅವ್ರಿಗೆ ಡೂಪ್ಲಿಕೇಟ್ ಮಾಡಿ ಕಲ್ಸೋದು. ದಟ್ ಇಸ್ ವೆರಿ ಸಿಂಪಲ್. ಕ್ಯಾಡಿ ದೆಮ್. ಅಪ್ರಿಶಿಯೇಷನ್ ಆನ್ ಫಸ್ಟ್ ಸೇಲ್ಸ್. ಅವ್ರು ಒಂದು ಸೋಪ್ 100 ರೂಪೀಸ್ ಸೋಪ್ ಸೇಲ್ ಮಾಡ್ಲಿ, ಯು ಜಸ್ಟ್ ಅಪ್ರಿಶಿಯೇಟ್. ಅದು ಎನ್ಕರೇಜ್ಮೆಂಟ್ ಬೇಕು ಅವ್ರಿಗೆ. ಅಪ್ರಿಸಿಯೇಷನ್ ಆನ್ ರಿಕ್ರೂಟ್ಮೆಂಟ್ ಆಫ್ ಫಸ್ಟ್ ಡಿಸ್ಟ್ರಿಬ್ಯೂಟರ್. ಯಾರನ್ನೋ ಒಬ್ರು ಜಾಯಿನ್ ಮಾಡೋದು ಅಂತಂದ್ರೆ ಫಾರ್ ದಟ್ ಆಲ್ಸೋ ಯು ಹ್ಯಾವ್ ಟು ಅಪ್ರಿಶಿಯೇಟ್. ಅವ್ರಿಗೆ ಜೊತೆಲಿ ಇದ್ದು ಅವ್ರು ಒಂದೊಂದು ಹೆಜ್ಜೆಗೂ ನೀವು ಎನ್ಕರೇಜ್ ಮಾಡ್ತಾ ಇತ್ತು ಅಂದ್ರೆ 100% ಅವರು ನಮ್ಮ ಬಿಸ್ನೆಸ್ ಅಲ್ಲಿ ಸಕ್ಸಸ್ಫುಲ್ ಆಗಕ್ಕೆ ಸಾಧ್ಯ ಆಗತ್ತೆ. ಗೆಟಿಂಗ್ ದೇರ್ ಫಸ್ಟ್ ಕಮಿಷನ್ ಚೆಕ್. ಅವರು 100 ರೂಪೀಸ್ ತಗೊಳ್ಳಿ, 500 ರೂಪೀಸ್ ತಗೊಳ್ಳಿ, 1000 ರೂಪೀಸ್ ಆದ್ರೂ ತಗೊಳ್ಳಿ, ದಟ್ ವಿ ಹ್ಯಾವ್ ಟು ಅಪ್ರಿಶಿಯೇಟ್, ಎನ್ಕರೇಜ್ ಮಾಡಬೇಕು. ಅಟೆಂಡ್ ಎ ಬಿಗ್ ಕಂಪನಿ ಇವೆಂಟ್. ಎಲ್ಲೆಲ್ಲಿ ರೆಕಗ್ನೇಷನ್ ಇರುತ್ತೆ ಅಲ್ಲೆಲ್ಲ ಅವ್ರನ್ನ ಕರ್ಕೊಂಡ್ ಬನ್ನಿ. ಸೊ ಮೇಕಿಂಗ್ ಫ್ರೆಂಡ್ಸ್ ಇನ್ಸೈಡ್ ದ ಆರ್ಗನೈಸೇಷನ್. ಇವಾಗ ಎಷ್ಟೋ ಜನಗಳು ನಾವು ಪರಿಚಯ ಆದ್ವಿ. ವಿಶ್ವನಾಥ್ ಅನ್ವೇಕರ್ ಇವತ್ತಿನ ದಿವಸ ನಮಗೆ ಪರಿಚಯ ಆದ್ರು ಅಂತಂದ್ರೆ ಈ ಬಿಕಾಸ್ ಆಫ್ DXN ಅಲ್ವಾ. ರಾಜೇಂದ್ರ ಭಟ್ ಇರ್ಬೋದು, ನೀಲೇಶ್ ಇರ್ಬೋದು, ಪ್ರತಿಯೊಬ್ಬರು ನಾವೆಲ್ಲ ಅಲ್ಲಿ ಹೋದಾಗ ನಾವು ಪರಿಚಯ ಆಗತ್ತೆ. ಅವರಲ್ಲಿರೋ ನಾಲೆಜ್ ನ ನಾವು ಶೇರ್ ಮಾಡ್ಕೊಳಕ್ಕೆ ಸಹಾಯ ಆಗತ್ತೆ. ಅಪ್ರಿಶಿಯೇಟ್ ಆನ್ ಗೆಟಿಂಗ್ ಪ್ರಮೋಟೆಡ್ ಅಂಡ್ ಅಚೀವ್. ನೋ ಡೌಟ್ ಕಂಪನಿ ವಿಲ್ ಗಿವ್ ದ ರೆಕಗ್ನೇಷನ್ ಇರುತ್ತೆ. ನಮ್ಗೆ ಒಂದೊಂದು ಪ್ರಮೋಷನ್ಗೂ ನಮ್ಗೆ ಕಂಪನಿ ರೆಕಗ್ನೇಷನ್ ಇದ್ದೇ ಇರುತ್ತೆ. ಬಟ್ ಆಸ್ ಎ ಟೀಮ್ ಲೀಡರ್, ಆಸ್ ಎ ಟೀಮ್ ಪರ್ಸನ್, ನಾವು ಅವ್ರಿಗೆ ಒಂದು ಅಪ್ರಿಸಿಯೇಷನ್, ಏನೋ ಒಂದು ಗಿಫ್ಟ್, ಒಂದೊಂದು ಸ್ಟೇಜಸ್ ಅಲ್ಲೂ ಬಂದಾಗೋ 3500 PV ಇರ್ಬೋದು, ಕಂಟಿನ್ಯೂಸ್ ಆಗಿ 3 months 3500 PV ಮಾಡಿದ್ರು, ಇಲ್ಲ ರಿಕ್ರೂಟ್ಮೆಂಟ್ ಮಾಡಿದ್ರು, ಪ್ರತಿ ಒಂದಕ್ಕೂ ನಾವು ಅವ್ರಿಗೆ ಏನಾದ್ರೂ ಒಂದು ಕಾಂಪ್ಲಿಮೆಂಟ್ ಕೊಟ್ಟು ರೆಕಗ್ನೈಸ್ ಮಾಡಿ ಒಂದು ಸ್ಮಾಲ್ ಈವೆಂಟ್ ಅವ್ರ ಮನೇಲಾದ್ರೂ ಆಗ್ಲಿ, ಇಲ್ಲ ಅವ್ರನ್ನೇ ನಮ್ಮ ಮನೇಲಿ ಕರೆಸಿ ಒಂದು ಸ್ಮಾಲ್ ಈವೆಂಟ್ ಮಾಡಿ ಅವ್ರಿಗೆ ರೆಕಗ್ನೈಸ್ ಮಾಡಿ, ದೆನ್ ದೇ ವಿಲ್ ಬಿ ವೆರಿ ಎಕ್ಸೈಟೆಡ್, ದೇ ವಿಲ್ ಬಿ ವೆರಿ ಹ್ಯಾಪಿ ವಿತ್ ದಟ್. ದೆನ್ ಪ್ರಿಪೇರ್ ದೆಮ್, ಟೆಲ್ ದೆಮ್ ಟು ಎಕ್ಸ್ಪೆಕ್ಟ್ ರಿಜೆಕ್ಷನ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಹೋಗೋಕ್ಕಿಂತ ಮುಂಚೆ ಮೈಂಡ್ ಫುಲ್ ಪ್ರಿಪೇರ್ ಮಾಡ್ಬಿಡ್ಬೇಕು ಅವ್ರಿಗೆ. ನಾವು ಹೋದಾಗ ನೋ ಅಂತ ಹೇಳ್ತಾರೆ, ತಗೊಳ್ಳೋದಿಲ್ಲ, ಬೇಡ ಅಂತಾರೆ, ನೋ ಪ್ರಾಬ್ಲಮ್, ದೆನ್ ಯು ಕ್ಯಾನ್ ಗೋ ಫಾರ್ ನೋ 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 ಅಂತ 10 ಜನ ಹೇಳ್ತಾರೆ, 11 ಬರ್ತಾನೆ ಎಸ್ ಅಂತಾನೆ, ಅವನೇ ಕೌನ್ ಅಂಬಾಸಿಡರ್ ಆಗ್ಬಹುದು ನಮ್ಮ ಬಿಸ್ನೆಸ್ ಅಲ್ಲಿ. ವಿ ಡೋಂಟ್ ನೋ ದಟ್. ದೆನ್ ವಿ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ನೋ. ಇನಿಷಿಯಲ್ ಪೀರಿಯಡ್ ಇಸ್ ಆನ್ ಲರ್ನಿಂಗ್ ಅಬೌಟ್ ಬಿಸ್ನೆಸ್. ಸೆಟ್ ಎಕ್ಸ್ಪೆಕ್ಟೇಷನ್ ರೈಟ್. ಯಾಕೆಂದ್ರೆ ಇನಿಷಿಯಲ್ ಅಲ್ಲಿ ಯಾವುದೇ ಬಿಸ್ನೆಸ್ ತಗೊಂಡ್ರು, ನಾನು ಅವಾಗಲೇ ಇನಿಷಿಯಲ್ ಹೇಳಿದೆ, ಲೈಕ್ ಎನಿ ಅದರ್ ಬಿಸ್ನೆಸ್, ಈವನ್ ವಿ ಹ್ಯಾವ್ ಟು ಪುಟ್ ಎಫರ್ಟ್ ಅಂಡ್ ಟೈಮ್ ಅಂತ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ. ಈವನ್ ದಿಸ್ ಆಲ್ಸೋ ಇನಿಷಿಯಲ್ ಅಲ್ಲಿ ನಮಗೆ ಲರ್ನಿಂಗ್ ಪೀರಿಯಡ್ ಇರುತ್ತೆ. ಇಲ್ಲಿ ಹೋದ ತಕ್ಷಣ ನಮ್ಗೆ ಒಂದು ಪೊಸಿಷನ್ ಕೊಟ್ಟು ಮ್ಯಾನೇಜರಲ್ ಪೋಸ್ಟ್ ಕೊಟ್ಟು ನಮ್ಗೆ ಹೈ ಇನ್ಕಮ್ ಏನು ಯಾರು ಕೊಡೋದಿಲ್ಲ ಅಲ್ವಾ. ಪ್ರೊಬೇಷನರಿ ಟ್ರೈನಿಂಗ್ ಪೀರಿಯಡ್ ಇದ್ದೇ ಇರುತ್ತೆ, ಸ್ಟೈಫಂಡ್ ಅಂತ ಬಂದೇ ಇರುತ್ತೆ. ಸೇಮ್ ಅದೇ ತರನೇ ಇಲ್ಲೂ ಸಹಿತ ಲರ್ನಿಂಗ್ ಪೀರಿಯಡ್ ಇರುತ್ತೆ. ಇನ್ ದಿಸ್ ಬಿಸ್ನೆಸ್ ನಮ್ಮ ಎಕ್ಸ್ಪೆಕ್ಟೇಷನ್ ಅಷ್ಟೇ ಇರಬೇಕು. 71% ಕಂಪ್ನಿ ವಿಲ್ ಗಿವ್ ಅಂದ ತಕ್ಷಣನೇ, ಸರ್ ಕುಮಾರ್ ಸರ್ ನಿಮಗೆ 71% ಬಂತು, ನನಗೆ ಯಾಕೆ ಬರ್ಲಿಲ್ಲ ಅಂತ.
ಕುಮಾರು ಮಗುವಿಂದ ಹಿಡಿದು ಇವಾಗ ಹೆಮ್ಮರವಾಗಿ ಬೆಳೆದಿದ್ದಾರೆ DXN ಅಲ್ಲಿ. ನೀವ್ ಇವಾಗ ಇನ್ನು ಚಿಕ್ಕ ಮಗು, ನೀವ್ ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತೀರಾ 71%? ಆ ಒಂದು ಸ್ಟೇಜ್ಗೆ ಆ ಒಂದು ಬಿಸ್ನೆಸ್ ಮಾಡಕ್ ಹೋಗುವಾಗ ಅದಕ್ಕೆ ತಕ್ಕಂತೆ ಕಂಪ್ನಿ ವಿಲ್ ಗಿವ್ ಎ ಪರ್ಸೆಂಟೇಜ್. 71% ಅಂದ್ರೆ ಇವತ್ತು ಜಾಯ್ನ್ ಆದ ತಕ್ಷಣ ನಾಳೆ 71% ನಮ್ಗೆ ಸಿಗೋದಿಲ್ಲ. ದಟ್ ವಿ ಹ್ಯಾವ್ ಟು ಎಕ್ಸ್ಪ್ಲೈನ್ ದೆಮ್ ಇನ್ ಎ ಪ್ರಾಪರ್ ವೇ. ಇನಿಷಿಯಲ್ ಇನ್ಕಮ್ ಕಮ್ಸ್ ಫ್ರಮ್ ರಿಟೈಲಿಂಗ್. ನಾನು ಆವಾಗ ಹೇಳಿದೆ, ನಮ್ಗೆ ಇನಿಷಿಯಲ್ ಇನ್ಕಮ್ ನಾವು ಎಷ್ಟು ಜನಕ್ಕೆ ನಾವು ಪ್ರಾಪರ್ ಆಗಿ ಎಫೆಕ್ಟಿವ್ ಆಗಿ ಪ್ರಾಡಕ್ಟ್ ಮೂವ್ ಮಾಡ್ತೀವೋ ಅಷ್ಟು ನಮ್ಗೆ ರಿಟೇಲ್ ಪ್ರಾಫಿಟ್ ಇನಿಷಿಯಲ್ ಸಿಗತ್ತೆ. ಸ್ಟೇಬಲ್ ಅಂಡ್ ರಿಲಯಬಲ್ ಇನ್ಕಮ್ ಕಮ್ಸ್ ಫ್ರಮ್ ಸ್ಪಾನ್ಸರಿಂಗ್. ನಮ್ಗೆ ಸ್ಟೇಬಲ್ ಆಗಿ ನಮ್ಮ ಬಿಸ್ನೆಸ್ ಡೆವಲಪ್ ಆಗ್ಬೇಕು ಅಂತಂದಾಗ ನಮ್ಗೆ ಸ್ಪಾನ್ಸರಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಂಪಾರ್ಟೆನ್ಸ್ ಆಫ್ ಸರ್ವೈವಲ್ ಟು ಬಿ ಎ ಗುಡ್ ಕನ್ಸ್ಯೂಮರ್ ಅಂಡ್ ಡಿಸ್ಟ್ರಿಬ್ಯೂಟರ್. ನಾನು ಅವಾಗ್ಲೇ ನಿಮ್ಗೆ ಹೇಳಿದೆ, ನಾವು ಈ ಬಿಸ್ನೆಸ್ ಅಲ್ಲಿ ಜೀವಂತವಾಗಿ ಇಟ್ಕೋಬೇಕು ಅಂತಂದಾಗ ನಾವು 100% ಕನ್ಸ್ಯೂಮರ್ ಆಗಿರ್ಬೇಕು, ದೆನ್ ಅಷ್ಟು ಡಿಸ್ಟ್ರಿಬ್ಯೂಟರ್ ಆಗಿರ್ಬೇಕು. ಅಂದ್ರೆ ಪ್ರಾಡಕ್ಟ್ ಮೂವ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಷ್ಟು ಚೆನ್ನಾಗಿ ಪ್ರಾಡಕ್ಟ್ ಮೂವ್ ಮಾಡಿದಾಗ ಮಾತ್ರ ನಾವು ಇಲ್ಲಿ ಸರ್ವೈವಲ್ ಆಗಕ್ಕೆ ಸಾಧ್ಯ ಆಗತ್ತೆ. ನೆಟ್ವರ್ಕ್ ಬಿಲ್ಡ್ ಟೇಕ್ಸ್ ಟೈಮ್ ಬಟ್ yield lasting result. It is not so easy. It takes its own time. ನೆಟ್ವರ್ಕ್ ಬಿಲ್ಡ್ ಮಾಡ್ಬೇಕು ಅಂತಂದ್ರೆ ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ಒಂದು ಸಲ ನೆಟ್ವರ್ಕ್ ಬಿಲ್ಡ್ ಮಾಡ್ಬಿಟ್ಟಿದೆ ಅಂತಂದ್ರೆ 100% ವಿಲ್ ಬಿ ಲಾಂಗ್ ಲಾಸ್ಟಿಂಗ್. ಕಡೆಯವರೆಗೂ ನಮ್ಗೆ ಅದು ಆರಾಮಾಗಿರುತ್ತೆ. ಸೊ ಹಾಗಾಗಿ ದಿಸ್ ವಿಲ್ ಬಿ ಎ ವೆರಿ ಗುಡ್ ದಿಸ್ ಥಿಂಗ್. ನೆಟ್ವರ್ಕ್ ಬಿಲ್ಡಿಂಗ್ ಟೇಕ್ಸ್ ಟೈಮ್ ಬಟ್ yields ಲಾಸ್ಟಿಂಗ್. ಕರೆಕ್ಟ್ ಆಗಿ ಬಿಲ್ಡ್ ಮಾಡೋವರೆಗೂ ಅದು ಸ್ವಲ್ಪ ಕಷ್ಟ ಅನ್ಸುತ್ತೆ, ಬಟ್ ಅದರ್ವೈಸ್ 100% ಪರ್ಮನೆಂಟ್ ಆಗಿರುತ್ತೆ. ಚಾಲೆಂಜ್ ಅಂಡ್ ರಿವಾರ್ಡ್ ದೆಮ್. 1000 PV ಮಾಡಿರ್ಬೋದು, 3000 ಮಾಡ್ಬೋದು. ಫಸ್ಟ್ ಸೇಲ್ಸ್ ಯಾವ್ದಾದ್ರು ಮಾಡಿ ಅವ್ರಿಗೊಂದು ಚಾಲೆಂಜ್ ಕೊಡಿ. ಎಸ್, ನೆಕ್ಸ್ಟ್ ಟೈಮ್ ನೀವು ಇಷ್ಟು ಮಾಡ್ಬೇಕು, ಆ ಒಂದು ಗೋಲ್ ಇಟ್ಕೊಳ್ಳಿ, ಅದನ್ನು ರಿವಾರ್ಡ್ ಮಾಡಿ. ಅವ್ರು ಮಾಡಿರ್ತಾರೆ, ಹೇಳಿ ನೀವು ಫಸ್ಟ್ ಡೇನೆ 3500 PV ಮಾಡು ಅಂತ ಹೇಳಿ ಒಂದು ಚಾಲೆಂಜ್ ಕೊಡ್ತು ಅಂತಂದ್ರೆ ದೆನ್ ಹಿ ವಿಲ್ ಡೂ ಇಟ್. ಫಾರ್ ದಟ್ ಯು ಹ್ಯಾವ್ ಟು ರಿವಾರ್ಡ್ ದೆಮ್. ಕನ್ಸ್ಯೂಮರ್ ಲಿಸ್ಟ್ ಮಾಡಕ್ಕೆ ಫಸ್ಟ್ ಇವೆಂಟ್, ಫಸ್ಟ್ ಚೆಕ್, 5 ಸ್ಟಾರ್ ರೂಬಿ ಪ್ಲಾನ್, ಇದೆಷ್ಟು ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ಬೇಕು. ದೆನ್ ಈಚ್ ಸ್ಟೇಜ್ ಅಲ್ಲಿ ಅವರು ಅಚೀವ್ ಮಾಡ್ತಾ ಬಂದಾಗ ನಾವು ಯು ಹ್ಯಾವ್ ಟು ರಿವಾರ್ಡ್ ದೇಮ್. ಅದು ಒಂದು ಎನ್ಕರೇಜ್ಮೆಂಟ್ ಇರುತ್ತೆ, ಅವ್ರಿಗೊಂದು ಚಾಲೆಂಜ್ ಕೊಟ್ಟಂಗ ಆಗತ್ತೆ, ದೆನ್ ನಾವು ಸಪೋರ್ಟ್ ಮಾಡ್ದಂಗೆ ಆಗತ್ತೆ. ದೆನ್ ವಿ ಹ್ಯಾವ್ ಟು ಡಿಸಿಪ್ಲಿನ್ ದೆಮ್. ನೋ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂಡ್ ಕೋಡ್ಸ್ ಆಫ್ ಎಥಿಕ್ಸ್ ಆಫ್ ದಿ ಕಂಪನಿ. ಪ್ರತಿಯೊಂದು ಸಿಸ್ಟಮ್ ಇರುತ್ತೆ, ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ, ಅದಕ್ಕೆ ಅದಷ್ಟು ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ವಿ ಹ್ಯಾವ್ ಟು ಎಕ್ಸ್ಪ್ಲೈನ್ ವೆರಿ ನೀಟ್ ಇನಿಷಿಯಲ್ ಸ್ಟೇಜ್ ಅಲ್ಲಿ. ಯಾಕೆಂದ್ರೆ ಪ್ರತಿ ಒಂದು ಬಿಸ್ನೆಸ್ ಅಲ್ಲೂ ಅದೇ ಆದ ಸಿಸ್ಟಮ್ ಇರುತ್ತೆ. ಅವ್ರು ಏನ್ ತಿಳ್ಕೊಳ್ತಾರೋ ಅನ್ನೋದಲ್ಲ, ಚಿಕ್ಕ ತಪ್ಪುಗಳಾಗತ್ತೆ. ಸ್ಮಾಲ್ ಮಿಸ್ಟೇಕ್ಸ್ ದೇ ವಿಲ್ ಡೂ ವಿತೌಟ್ ನೋಯಿಂಗ್ ದೇರ್ ನಾಲೆಡ್ಜ್. ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಗಮನಕ್ಕೆ ಬರ್ದಂಗೆ ಚಿಕ್ಕ ತಪ್ಪುಗಳು ಮಾಡ್ತಾರೆ. ನಾವು ಇನಿಷಿಯಲ್ ಸ್ಟೇಜ್ ಅಲ್ಲಿ ಅದನ್ನ ತಿದ್ದಿದಾಗ ಎಫೆಕ್ಟಿವ್ ಆಗಿ ಅವರು ಬಿಸ್ನೆಸ್ ಅಲ್ಲಿ ನಿಂತ್ಕೊಂತಾರೆ. ಸೊ ಅವ್ರು ಏನ್ ತಿಳ್ಕೊಳ್ತಾರೆ ಅನ್ನೋದಲ್ಲ, ನಾವು ಇನಿಷಿಯಲಿ ಅವ್ರು ತಿದ್ದಬೇಕಲ್ವಾ. ಸೊ ಅವ್ರು ಬೇರೆ ಬೇರೆ ಪ್ರೊಫೆಷನಲ್ ಬಂದಿರ್ತಾರೆ, ಬಟ್ ಇಲ್ಲಿಗೆ ಬಂದಾಗ ನಾವು ಕಲಿಯೋದಿರುತ್ತೆ, ಅದರದ್ದೇ ಆದಂತ ಸಿಸ್ಟಮ್ ಇರುತ್ತೆ. ಅದಕ್ಕೆ ತಕ್ಕಂಗೆ ನಾವು ಅವ್ರನ್ನ ಟ್ರೈನ್ ಮಾಡ್ಬೇಕು. ಟೀಚ್ ದೆಮ್ ಟು ಅಬೈಡ್ ಆನ್ ಇಟ್. ಅವ್ರಿಗೆ ಅದನ್ನ ತಿಳಿಸಿ ಹೇಳ್ಕೊಡ್ಬೇಕು. ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೋ ಕಂಪ್ನಿದು, ಅದಕ್ಕೆ ನಾವು ಬದ್ಧ ಆಗಿರ್ಲೇಬೇಕು. ಗೆಟ್ ದ ಅಟೆನ್ಷನ್ ಆಫ್ ದೋಸ್ ಹೂ ಎರಡ್. ಸೊ ಕೆಲವು ಜನ ನಮ್ಮ ಡ್ರೀಮ್ ಕಿಲ್ಲರ್ಸ್ ಅಂತೀವಿ. ಆಮೇಲೆ DXN ಅಲ್ಲಿ ಕಾಂಪಿಟೇಟಿವ್ ಬಿಸ್ನೆಸ್, ಬೇರೆ ಬೇರೆ ಬಿಸ್ನೆಸ್ ಅಲ್ಲಿ ಬಂದು ಇಲ್ಲಿ ನಮಗೆ ತೊಂದರೆ ಮಾಡ್ಲಿಕ್ಕೆ ಅಂತ ಕೆಲವು ಜನ ಬರಬಹುದು. ವಿ ಡೋಂಟ್ ನೋ ದಟ್. ಅಲ್ಲಿ ಬಂದು ಅದೆಲ್ಲ ಮಾಡಿದಾಗ ಆ ಬಿಸ್ನೆಸ್ ನಮ್ಮ ಬಿಸ್ನೆಸ್ DXN ಬಿಸ್ನೆಸ್ ಹಾಳು ಮಾಡಕ್ಕೂ ಎಷ್ಟೋ ಜನ ಬರಬಹುದು. ದಟ್ ವಿ ಹ್ಯಾವ್ ಟು ಗೆಟ್ ಅನ್ ಅಟೆನ್ಷನ್ ಆನ್ ದಟ್. ಅದನ್ನ ಗಮನದಲ್ಲಿ ಇಟ್ಕೋಬೇಕು. ಸಪೋಸ್ ಇನ್ ಕೇಸ್ ಇಟ್ ಗೋಸ್ ಅಂದ್ರೆ ನಮ್ಮ ಕೈ ಮೀರಿ ಹೋಗುತ್ತೆ, ಆ ತರದೆಲ್ಲ ಇನ್ನು ರಿಪೀಟೆಡ್ ಆಗಿ ಅದೇ ತರ ಮಾಡ್ತಾ ಇದಾರೆ ಅಂತಂದಾಗ ವಿ ಹ್ಯಾವ್ ಟು ಆಸ್ಕ್ ಅಸಿಸ್ಟೆನ್ಸ್ ಫ್ರಮ್ ದ ಮ್ಯಾನೇಜ್ಮೆಂಟ್ ಇನ್ ರೆಂಡರಿಂಗ್ ಡಿಸಿಪ್ಲಿನ್ ಟು ಎರಿಂಗ್ ಪಾರ್ಟ್ನರ್ಸ್. ನಮ್ಮ ಟೀಮ್ ನಲ್ಲಿ ಯಾರಾದ್ರೂ ಈ ತರ ಮಾಡಿದಾಗ ನಮಗೆ ಆಗ್ಲಿಲ್ಲ ಅಂದ್ರೆ ಲೀಡರ್ಸ್ ಇದ್ದಾರೆ, ನಮ್ಮ ಸೀನಿಯರ್ ಲೀಡರ್ಸ್ ಇರ್ತಾರೆ, ಅವ್ರ ಗಮನಕ್ಕೆ ತನ್ನಿ. ಇಲ್ಲ ಅಂದ್ರೆ ಮ್ಯಾನೇಜ್ಮೆಂಟ್ ಗಮನಕ್ಕೆ ತಂದಾಗ ಅದನ್ನ ಕರೆಕ್ಟ್ ಮಾಡ್ಲಿಕ್ಕೆ ಅವರು ಸಹಿತ ಮುಂದೆ ಬರ್ತಾರೆ. ದೆನ್ ವಿಲ್ ಬಿ ಟ್ರೈನಿಂಗ್. ಟ್ರೈನಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಟ್ರೈನಿಂಗ್ ಎಷ್ಟೋ ಜನ ಇವಾಗ ಅದೇ ಧ್ಯಾನ ಥೆರಪಿ ಅಂತೆ, ಅದೇ ಪ್ರಾಡಕ್ಟ್ ನಾಲೆಡ್ಜ್ ಅಂತ ಹೇಳಿ 1 time 2 time ಟ್ರೈನಿಂಗ್ ಅಟೆಂಡ್ ಆಗ್ತಾರೆ. ದೆನ್ ದೇ ವಿಲ್ ಸ್ಟಾಪ್. ದಟ್ ಇಸ್ 100% ರಾಂಗ್. ಎವ್ರಿ ಡೇ ಯು ಹ್ಯಾವ್ ಟು ಅಟೆಂಡ್ ದ ಟ್ರೈನಿಂಗ್. ಇವಾಗ ನೀವು ಒಂದು ಡಿಗ್ರಿ ತಗೋಬೇಕು ಅಂದ್ರೆ ಒಂದು ಸಲ ಓದಿದ ತಕ್ಷಣನೇ ಹೋಗಿ ಎಕ್ಸಾಮ್ ಬರೀತೀರಾ? ಇಲ್ಲ. ಎವ್ರಿ ಡೇ ಅದನ್ನ ಗ್ಲಾನ್ಸ್ ಮಾಡಿ ರಿವಿಷನ್ ಮಾಡಿ ಗ್ಲಾನ್ಸ್ ಮಾಡಿ ದೆನ್ ಓನ್ಲಿ ಯು ವಿಲ್ ಗೋ ಫಾರ್ ದ ಎಕ್ಸಾಮ್. ಈವನ್ ದಿಸ್ ಇಸ್ ಆಲ್ಸೋ ಲೈಕ್ ದಟ್. ಎವ್ರಿ ಡೇ ಟ್ರೈನಿಂಗ್. 12 ವರ್ಷದಿಂದ ಸತತವಾಗಿ ನಾವು
ಈ ಟ್ರೈನಿಂಗ್ ಅಟೆಂಡ್ ಮಾಡ್ತಾ ಇದೀವಿ ವಿತೌಟ್ ಫೇಲ್. ಬಿಕಾಸ್ ನಮಗೆ ಪ್ರತಿಯೊಂದು ಟ್ರೈನಿಂಗ್ ನಾಲೆಜ್ ಹೊಸ ಹೊಸ ವಿಚಾರಗಳು ಬರ್ತಾ ಇರುತ್ತೆ. ಎವ್ರಿ ಡೇ ವಿ ಹ್ಯಾವ್ ಟು ಲರ್ನ್ ನ್ಯೂ ಥಿಂಗ್ಸ್. ಹಾಗಾಗಿ ಟ್ರೈನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಡೆವಲಪಿಂಗ್ ದ ಬಿಸ್ನೆಸ್. ಲಿಸ್ಟಿಂಗ್ ಅಂಡ್ ಇನ್ವೈಟಿಂಗ್, ಇನ್ವಿಟೇಷನ್ ಸ್ಕ್ರಿಪ್ಟ್ ಹೇಗೆ ಬರೆಯೋದು, B1 ಟ್ರೈನಿಂಗು, ಕನ್ಸ್ಯೂಮರ್ ಲಿಸ್ಟ್, ನೇಮ್ ಲಿಸ್ಟ್, ಬೇಸಿಕ್ ಟ್ರೈನಿಂಗ್ ಹೇಗಿರುತ್ತೆ, ಮಾಡ್ಯೂಲ್ಸ್ ಆಫ್ ದ ಕಂಪನಿ 6 ಮಾಡ್ಯೂಲ್ಸ್ ಇದೆ ನಮ್ಮ ಕಂಪನಿದೆಲ್ಲ, ಅದನ್ನೆಲ್ಲ ಸ್ವಲ್ಪ ನಾವು ಪ್ರಾಕ್ಟೀಸ್ ಮಾಡಿಸ್ಬೇಕು, ಅವ್ರಿಗೆ ಟ್ರೈನಿಂಗ್ ಕೊಡ್ಬೇಕು ನಾವು. ಹೇಗೆ ಅವ್ರನ್ನ ಹಲೋ ಮೇಡಮ್, ಹೇಳಿ 2 ನಿಮಿಷ ಇದೆ ಟೈಮು. 2 ನಿಮಿಷ ಇದೆ ಟೈಮು. ಓಕೆ ಸರ್, ಇನ್ನೊಂದು 5 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಓಕೆ, ದೆನ್ ಮಾಡ್ಯೂಲ್ಸ್ ಆಫ್ ದ ಕಂಪನಿ 6 ಮಾಡ್ಯೂಲ್ಸ್ ಇದೆ. ಸೊ ಅದ್ರ ಬಗ್ಗೆ ಹೇಗೆ ಟ್ರೈನಿಂಗ್ ಕೊಡಬೇಕು, ಹೇಗೆ ಅವ್ರು ಮಾತಾಡಬೇಕು. ಬಿಕಾಸ್ ಎವ್ರಿಬಡಿ ಶುಡ್ ಬಿಕಮ್ ಎ ಲೀಡರ್, ದೆನ್ ಓನ್ಲಿ ದೇ ಕ್ಯಾನ್ ಬಿಲ್ಡ್ ದ ಬಿಸ್ನೆಸ್. ಸೊ ನಾವು ಲೀಡರ್ ಆಗೋದು ಅಷ್ಟೇ ಅಲ್ಲ, ವಿ ಹ್ಯಾವ್ ಟು ಕ್ರಿಯೇಟ್ ಎ ಲೀಡರ್ಶಿಪ್ ಕ್ವಾಲಿಟೀಸ್ ಅಮಾಂಗ್ ದೆಮ್ ಸೆಲ್ಸ್. ಅಂದ್ರೆ ನಮ್ಮ ಟೀಮ್ ನಲ್ಲಿ ನಾವು ಲೀಡರ್ಶಿಪ್ ಕ್ವಾಲಿಟೀಸ್ ನ ಬೆಳೆಸಿದಾಗ ಮಾತ್ರ ನಾವು ಗುಡ್ ಲೀಡರ್ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ. ವಿ ಹ್ಯಾವ್ ಟು ಟ್ರೈನ್ ದೆಮ್, ರೈಟ್? In DXN, you are on your own, but not alone. DXN is our business. DXN is our business. So, but not alone. Company ide, leaders irtare, products ide. Okay. So, in DXN, you are on your own, but not alone. So, illige nanna session mugustha idini. But once again, take home message antandre, do this DXN business in a effective manner. Dedication, determination is very, very important. Continuously, you just do it. Thank you for Leadership Foundation for giving an opportunity for this. So, thank you once again. Go Crown. Thank you very much.